ಇಂದಿನ ಪ್ರವಚನ ಮುಗಿದ ಬಳಿಕ ಶ್ರೀ ದೇವತಾ ನಾಗರಾಜ್ ಅವರು ಎಲ್ಲರಿಗೂ ಸಿಹಿ ವಿತರಣೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗಾಗಲೇ ನಿಮಗೆ ತಿಳಿಸಿದಂತೆ ಈ ಪ್ರವಚನ ಮಾಲೆಯನ್ನು ದೇವತಾ ಶ್ರೀಮತಿ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ರಾಮಯ್ಯ ದತ್ತಿಯ ಆಶ್ರಯದಲ್ಲಿ ಆಯೋಜಿಸಿದ್ದೇವೆ. ಅವರ ಮಕ್ಕಳು ಶ್ರೀ ದೇವತಾ ನಾಗರಾಜ್ ಅವರು ಈ ಸಂಸ್ಥೆಯಲ್ಲಿ ಇಟ್ಟಿರುವ ದತ್ತಿಯಿಂದ ಈ ಕಾರ್ಯಕ್ರಮ ನಡೆಸಲು ಸಾಧ್ಯ ಆಗಿದೆ. ಶ್ರೀ ದೇವತಾ ನಾಗರಾಜ್ ಕುಟುಂಬಕ್ಕೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಕಳೆದ 4 ದಿವಸಗಳಲ್ಲಿ ನಾವೇನು ಅದ್ವೈತ ಜ್ಞಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದನ್ನೇ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಮಾತಿನಿಂದ ಸೂಚಿಸಲಾಗುತ್ತೆ. ಸಮ್ಯಕ್ ದರ್ಶನ ಆಗ್ಬೋದು, ವೇದಾಂತ ದರ್ಶನ ಆಗ್ಬೋದು, ಔಪನಿಷತ್ ದರ್ಶನ ಆಗ್ಬೋದು. ಆದರೆ ಸಾರ ಮಾತ್ರ ಒಂದೇ. ಹಾಗೆ ಶ್ರುತಿಗಳು ತಿಳಿಸುವಂತಹ ಸತ್ಯವನ್ನೇ, ಸ್ಮೃತಿಗಳು ಸಾರುವ ಸತ್ಯವನ್ನೇ ನಮ್ಮ ಸ್ತೋತ್ರ ಸಾಹಿತ್ಯ, ವಿಶೇಷವಾಗಿ ಲಲಿತಾ ಸಹಸ್ರನಾಮ ಆಗ್ಬೋದು, ಭಜಗೋವಿಂದ ಆಗ್ಬೋದು, ಮುದಾಕರತ್ರ ಸ್ತೋತ್ರ ಆಗ್ಬೋದು, ಈ ಎಲ್ಲ ಸ್ತೋತ್ರ ಸಾಹಿತ್ಯದ ಲಕ್ಷ್ಯವೂ ಕೂಡ ಈ ಅದ್ವಯ ಜ್ಞಾನವೇ ಎಂಬುದನ್ನು ಡಾಕ್ಟರ್ ಎಸ್ ರಂಗನಾಥ್ ಅವರು ಈ ಕಳೆದ 4 ದಿವಸಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. 20ನೇ ಶತಮಾನ ಕಂಡಂತಹ ಪರಮೇಶ್ವರನ ಮೂರ್ತ ರೂಪ ಅಂತಲೇ ಖ್ಯಾತರಾದಂತಹ ಭಗವಾನ್ ರಮಣರು ಕೂಡ ಇದೇ ಉದ್ದೇಶದಿಂದ ತಮಿಳಿನಲ್ಲಿ ಉಳ್ಳದು ನಾರ್ಪದು ಎನ್ನುವ ಈ ಕೃತಿಯನ್ನು ಮಾಡಿದ್ದಾರೆ. ಒಂದೇ ಒಂದು ಎಚ್ಚರಿಕೆಯ ಮಾತು ಅಂದರೆ, ಸತ್ಯದರ್ಶನ, ಬ್ರಹ್ಮಜ್ಞಾನ ಅನ್ನೋ ಈ ಪದ ಪ್ರಯೋಗ ಮಾಡಿದಾಗಲೆಲ್ಲ ಸತ್ಯ ಬೇರೆ, ದರ್ಶನ ಬೇರೆ ಅಂತಾಗಲಿ, ಬ್ರಹ್ಮ ಬೇರೆ, ಜ್ಞಾನ ಬೇರೆ ಅಂತಾಗಲಿ ವಿಭಜನೆ ಮಾಡಿ ತಿಳಿಯತಕ್ಕಂಥ ತಪ್ಪಿಗೆ ಹೋಗಬಾರ್ದು ನಾವು. ಇದನ್ನೇ ಕಠೋಪನಿಷತ್ತು ಕಶ್ಚಿದ್ದೀರಃ ಪ್ರತ್ಯಗಾತ್ಮ ವೈಕ್ಷತ್ ಅನ್ನೋದು ಹೇಳಲಾಗಲಿ, ಕೇನೋಪನಿಷತ್ತು ಶ್ರೋತ್ರಸ್ಯ ಶ್ರೋತ್ರ ಮನಸೋ ಮನೋ ಅನ್ನೋದು ತಿಳಿಸೋದಾಗಲಿ, ಈಶಾವಾಸ್ಯಮಿದಂ ಸರ್ವಂ ಅಂತ ಈಶೋಪನಿಷತ್ತು ತಿಳಿಸೋದಾಗಲಿ, ಇದೇ ಪರಮ ಸತ್ಯವನ್ನು ಈ ಸದ್ದರ್ಶನ ಗ್ರಂಥವು ಕೂಡ ತಿಳಿಸ್ತಾ ಇದೆ. ಇದರ 2ನೇ ಭಾಗವನ್ನು ಮುಂದಿನ ತಿಂಗಳಲ್ಲಿ ಡಾಕ್ಟರ್ ಎಸ್ ರಂಗನಾಥ್ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಡಾಕ್ಟರ್ ಎಸ್ ರಂಗನಾಥ್ ಅವರು ಪ್ರಾಸ್ತಾವಿಕದಲ್ಲಿ ತಿಳಿಸಿದಂತೆ ಸರಸ್ವತಿಯವರ ಪುತ್ರ, ವಿನಯಶೀಲರು. ಯಾವುದನ್ನು ವಿದ್ಯೆ ಅಂತ ನಾವು ಹೇಳ್ತೀವಿ ಅದನ್ನು ಪಡೆದಾಗಲೆಲ್ಲ ವಿನಯಶೀಲರಾಗ್ತೀವಿ ಅನ್ನೋದನ್ನು ನಮ್ಮ ಶ್ರುತಿವಾಕ್ಯ ಹೇಳುತ್ತದೆ. ಅದಕ್ಕೆ ಅನ್ವರ್ಥನಾಮ ಡಾಕ್ಟರ್ ಎಸ್ ರಂಗನಾಥ್ ಅವರು. ಅವರಿಗೆ ಸಂಸ್ಥೆಯ ಪರವಾಗಿ, ಆಯೋಜಕರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ, ಈ ದೇವತಾ ಕುಟುಂಬದ ಹಿರಿಯರಾದಂಥ ಶ್ರೀ ದೇವತಾ ನಾಗರಾಜ್ ಅವರು ದಯಮಾಡಿ ವೇದಿಕೆಗೆ ಬಂದು ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.
ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜಯತಿ ಸ ಭಗವಾನ್ ರಮಣಃ ವಾಕ್ಪತಿರಾಚಾರ್ಯಃ ಗಣಪತಿರ್ಜಯತಿ. ಅಸ್ಯ ಚ ವಾಣೀ ಭಗವತ್ ರಮಣೀಯಾರ್ಥಾನುವರ್ತಿನಿ ಜಯತಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಿಮತಾಂ ಅಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಅರುಣಜಲಜನೇತ್ರಂ ಮುಗ್ಧಮಂದಸ್ಮಿತಾಸ್ಯಂ ತರುಣತಪನಭಾಸಂ ಪೂರ್ಣಬೋಧಪ್ರಸಾದಂ. ಅರುಣಶಿಖರಿಸಾನುಪ್ರಾಂಗಣೆ ಸಂಚರಂತಂ ರಮಣಮರುಣಮೂರ್ತಿಂ ಚಿಂತಯೇದಿಷ್ಟಸಿದ್ಧಯೇ. ಅಪಾರ ಸಚ್ಚಿತ್ಸುಖವಾರಿರಾಶೇಃ ಯಸ್ಯೋರ್ಮಿ ಮಾತ್ರಂ ಭುವನಂ ಸಮಸ್ತಂ. ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ಸದ್ದರ್ಶನಂ ಕುರಿತಾದಂತಹ ಇಂದಿನ ತಿಂಗಳ ಈ 5 ಉಪನ್ಯಾಸ ಮಾಲಿಕೆಯನ್ನು ಪ್ರಾಯೋಜನೆ ಮಾಡಿರತಕ್ಕಂತಹ ದೇವತಾ ನಾಗರಾಜ್ ಕುಟುಂಬದವರೇ, ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಮಸ್ತ ಪದಾಧಿಕಾರಿಗಳೇ, ನನ್ನ ಮಾನ್ಯ ಸನ್ಮಿತ್ರರಾದಂತಹ ಕರ್ಮಯೋಗಿ BS ರಾಮು ಅವರೇ, ಈ 5 ದಿನಗಳು ಕೂಡ ಸಕಾಲಕ್ಕೆ ದಯಮಾಡಿಸಿರ್ತಕ್ಕಂತಹ ಆಸ್ತಿಕ ಮಹನೀಯರೇ ಮತ್ತು ತಾಯಂದಿರೇ, ಸದ್ದರ್ಶನಂ ಉಪನ್ಯಾಸ ಮಾಲಿಕೆಯಲ್ಲಿ 5ನೇ ದಿನವಾಗಿರ್ತಕ್ಕಂತಹ ಇಂದು ಏಕಾತ್ಮ ಸ್ವರೂಪವನ್ನು ಭಗವಾನ್ ರಮಣರು 33ನೇ ಶ್ಲೋಕದಲ್ಲಿ ಯಾವ ರೀತಿ ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನು ಹಂಚ್ಕೊಳ್ತಕ್ಕಂಥ ಪ್ರಯತ್ನ ಈಗ ಮಾಡ್ತಾ ಇದ್ದೀನಿ. ನ ವೇದ್ಮ್ಯಹಂ ಮಾಂ ಉತ ವೇದ್ಮ್ಯಹಂ ಮಾಂ ಇತಿ ಪ್ರವಾದೋ ಮನುಜಸ್ಯ ಹಾಸ್ಯಃ ದೃಕ್ ದೃಶ್ಯ ಭೇದಾತ್ಮಿಮಯಂ ದ್ವಿಧಾತ್ಮ ಸಾಕ್ಷಿ ಏಕತಾಯಾಂ ಹಿ ಧಿಯಾಂ ನ ಭೇದಾಃ. ನಾನು ನನ್ನನ್ನು ಅರಿಯೆನು ಅಥವಾ ನಾನು ನನ್ನನ್ನು ಅರಿತಿದ್ದೇನೆ ಎಂಬ ಮಾತುಗಳು ಹಾಸ್ಯಾಸ್ಪದವಾದವುಗಳು. ಯಾಕೆ ಅಂದರೆ ಅರಿಯೋದು ಯಾವುದು, ಇರೋದು ಯಾವುದು, ನೋಡೋದು ಯಾವುದು, ಕಾಣೋದು ಯಾವುದು, ತಿಳಿಯೋದು ಯಾವುದು ಅನ್ನೋ ಪದಗಳಿಗೆ ನಮಗೆ ಸರಿಯಾದ ಅರ್ಥ ಆಗದೆ ಹೋದರೆ ನಾನು ಏನನ್ನು ನೋಡ್ತಾ ಇದ್ದೀನಿ ಅದೇ ನಮಗೆ ಗೊತ್ತಾಗ್ತಾ ಇಲ್ಲ. ಮುಖ್ಯವಾಗಿ ಪ್ರಾರಂಭ ಹಂತದಲ್ಲೇ ನಾವು ಎಡವ್ತಾ ಇದ್ದೀವಿ. ಅದಕ್ಕೆ ನೋಡಿ, ಇಲ್ಲಿ ನನ್ನನ್ನು ನಾನು ಅರಿತಿದ್ದೇನೆ, ಇದನ್ನೇ ಭಗವಾನ್ ರಮಣರು ರಮಣಗೀತಾನಲ್ಲಿ ಹೇಳೋ ಹಾಗೆ ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅಹಂ ಅಹಂ, ಆ ಪ್ರತ್ಯಕ್ ಚೈತನ್ಯವೇ ನಾನಾಗಿದ್ದೇನೆ ಅನ್ನೋದಕ್ಕೆ ಅಹಂ ಅಹಂ ಅನ್ನೋ ಭಾವ ಬರಬೇಕು. ನಮಗೆಲ್ಲ ಅಹಂ ಇದೆಯೇ ಹೊರತು ಅಹಂ ಅಹಂ ಇಲ್ಲ. ಅದು ಬಂದಿರತಕ್ಕಂಥದ್ದು. ಎಲ್ಲಿವರೆಗೂ ಅಹಂ ಹೋಗಲ್ವೋ ಅಲ್ಲಿವರೆಗೂ ಅಹಂ ಅಹಂ ಬರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮುಖ್ಯವಾಗಿ ನಾನು ಅಂದರೆ ಯಾರು ಅನ್ನೋದು ಮೂಲಭೂತವಾದ ಪ್ರಶ್ನೆ. ನಾನು ಯಾರು? ರಮಣರು ಅದೇ ಕೇಳಿಕೊಂಡಿದ್ದು. ನಾನು ಅಂದರೆ ಮನಸ್ಸೇ, ಬುದ್ಧಿನೇ, ಚಿತ್ತಾನೇ, ಅಹಂಕಾರನೇ, ನಾನು ಯಾರು? ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣನೇತ್ರೆ ಶಿವೋಹಂ ಶಿವೋಹಂ. ಕೇವಲ ಚೈತನ್ಯ ಸ್ವರೂಪವಾಗತಕ್ಕಂಥ ಮಾತು ಮಾತ್ರ ನಂದು, ಮಿಕ್ಕಿದ ಯಾವುದೂ ಕೂಡ ನಾನಲ್ಲ. ಆ ದೃಷ್ಟಿಯಿಂದನೇ ನಾನು ನನ್ನನ್ನು ಅರಿಯೇನು. ನನ್ನನ್ನು ನಾನು ಅರಿತ್ಕೊಂಡ್ಬಿಟ್ರೆ ಇನ್ನೇನೂ ಇಲ್ಲ ಪ್ರಪಂಚದಲ್ಲಿ. ಅದಕ್ಕೆ ಅರಿವೇ ಗುರು. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮಾಟೋ ಏನು ಅಂದರೆ ಅರಿವೇ ಗುರು. ನಿಜವಾದ ಗುರು ಯಾರು ಅಂತ ಹೇಳಿದ್ರೆ ನಮ್ಮನ್ನು ನಮ್ಮ ಅರಿತುಕೊಳ್ಳೋ ಹಾಗೆ ಮಾಡ್ತಕ್ಕಂಥವನು. ನನ್ನನ್ನು ನಾನು ಅರಿತಿದ್ದೇನೆ ಎಂಬುದಾಗಿ ಕೆಲವರು ಹೇಳಿದರೆ ಅದು ಕೂಡ ಹಾಸ್ಯಾಸ್ಪದವಾಗತ್ತೆ. ಏನು ನೀನು ಅರಿತುಕೊಂಡಿರೋದು? ನೀನು ಅರಿತುಕೊಂಡಿದ್ದೀಯಾ ಅಂತ ತಿಳ್ಕೊಂಡಿರೋದ್ರಿಂದನೇ ಅರಿತುಕೊಂಡಿಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಯಾರಾದರೂ ನಾನು ಬ್ರಹ್ಮಜ್ಞಾನಿ ಅಂತ ಹೇಳಿದ್ರೆ ಅವನಿಗೆ ಬ್ರಹ್ಮಜ್ಞಾನ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ. ನಾಹಂ ಮನ್ಯೇಸು ವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಯಾರು ನನಗೆಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೇನೋ ಗೊತ್ತಿಲ್ಲ, ಯಾರು ನನಗೇನೋ ಗೊತ್ತಿಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಏನು ರೀ ಶ್ರುತಿ ವಿರುದ್ಧವಾಗಿ ಮಾತಾಡ್ತಾ ಇದೆಯಲ್ಲ ಅಂದರೆ ವಿರುದ್ಧ ಅಲ್ಲ ಅದು.
ಇಟ್ಸ್ ಓನ್ಲಿ ಅಪೇರೆಂಟ್ ಕಾಂಟ್ರಡಿಕ್ಷನ್ ಆ್ಯಂಡ್ ನಾಟ್ ದ ರಿಯಲ್ ಕಾಂಟ್ರಡಿಕ್ಷನ್. ಕಾಂಟ್ರಡಿಕ್ಷನ್ ಲೈಸ್ ಇನ್ ಯುವರ್ ಮೈಂಡ್, ನಾಟ್ ಇನ್ ರಿಯಾಲಿಟಿ. ಮನಸ್ಸೇ ನಮ್ಮನ್ನು ಯಾವಾಗಲೂ ಕೂಡ ದೂರ ಎಳ್ಕೊಂಡು ಹೋಗೋದು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಮನಃ ಮಾರ್ಜಯ ಮಾರ್ಗಂ. ಅದನ್ನೇ ರಮಣರು ರಮಣಗೀತಾನಲ್ಲಿ ಹೇಳೋದು, ನಿನ್ನ ಮನಸ್ಸನ್ನು ನಿನ್ನ ಹಿಡಿದಲ್ಲಿ ನಿನ್ನ ಇಟ್ಕೊಳ್ಳಿಪ್ಪ. ಯಾವಾಗ ನನಗೆ ನನ್ನ ಮನಸ್ಸಿನ ಮೇಲೆ ಹಿಡಿತಾ ಇರಲ್ವೋ ಆಗ ಮನಸ್ಸು ಆಡಿಸ್ದಾಗೆಲ್ಲ ನಾನು ಮಾಡಬೇಕಾಗತ್ತೆ. ಯಾಕೆಂದರೆ ಮನಸ್ಸು 9 ದ್ವಾರಗಳಿಂದ ಹೊರಗಡೆ ಹೋಗ್ತಾ ಇದೆ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿ ವಶ್ಯಂ ಯಮಕ್ಷರಂ ಕ್ಷೇತ್ರ ವಿದೋ ವಿದುಹು ತಮಾತ್ಮಾನಮಾತ್ಮನ್ಯವಲೋಕಯಂತಂ. ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ಕುಮಾರ ಸಂಭವ ಮಹಾಕಾವ್ಯದ 3ನೇ ಸರ್ಗದ 34ನೇ ಶ್ಲೋಕದಲ್ಲಿ ಆ ಮಾತನಾಡಿಸ್ತಾನೆ. 9 ದ್ವಾರಗಳಿಂದ ಮನಸ್ಸು ಅನ್ನೋದು ಹೊರಗಡೆ ಹೋಗ್ತಾ ಇದೆ. ಅಂಥದ್ದನ್ನು ಒಳಮುಖವಾಗಿ ನಾವು ತಿರುಗಿಸ್ಕೋಬೇಕು ಅಂದರೆ ಎಷ್ಟು ಕಷ್ಟ ನೋಡಿ. ಅದಕ್ಕೇ ಭಗವದ್ಗೀತೆಯಲ್ಲಿ ಆಮೆಯ ದೃಷ್ಟಾಂತ ಕೊಟ್ಟಿರೋದು. ಕೂರ್ಮೋಂಗಾನೀವ ಸರ್ವಶಃ. ನೋಡಿ, ಆಮೆಯಿಂದನೂ ನಾವು ಪಾಠ ಕಲಿಯೋದಿದೆ. ಏನು ಮಹಾ ಆಮೆ ಅಂತ ಉಪೇಕ್ಷೆ ಮಾಡೋ ಹಾಗಿಲ್ಲ. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ಈವನ್ ಎ ವರ್ಮ್ ಟರ್ನ್ಸ್ ಯು ಕ್ಯಾನ್ ನೆವರ್ ನೆಗ್ಲೆಕ್ಟ್ ಜಸ್ಟ್ ಬಿಕಾಸ್ ಇಟ್ಸ್ ಎ ವರ್ಮ್ ಅಂತ. ಸೊ ಆ ದೃಷ್ಟಿಯಿಂದ ಆಮೆ ಏನು ಮಾಡುತ್ತೆ, ಚಿಪ್ಪಿಂದ ಹೊರಗಡೆ ಕಾಲೆಲ್ಲ ಚಾಚ್ಕೊಂಡಿರುತ್ತೆ. ಸ್ವಲ್ಪ ಭಯ ಆದ ಕೂಡಲೇ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಾಲನ್ನು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಹಾಗೆ ಹೊರಮುಖವಾಗಿರೋ ಇಂದ್ರಿಯಗಳನ್ನು ಒಳಮುಖವಾಗಿ ನಾವು ಎಳ್ಕೋಬೇಕು ಅಂತ. ಅದಕ್ಕೆ ಕಠೋಪನಿಷತ್ತಲ್ಲಿ ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಧೀರನಾಗಬೇಕು ನಾನು. ಎಂತಹ ಧೀರ? ಮನಸ್ಸಿನ ಮೇಲೆ ಹತೋಟಿ ಇರತಕ್ಕಂಥ ಧೀರ. ಇಲ್ಲದೆ ಹೋದರೆ ಏನಾಗತ್ತೆ, ಕಠೋಪನಿಷತ್ತಲ್ಲಿ ಸುಂದರವಾಗಿರ್ತಕ್ಕಂಥ ರೂಪಕಾಲಂಕಾರ ಹೇಳಿದಂಗೆ ಆಗತ್ತೆ. ಆತ್ಮಾನಂ ರಚನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ದಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹು ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ನೋಡಿ ಎಷ್ಟು ಚೆನ್ನಾಗಿದೆ. ರಥರೂಪಕವಾಗಿರುವ ರೂಪಕಾಲಂಕಾರ ಅಲ್ಲಿರೋದು. ಆತ್ಮಾನಂ ರಥಿನಂ ವಿದ್ದಿ. ಆತ್ಮ ಅನ್ನೋದೇ ರಥಿ. ರಥ ಯಾವುದು ಹಾಗಿದ್ರೆ? ಶರೀರಂ ರಥಮೇವತು. ಶರೀರವೇ ರಥ. ಸಾರಥಿ ಒಬ್ಬ ಇರಬೇಕಲ್ಲ. ಈ ರಥಕ್ಕೆ ಯಾರು ಸಾರಥಿ? ಬುದ್ಧಿಂತು ಸಾರಥಿಂ ವಿದ್ದಿ. ನಿಮ್ಮ ಬುದ್ಧಿಯ ಸಾರಥಿ. ಮನಃ ಪ್ರಗ್ರಹಮೇವ ಚ. ಇನ್ನಿರ್ತಕ್ಕಂತಹ ಸಡಿಲ ಆಗತಕ್ಕಂತಹದ್ದು ಯಾವುದೋ ಅದೇ ಮನಸ್ಸು. ಮನಃ ಪ್ರಗ್ರಹಮೇವ ಚ. ಇಂದ್ರಿಯಾಣಿ ಹಯಾನಾಹು. ಹಾಗಾದರೆ ಕುದುರೆಗಳು ಯಾವುದು ಈ ರಥಕ್ಕೆ? ಇಂದ್ರಿಯಗಳೇ ಕುದುರೆಗಳು. ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ಅದಕ್ಕೆ ಸೀತೆ ರಾವಣಾಸುರನಿಗೆ ಆ ಮಾತು ಹೇಳಿದ್ದು. ರಾವಣಾಸುರ ಜಂಬಾ ಕೊಚ್ಕೋತಾನೆ, ಸೀತೆಯೇ ನನ್ನನ್ನೇನು ಅಂದ್ಕೊಂಡಿದ್ಯಾ, ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಸೀತೆ ನಕ್ಬಿಟ್ಟು ಹೇಳ್ತಾಳಪ್ಪ, ಇಂದ್ರನ ಗೆದ್ರೆಷ್ಟು ಬಿಟ್ರೆಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನಾಗಿ ನನ್ನ ಹತ್ರ ಬರ್ತಾ ಇದ್ದೆ. ನೀನು ಹೆಂಡತಿ ಮಂಡೋದರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದೀತಾರ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಹಾಗಿದ್ರೆ ಹೆಂಗೆ ಅವರಿಬ್ಬರ ಮಧ್ಯೆ ಕಂಡುಹಿಡಿಯೋದು ಯಾರು ಮಂಡೋದರಿ ಯಾರು ಸೀತೆ ಅಂತ ಅಂದರೆ, ಕಾಲು ಕೆಳಗಡೆ ನೋಡಬೇಕು. ಕಾಲು ಕೆಳಗಡೆ ರೇಖೆಗಳಿರುತ್ತೆ ನೋಡಿ. ಆ ರೇಖೆಗಳು ಸೀತೆಗೆ ಪದ್ಮದ ಆಕಾರದಲ್ಲಿದ್ದರೆ ಮಂಡೋದರಿಗೆ ಕಾಗೆ ಆಕಾರದಲ್ಲಿ ಇತ್ತಂತೆ. ಅಷ್ಟೇ ವ್ಯತ್ಯಾಸ. ಅದಿಲ್ಲದೆ ಹೋದರೆ ದೇ ವಿಲ್ ಬಿ ಲೈಕ್ ಐಡೆಂಟಿಕಲ್ ಟ್ವಿನ್ಸ್. ಅದಕ್ಕೆ ಹನುಮಂತನಿಗೆ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇರತಕ್ಕಂಥ ರಾವಣನ ಅಂತಃಪುರದಲ್ಲಿರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟ. ಸೀತೆ ಸಿಕ್ಕಿದಂತ ಕುಣಿದ, ಕುಪ್ಪಳಿಸ್ದ, ಜಿಗದ, ನೆಗದ, ಹಾರಾಡ್ದ, ಪುಷ್ಪಕ ವಿಮಾನವನ್ನು ಹತ್ತದ, ಅಲ್ಲಿಂದ ಕೆಳಗೆ ಜಿಗಿದ. ಅಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಕ್ರೀಡ ಜಗೌ ಜಗಾಮ ಸ್ತಂಭಾನರೋಹಾನ್ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ 11ನೇ ಸರ್ಗ 44ನೇ ಶ್ಲೋಕ. ಆ ದೃಷ್ಟಿಯಿಂದ ಇಷ್ಟೆಲ್ಲ ಆಗಿದ್ದು ಯಾತಕ್ಕೋಸ್ಕರ? ಮಿಸ್ಕನ್ಸೀವ್ಡ್ ನೋಷನ್ ಅಲ್ಲಾಗಿರೋದು. ಇಲ್ಲದೇ ಇರತಕ್ಕಂತಹ ಸೀತೆಯನ್ನು ಇರತಕ್ಕಂಥ ಮಂಡೋದರಿ ಮೇಲೆ ಆರೋಪಣೆ ಮಾಡಿರೋದ್ರಿಂದ ಅಧ್ಯಾಸ. ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಅತಸ್ಮಿನ್ ತದ್ಬುದ್ಧಿ. ಅಷ್ಟೇ ಆಗಿರೋದು ಅಲ್ಲಿ ಹನುಮಂತನಿಗೆ. ಆಮೇಲೆ ಏನು ಅನ್ಕೋತಾನೆ, ಛೇ ನಾನು ತಪ್ಪು ಮಾಡಿದೆ. ರಾಮನ ಹೆಂಡತಿಯಾಗಿ ರಾವಣನ ಅಂತಃಪುರದಲ್ಲಿ ನಿಶ್ಚಿಂತೆಯಾಗಿ ಮಲ್ಕೊಂಡು ನಿದ್ದೆ ಮಾಡೋದು ಖಂಡಿತ ಸೀತೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಹುಡ್ಕೊಂಡು ಹೊರಡ್ತಾನೆ. ಆ ದೃಷ್ಟಿಯಿಂದ ಅವನಿಗೊಂದು ಅಲ್ಲಿ ಧರ್ಮಲೋಪ ತೊಂದರೆ ಕೂಡ ಬರುತ್ತೆ. ನಾನು ಬ್ರಹ್ಮಚಾರಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಹೆಂಗಸರನ್ನು ನೋಡಿಬಿಟ್ನಲ್ಲ, ನನ್ನ ಬ್ರಹ್ಮಚರ್ಯಕ್ಕೆ ಎಲ್ಲಿ ದೋಷ ಬಂತೋ, ಎಲ್ಲಿ ಅಪಚಾರ ಆಯಿತೋ ಒದ್ದಾಡ್ತಾನೆ ಹನುಮಂತ. ಯಾಕೆಂದರೆ ಹನುಮಂತ ಸಾಮಾನ್ಯನಾಗಿರ್ತಕ್ಕಂಥವನಲ್ಲ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್.
ಅಷ್ಟೂ ಇತ್ತು ಹನುಮಂತರಲ್ಲಿ. ಒಂದೊಂದಿದ್ರೇ ನಮ್ಮನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಇನ್ನು 8 ಗುಣಗಳು ಒಬ್ಬನಲ್ಲೇ ಆವಿರ್ಭವಿಸ್ಬಿಟ್ರೆ ಏನು ಗತಿ? ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಆರೋಗ್ಯ, ಅಜಾಡ್ಯ, ಸೋಮಾರಿತನ ಇಲ್ಲದೆ ಇರೋದು, ಸಮಯಕ್ಕೆ ಸರಿಯಾಗಿ ಮಾತಾಡ್ತಕ್ಕಂಥದ್ದು. 9 ವ್ಯಾಕರಣಗಳಲ್ಲಿ ನಿಸ್ಸೀಮನಾಗಿದ್ದ ಹನುಮಂತ, ನವವ್ಯಾಕರಣ ಪಂಡಿತ. ಕಿಷ್ಕಿಂಧ ಕಾಂಡದಲ್ಲಿ ಒಂದು ಕಡೆ ಮಾತು ಬರುತ್ತೆ. ಹನುಮಂತ ಬಂದಾಗ ಲಕ್ಷ್ಮಣ ಅವನನ್ನು ಸೇರಿಸ್ಕೋಬೇಕೋ ಬೇಡವೋ ಅಂತ ಅನುಮಾನಾಸ್ಪದವಾಗಿ ನೋಡಿ ರಾಮನನ್ನು ಕೇಳ್ತಾನೆ, ಯಾಕೋ ಇದು ರಾಕ್ಷಸ ಮಾಯೆ ತರಹ ಕಾಣುತ್ತೆ ಅಣ್ಣ, ಇವನನ್ನು ನಂಬೋದು ನಾವು ಹೆಂಗೆ ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಬಹುವ್ಯಾಹರತಾನೇನ ನಕಿಂಚಿತ್ ಅಪಶಬ್ದಿತಂ. ಇಷ್ಟು ಮಾತಾಡಿದ್ನಲ್ಲ, ಒಂದಾದರೂ ಅಪಶಬ್ದ ನಿನಗೆ ಕೇಳಿಸ್ತಾ ಅವನ ಬಾಯಿಂದ? ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ರಾಮ ಹೇಳ್ತಾನೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಭ್ಯಾಸ ಆಗದೆ ಇರೋವನು ಈ ರೀತಿ ಮಾತಾಡೋಕ್ಕಾಗಲ್ಲ. ಇವನು ಸಾಮಾನ್ಯವಾಗಿರ್ತಕ್ಕಂಥ ಕಪಿಯನ್ನು ಬಿಟ್ಟು ನೀನು ನಿಕೃಷ್ಟವಾಗಿ ಕಾಣಬೇಡ, ಇವನ ದೊಡ್ಡ ಮಹಾಪುರುಷ ಅಂತ ರಾಮ ರೆಕಗ್ನೈಸ್ ಮಾಡ್ತಾನೆ ಹನುಮಂತನ ಅಂತಃಸತ್ವವನ್ನು. ಯಾರಿಗದನ್ನು ರೆಕಗ್ನೈಸ್ ಮಾಡೋಕ್ಕಾಗತ್ತೆ ಅಂದರೆ, ನಮಗೆ ಒಳ್ಳೆಯ ಬುದ್ಧಿ ಒಳಗಡೆ ಇದ್ದರೆ ಆಚೆ ಇರತಕ್ಕಂಥ ಒಳ್ಳೆಯವರ ಒಳ್ಳೆಯ ಬುದ್ಧಿ ಗೊತ್ತಾಗತ್ತೆ. ಇಲ್ಲದೆ ಹೋದ್ರೆ ಯಾವ ಕೆಟ್ಟವರಿಗೂ ಒಳ್ಳೆಯವರು ಒಳ್ಳೆಯ ಬುದ್ಧಿ ಗೊತ್ತಾಗೋಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೆ ನೀಲಕಂಠ ದೀಕ್ಷಿತ ನೀಲಕಂಠ ವಿಜಯ ಚಂಪು ಮಂಗಳ ಶ್ಲೋಕದಲ್ಲಿ ಒಂದು ಕಡೆ ಹೇಳ್ಕೊತಾನೆ, ನಾಗುಣಿ ಗುಣಿನಂ ವೇತ್ತಿ. ಗುಣ ಇಲ್ಲದೆ ಇರೋರಿಗೆ ಬೇರೆಯವರಲ್ಲಿರೋ ಗುಣ ಅರ್ಥ ಆಗಲ್ವಂತೆ. ಗುಣಿಷು ಮತ್ಸರಿ. ತನ್ನಲ್ಲಿ ಒಳ್ಳೆ ಗುಣ ಇದ್ದರೆ ಇನ್ನೊಬ್ಬರಲ್ಲಿರೋ ಒಳ್ಳೆ ಗುಣ ನೋಡಿ ಮಾತ್ಸರ್ಯ ಪಡ್ತಾನಂತೆ, ಅಯ್ಯೋ ಅವರು ನನಗಿಂತ ಚೆನ್ನಾಗಿದ್ದಾರಲ್ಲ ಅಂತ. ಗುಣೀಚ ಗುಣರಾಗೀಚ ವಿರಲಹ ಸರಲೋಜನಃ ಅಂತ. ಗುಣವನ್ನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥ ಜನರು ವಿರಳರು, ಸರಳರು ಅಂತ. ಆ ದೃಷ್ಟಿಯಿಂದ ನಮಗೆ ಅದು ಬೇಕಾದ್ದು. ಯಾರಲ್ಲೇ ಒಳ್ಳೆ ಗುಣ ಇದ್ದರೂ ಅದನ್ನು ರೆಕಗ್ನೈಸ್ ಮಾಡ್ತಕ್ಕಂತಹ ಒಂದು ಒಳ್ಳೆ ಗುಣ ನಮ್ಮಲ್ಲಿರಬೇಕು. ಗುಣಾಹ ಪೂಜಾಸ್ಥಾನಂ ಗುಣಿಷು ನಚ ಲಿಂಗಂ ನಚ ವಯಃ. ಗುಣಗಳು ಯಾರಲ್ಲಿದ್ದರೂ ಕೂಡ ಅದಕ್ಕೆ ನಾವು ರೆಕಗ್ನೈಸ್ ಮಾಡಬೇಕು. ಅವ್ರು ಚಿಕ್ಕವರು, ಇವ್ರು ವಯಸ್ಸಾದವರು, ಇವ್ರು ಹೆಂಗಸರು, ಅವ್ರ ಗಂಡಸರು, ಯಾವ ಭೇದ ಭಾವವೂ ಇಲ್ಲ. ಗುಣ ಮುಖ್ಯ. ಯುಕ್ತಿಯುಕ್ತಂ ಗ್ರಹೀತವ್ಯಂ ಬಾಲಾದಪಿ ಶುಕಾದಪಿ. ಒಂದು ಗಿಳಿ ಹೇಳಿದರೂ ಕೂಡ ಸತ್ಯವೇ. ಸತ್ಯ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಸತ್ಯ ಒಂದೇ, ಸುಳ್ಳು ಅನೇಕ. ಅದಕ್ಕೆ ಸುಳ್ಳು ಹೇಳೋವರಿಗೆ ನೆನಪಿನ ಶಕ್ತಿ ಚೆನ್ನಾಗಿರಬೇಕು. ಇಲ್ಲದೆ ಹೋದ್ರೆ ಅವ್ರು ಹೇಳಿ ಸುಳ್ಳಲ್ಲಿ ಅವರೇ ಸಿಹಾಕೋತಾರೆ. ಸತ್ಯ ಹೇಳೋನಿಗೆ ಯಾವತ್ತೂ ಭಯ ಇರಬೇಕಾಗಿಲ್ಲ. ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಯಾಕೆ? ಸತ್ಯ ಅಂದ್ರೇನು? ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪನ್ನ ವ್ಯಭಿಚರತಿ ಇತಿ ಸತ್ಯಂ. ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಶ್ಚಿತಂ ತತ್ತದ್ರೂಪಂ ವ್ಯಭಿಚರತಿ ಇತಿ ಅನೃತಂ ಅಂತ ಶಂಕರ ಭಾಷ್ಯ. ಸತ್ಯಂ, ಜ್ಞಾನಂ, ಅನಂತಂ, ಬ್ರಹ್ಮ ಅನ್ನೋ ತೈತ್ರಿಯ ಉಪನಿಷತ್ತಿನ ವಾಕ್ಯದ ಮೇಲೆ 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಆಚಾರ್ಯ ಶಂಕರರು ಲೋಕಕ್ಕೆ ಕೊಟ್ಟಂತಹ ಭಾಷ್ಯ ವಾಕ್ಯ ಅದು. ಆ ದೃಷ್ಟಿಯಿಂದ ಯಾವುದು ನಿಜವಾಗಿರ್ತಕ್ಕಂಥ ಅಂತಃಸತ್ವ ಇಲ್ಲಿರ್ತಕ್ಕಂಥದ್ದು ಅಂದರೆ, ನಾನು ಎಂಬತಕ್ಕಂಥದ್ದು ಹೋಗಬೇಕು ಯಾವಾಗಲೂ ಕೂಡ. ಅದಕ್ಕೆ ಕನಕದಾಸರು ನಾನು ಹೋದರೆ ಹೋದೇನು ಅಂತ ಹೇಳಿದರು. ಎಲ್ಲರೂ ಅವ್ರ ಮೇಲೆ ಬಿದ್ದರು, ಈ ಕುರುಬಾ ಹೋಗ್ತಾನಂತೆ ಅಂತ. ಅವ್ರು ಹೇಳಿದ್ದೇನು ಪಾಪ, ನನ್ನಲ್ಲಿರೋ ನಾನೂನು ಅಹಂಕಾರ ಹೋದರೆ ನಾನು ಹೋಗ್ತೀನಿ ಅಂತ. ಎಲ್ರಿಗೂ ಆ ಮಟ್ಟದಲ್ಲಿ ಅರ್ಥ ಆಗಬೇಕಲ್ಲ. ಅದಕ್ಕೆ ಒಳ್ಳೆಯವರೇ ಯಾವಾಗಲೂ ಲೋಕದಲ್ಲಿ ಅವಹೇಳನೆಗೆ ಒಳಗಾಗೋದು, ಕೆಟ್ಟವರಲ್ಲ. ಏಕೆಂದರೆ ಒಳ್ಳೆಯವರ ಒಳ್ಳೆಯತನ ಒಳ್ಳೆಯದಾಗೇ ಇದು ಬಿಡತ್ತೆ ಹೊರತು ಅದು ಆಚೆನೇ ಬರಲ್ಲ. ಆ ದೃಷ್ಟಿಯಿಂದನೇ ಎಲ್ಲರೂ ಅದನ್ನು ರೆಕಗ್ನೈಸ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಾನು ನನ್ನನ್ನು ಅರಿಯೇನು ಅಥವಾ ನಾನು ನನ್ನನ್ನು ಅರಿತಿದ್ದೇನೆ ಎಂಬ ಮಾತುಗಳು ಹಾಸ್ಯಾಸ್ಪದಗಳು. ನೋಡುವವನು ನೋಡಲ್ಪಡುವವನು ಎಂಬುದಾಗಿ ಇಬ್ಬರು ಆತ್ಮರಿರುತ್ತಾರೇನೋ? ನೋಡೋನು ಬೇರೆ, ನೋಡಿಸ್ಕೊಳ್ಳೋದು ಬೇರೆ. ಹಾಗಿದ್ರೆ ಎರಡೆರಡು ಆತ್ಮ ಇದೆಯೇನೋ? ಆತ್ಮ ಏಕಮೇವ ಅದ್ವಿತೀಯ ಎಂಬುದು ಎಲ್ಲರ ಅನುಭವ. ಅಲ್ಲಿಗೆ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂದರೆ, ದೃಗ್ದೃಶ್ಯ ವಿವೇಕವನ್ನು ಹೇಳ್ತಾ ಇದ್ದಾರೆ ಅವರು. 3ನೇ ಪಾದದಲ್ಲಿ ಹೇಳ್ತಾರೆ ನೋಡಿ, ದೃಗ್ದೃಶ್ಯ ಭೇದಾತ್ಮಿಕಾಯಾಮ್ ದ್ವಿಧಾತ್ಮ. ದೃಕ್ ಬೇರೆ, ದೃಶ್ಯ ಬೇರೆ. ದೃಕ್ ಅಂದ್ರೇನೋ ಬ್ರಹ್ಮ, ದೃಶ್ಯ ಅಂದ್ರೇನೋ ಪ್ರಪಂಚ ಅಥವಾ ಜಗತ್ತು. ದೃಕ್ ಬ್ರಹ್ಮ, ದೃಶ್ಯಂ ಜಗತ್ತು ಇತಿ ವೇದಾಂತ ಡಿಂಡಿಮಃ. ದೃಕ್ ಶಕ್ತಿಯೈ ನಮಃ ಲಲಿತಾ ಸಹಸ್ರನಾಮದಲ್ಲಿ. ಆ ದೃಕ್ಕಿಗೆ ನಾನು ನಮಸ್ಕಾರ ಮಾಡಬೇಕೇ ಹೊರತು ಬೇರೆದಕ್ಕಲ್ಲ.
ಹಾಗಿದ್ರೆ ದೃಕ್ಸ್ವರೂಪ ಯಾವುದು ಇರತಕ್ಕಂಥದ್ದು ಅಂದರೆ ಅದೇ ಬ್ರಹ್ಮಸ್ವರೂಪ. ಅಪರೋಕ್ಷಾನುಭೂತಿನಲ್ಲಿ ಸ್ಪಷ್ಟವಾಗಿ ಆಚಾರ್ಯ ಶಂಕರರು 24ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡ್ತಾರೆ. ಬ್ರಹ್ಮೈವಾಹಂ ಸಮಶಾಂತಃ ಸಚ್ಚಿದಾನಂದಲಕ್ಷಣ ನಾಹಂ ದೇಹ ಅಸದ್ರೂಪ ಜ್ಞಾನಮಿತ್ಯುಚ್ಯತೆ ಬುಧೈಃ. ಅಹಂ ಬ್ರಹ್ಮೈವ, ಬ್ರಹ್ಮ ಇವ ಅಲ್ಲ, ಬ್ರಹ್ಮ ಏವ. ಇವ ಅಂದರೆ ಬ್ರಹ್ಮನಂತೆ ಅಂತ ಆಗತ್ತೆ. ಅಂತೆ ಕಂತೆ ಬಂದರೆ ಉಪಮಾಲಂಕಾರ, ಅದೇ ಇದು ಇದೇ ಅದು ಅಂತ ಬಂದರೆ ರೂಪಕಾಲಂಕಾರ. ಬ್ರಹ್ಮೈವ ಅಹಂ, ನಾನು ಬ್ರಹ್ಮವೇ ಆಗಿದ್ದೇನೆ ಅಂದರೆ ನಾನು ಅಬ್ರಹ್ಮ ಅಲ್ಲ ಅನ್ನೋದು ಪ್ರೂವ್ ಆಯಿತು. ಹೆಂಗಿದನಪ್ಪ ನಾನು? ಸಮಃ ಸಮಃ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ, ಭಗವದ್ಗೀತೆ. ಎಲ್ಲರನ್ನು ಒಂದೇ ತರಹ ಕಾಣಬೇಕು. ಅದಕ್ಕೆ ಪಂಡಿತಾ ಸಮದರ್ಶಿನಃ ಅಂತ ನಮ್ಮಲ್ಲಿ ಹೇಳಿರೋದು. ಒಬ್ಬರನ್ನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ, ಮತ್ತೊಬ್ಬರನ್ನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ. ಎಲ್ಲರನ್ನು ಒಂದೇ ತರಹ ಕಾಣ್ತಕ್ಕಂಥ ಪ್ರವೃತ್ತಿ ಆಗಬೇಕು. ಆ ದೃಷ್ಟಿಯಿಂದನೇ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗತ್ತೋ ಅದಕ್ಕೆ ಯೋಗ ಅಂತ ಕರೀ. ಯೋಗ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಅದು ಹೇಗೆ ಅಂದರೆ, ಯಾರೋ ಒಬ್ಬರು ಇಲ್ಲಿ ಒಳಗಡೆ ಬರೋದಕ್ಕೋಸ್ಕರ ಬಾಗಿಲ ಹತ್ರ ಕರೆಕ್ಟಾಗಿ ಬಂದಿರ್ತಾರೆ. ನಾನು ಬಾಗಿಲು ತೆಗಿತೀನಿ, ಅವರೇನು ಅನ್ಕೋತಾರೆ? ಅವ್ರನ್ನ ಸ್ವಾಗತ ಮಾಡೋದಕ್ಕೆ ನಾನು ಬಾಗಿಲು ತೆಗೆದಿದ್ದೀನಿ ಅಂತ ಅನ್ಕೋತಾರೆ. ಹಾಗಲ್ಲ ಆಗಿರೋದು. ಕಾಕತಾಳೀಯವಾಗಿ ಆ ರೀತಿ ಒದಗಿ ಬಂದಿದೆ ಅಷ್ಟೇ. ಹಾಗಾದರೆ ಒಳ್ಳೆಯದು, ಅದಕ್ಕೆ ವಿರುದ್ಧವಾದರೆ ಕಷ್ಟ ಅಷ್ಟೇ. ನಾನು ಬಾಗಿಲು ಹಾಕೋಷ್ಟೊತ್ತಿಗೆ ಅಲ್ಲಿ ಯಾರಾದರೂ ಬಂದು ಅವ್ರ ಮಖಕ್ಕೆ ಹೊಡ್ಕೊಂಡ್ರೆ ಅದು ಕಷ್ಟ. ಅದು ಆಗಬಾರ್ದು. ಹಾಗೂ ಆಗ್ಬೋದು. ಹೆಂಗಿದ್ರೆ ಯಾವಾಗಲೂ ಕೂಡ ನಾವು ಅಂಕುಡೊಂಕಾಗಿ ಬಿದ್ದಿರ್ತಕ್ಕಂಥ ಹಗ್ಗವನ್ನೇ ಹಾವು ಅಂತೇನು ಭ್ರಮಿಸಬೇಕಾಗಿಲ್ಲ. ಹಾವನ್ನು ಹಗ್ಗ ಅಂತ ಭ್ರಮಿಸಿಬಿಟ್ರೆ ಎಂಥ ಅನಾಹುತ ಆಗುತ್ತೆ ನೋಡಿ. ಅಯ್ಯೋ, ಹಾವು ಹಗ್ಗ ಅಂದ್ಕೊಂಡು ಹತ್ತಿರ ಬಂದು ಬುಸ್ ಅಂತ ಎದ್ದು ನಿಂತ್ಕೊಂಡ್ಬಿಟ್ರೆ ಯಾವತ್ತೂ ಓಡದೇ ಇರೋರು 100 ಮೀಟರ್ಸ್ ಡ್ಯಾಶ್ ಓಡಿಬಿಡ್ತಾರೆ. ಅವತ್ತು ಪ್ರಾಣ ಭಯ ಅನ್ನೋದು ಆ ರೀತಿಯಾಗಿರುತ್ತೆ. ಸೊ ಆ ದೃಷ್ಟಿಯಿಂದನೇ ಮರಣ ಭಯ ಅನ್ನೋದು ಅವಿದ್ಯೆಗಿರ್ತಕ್ಕಂತಹ 5ನೇ ಅಲೆ ಅಂತ ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ವಿವೇಕ ಚೂಡಾಮಣಿ ಎಂಬತಕ್ಕಂತಹ ಆಚಾರ್ಯ ಶಂಕರರ ಪ್ರಕರಣ ಗ್ರಂಥದ ಮೇಲೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡ್ತಾ 364ನೇ ಶ್ಲೋಕ 4ನೇ ಸಾಲಿನಲ್ಲಿ ಈ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಯಾವುದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಬ್ರಹ್ಮೈವಾಹಂ ಸಮಃ, ಎಲ್ಲರಲ್ಲೂ ಕೂಡ ಸಮ. ಅದಕ್ಕೇನೆ ಪಂಡಿತಾ ಸಮದರ್ಶಿನಃ. ಮತ್ತು ಪಂಡಿತ ಅನ್ನೋ ಶಬ್ದ ಕ್ಲಾರಿಫೈ ಮಾಡಬೇಕು. ಭಾಷೆಯಲ್ಲಿ ಪಂಡಿತ ಅಂದರೆ ಯಾರು ಗೊತ್ತಾ? ಶತಶ್ಲೋಕೇನ ಪಂಡಿತ ಅಲ್ಲ, 100 ಶ್ಲೋಕ ಬಾಯಿಗೆ ಹೇಳೋನು ಪಂಡಿತ, 1000 ಶ್ಲೋಕೇನ ಪಂಡಿತ ಅಲ್ಲ, ಆತ್ಮಜ್ಞಾನಿ ಇತ್ಯರ್ಥ. ಆಚಾರ್ಯ ಶಂಕರರ ಭಾಷೆಯಲ್ಲಿ ಯಾರು ಪಂಡಿತರು ಅಂದರೆ ಆತ್ಮಜ್ಞಾನ ಯಾರಿಗುಂಟಾಗಿದೆಯೋ ಅವನೇ ಪಂಡಿತ ಅಂತ. ಪಂಡ ಆತ್ಮ ವಿಷಯ ಬುದ್ಧಿ ಯಸ್ಯ ಅಂತ ಬರೀತಾರೆ ಭಾಷೆಯಲ್ಲಿ. ಪಂಡ ಅಂದರೆ ನಾರ್ತ್ ಇಂಡಿಯಾ ಪಂಡಗಳಲ್ಲ, ಅವರು ಪುಂಡಗಳವರು. ನೀವು ಅಲಹಾಬಾದ್ಗೆ ಹೋದರೆ ತ್ರಿವೇಣಿ ಸಂಗಮ ತೋರಿಸ್ತೀವಿ ಅಂತ ಅರ್ಧ ದಾರಿ ಕರ್ಕೊಂಡೋಗಿ ಸಂಗಮದಲ್ಲಿ ಇಷ್ಟು ನೀವು ದುಡ್ಡು ಇಡ್ತೀರೋ ಆಚೆ ದಡ ಸೇರಿಸ್ತೀನಿ, ಮುಳುಗಿಸ್ಬಿಟ್ಟು ನಾನು ಈಜ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಪೊಲೀಸ್ ಅವರು ನಮ್ಮ ಥರ ಬೇಟನ್ನೆಲ್ಲ ಲಾಠಿ ಇಟ್ಕೊಂಡಿರ್ತಾರೆ, ಇಷ್ಟು ದೊಡ್ಡದು, ಅವ್ರಿಗಿಂತ ಎತ್ತರ ಇರೋದು, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಯಾವುದು? ಪಂಡಿತ ಶಬ್ದ ಅಂದರೆ ನಮ್ಮಲ್ಲಿ ಯಾತಕ್ಕೆ ಅಷ್ಟು ಬೆಲೆ ಇದ್ದಿದ್ದು ಅಂದರೆ, ಕಾಶಿನಲ್ಲಿ ಇವತ್ತಿಗೂ ಕೂಡ ಪಂಡಿತ ಪರಿಷತ್ ಅಂತ ಒಂದು ಪರಿಷತ್ತಿದೆ. ಆ ಪಂಡಿತ ಪರಿಷತ್ತಿಂದ ಮಹಾಮಹೋಪಾಧ್ಯಾಯ ಡಿಗ್ರಿ ನೀವೇನಾದ್ರು ಸಂಪಾದನೆ ಮಾಡ್ಕೋಬೇಕಾದ್ರೆ 8 ಗಂಟೆ 8 ಜನ ಕೂತ್ಕೊಂಡು ನಿಮಗೆ ವೈವಾ ಕಂಡಕ್ಟ್ ಮಾಡ್ತಾರೆ. ನೋ ರಿಟರ್ನ್ ಎಕ್ಸಾಮಿನೇಷನ್. ಆ 8 ಜನ ಹೇಳಿದ ಪ್ರಶ್ನೆಗೆ 8 ಗಂಟೆ ನೀವು ಸಕ್ಸಸ್ಫುಲ್ಲಾಗಿ ಆನ್ಸರ್ಸ್ ಕೊಟ್ಟರೆ ಯು ಆರ್ ಕನ್ಸಿಡರ್ಡ್ ಆಸ್ ಮಹಾಮಹೋಪಾಧ್ಯಾಯ, ಅದರ್ವೈಸ್ ಮಹಾ ಉಪಾಧ್ಯಾಯ ಅಷ್ಟೇ ಆಗೋದು. ಸೊ ಆ ದೃಷ್ಟಿಯಿಂದ ಪಂಡಿತ ಅಂದರೆ ಯಾವಾಗಲೂ ಕೂಡ ಜ್ಞಾನಿ, ಆತ್ಮದರ್ಶಿ ಅಂಥ ಅರ್ಥದಲ್ಲೇ ಪಂಡಿತ ಶಬ್ದವನ್ನು ಬಳಸಿರೋದು. ಶಾಂತಃ, ಹಾಗಿರೋನು ಹೆಂಗಪ್ಪ ಇರ್ತಾನೆ? ಯಾವಾಗಲೂ ಶಾಂತವಾಗಿರ್ತಾನೆ. ಈಗ ನೀವು ರಮಣರ ಫೋಟೋ ನೋಡಿ, ಬುದ್ಧನ ಫೋಟೋ ನೋಡಿ, ಸದಾಶಿವ ಬ್ರಹ್ಮೇಂದ್ರ ಫೋಟೋ ನೋಡಿ, ಎಷ್ಟು ಮಖದಲ್ಲಿ ಇರ್ತಕ್ಕಂಥ ಆ ಶಾಂತತೆ ಅನ್ನೋದು ಯಾವಾಗಲೂ ಕೂಡ ಆಚೆ ಕಡೆ ಪ್ರತಿಬಿಂಬಿಸ್ತಾ ಇರುತ್ತೆ. ಅರ್ಧ ಕಣ್ಣು ಮುಚ್ಕೊಂಡಿರ್ತಕ್ಕಂಥದ್ದು ಆ ಧ್ಯಾನ ಸ್ವರೂಪ. ಅದಕ್ಕೆ ನೋಡಿ, ಚಿನ್ಮುದ್ರಿತ ಕರಕಮಲಂ ಚಿಂತಿತ ಭಕ್ತೇಷ್ಟದಂ ವರದಂ, ಸದಾಶಿವ ಬ್ರಹ್ಮೇಂದ್ರರ ಆತ್ಮಾನುಸಂಧಾನಂ ಗ್ರಂಥದಲ್ಲಿ ಬರ್ತಕ್ಕಂಥದ್ದು. ಇದು ಚಿನ್ಮುದ್ರ. ಶಂಕರ ಭಗವತ್ಪಾದರದು ಚಿನ್ಮುದ್ರ, ನೆನಪಿಟ್ಕೊಳ್ಳಿ. ಭಗವದ್ ರಾಮಾನುಜರದು ಅಂಜಲಿ ಮುದ್ರ, ಮಧ್ವಾಚಾರ್ಯದು ಕರ್ತರಿ ಮುದ್ರ. ಕಾನ್ಸೆಪ್ಟ್ ಮುದ್ರಾಸ್ ಅಕಾರ್ಡಿಂಗ್ ಟು 3 ಆಚಾರ್ಯಾಸ್ ಅಂತ ಟೈಟಲ್ ಕೊಟ್ಟರೆ ಅದನ್ನೆಲ್ಲ ಆಚೆ ಮಾತಾಡಬೇಕಾಗತ್ತೆ. ಈಗ ನನಗೆ ಸಂದರ್ಭ ಅಲ್ಲ, ಅದರಿಂದ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಗಚ್ಚದ್ ವ್ಯಾಖ್ಯಾನ ಅಂತ ಒಂದಿದೆ ಮೀಮಾಂಸಾ ಶಾಸ್ತ್ರದಲ್ಲಿ, ಯಾವುದನ್ನೂ ಡೀಟೇಲಾಗಿ ಹೇಳಲ್ಲ, ಎಲ್ಲ ಹೇಳ್ದಂಗೆ ಮಾಡಿ ಮುಂದಕ್ಕೆ ಹೋಗ್ತಾ ಇರೋದು.
ಈಗ ನನ್ನ ಗತಿ ಅಷ್ಟೇ ಆಗಿರೋದು. ಯಾಕೆ ಅಂತ ಹೇಳಿದ್ರೆ ಯಾವೊಂದನ್ನು ಡೀಟೇಲ್ ಮಾಡೋಕ್ಕೆ ನನಗೆ ಸಮಯ ಆಗ್ತಾ ಇಲ್ಲ. ನನ್ನಲ್ಲಿ ಜ್ಞಾನ ಇದೆ ಅಂತಲ್ಲ ನಾನು ಹೇಳ್ಕೊತಾ ಇರೋದು, ನನಗೆ ಅದು ಸಮಯ ಆಗ್ತಾ ಇಲ್ಲ. ಏನೇನೋ ಹೇಳಬೇಕಾದ ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ನನ್ನ ದೌರ್ಬಲ್ಯ ಅದು. ಏನು ಮಾಡೋದು? ಸಮಃ ಶಾಂತಃ, ಯಾವಾಗಲೂ ಶಾಂತ ಇರೋದು. ಯಾರು ಶಾಂತವಾಗಿರ್ತಾರೆ? ರಮಣ ಗೀತಾನಲ್ಲಿ ಹೇಳೋ ಹಾಗೆ ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋಕ್ಕೆ. ದುರ್ಬಲರ ಮೇಲೆ ಯಾರಾದರೂ ಕೂಡ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ರೆ ಅದನ್ನು ತಡೆಯೋದಕ್ಕೆ ಒಂದು ಶಕ್ತಿ ಉಪಯೋಗಿಸಬೇಕೇ ಹೊರತು ತನ್ನ ಶಕ್ತಿ ಪ್ರದರ್ಶನಕ್ಕಲ್ಲ ಯಾವಾಗಲೂ ಕೂಡ. ಅದಕ್ಕೆ ಧರ್ಮರಾಯ ಒಂದು ಪರ್ಯಾಯ ಪದ ಇದೆ ಅವನಿಗೆ, ಯುಧಿಷ್ಠಿರ ಅಂತ. ನೆನಪಿಟ್ಕೊಳ್ಳಿ, ಯುಧಿ ಅಂದರೆ ರಣರಂಗದಲ್ಲಿ ಸ್ಥಿರವಾಗಿ ನಿಂತ್ಕೊಂಡು ಗೆದ್ದುಕೊಂಡೇ ಯಾರು ಆಚೆ ಬರ್ತಾರೋ ಅವನು ಯುಧಿಷ್ಠಿರ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ಅವನು ಯಾತಕ್ಕೋಸ್ಕರ ಯುದ್ಧ ಬೇಡ ಅಂತ ಇದ್ದಿದ್ದು? ಕೈಯಲ್ಲಾಗದೆ ಅಲ್ಲ, ವಿನಾಕಾರಣ ರಕ್ತಪಾತ ಬೇಡ ಅನ್ನೋ ದೃಷ್ಟಿಯಿಂದ ತಡೀತಾ ಇದ್ನೇ ಹೊರತು ಅವನ ಕೈಯಲ್ಲಿ ಆಗದೆ ಅಲ್ಲ. ಹಿ ವಾಸ್ ನಾಟ್ ಎ ಕವರ್ಡ್. ಜೂಲಿಯಸ್ ಸೀಸರಲ್ಲಿ ಒಂದು ಮಾತು ಹೇಳ್ತಾನೆ ಶೇಕ್ಸ್ಪಿಯರ್, ಕವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದೇರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ. ಸೊ ಎವ್ರಿ ಡೇ ಇಸ್ ಎ ಡೆತ್ ಫಾರ್ ಎ ಕವರ್ಡ್. ವ್ಯಾಲಿಯಂಟ್ ಅಂತಲೇ ಇನ್ನೊಂದು ಪೊಯಮ್ ಇದೆ, ಇದರಿಂದ ಇನ್ಸ್ಪೈರ್ ಆಗಿರೋದು. ಇನ್ಸ್ಪಿರೇಷನ್ ಆಫ್ ಶೇಕ್ಸ್ಪಿಯರ್ ಆನ್ ಲೇಟರ್ ಪೋಯಿಟ್ಸ್ ಅಂದರೆ ಅದೆಲ್ಲ ಮಾತಾಡಬೇಕಾಗತ್ತೆ, ಈಗ ಬೇಡ. ಸೊ ಆ ದೃಷ್ಟಿಯಿಂದ ಯಾರ್ಯಾರ ಮೇಲೆ ಯಾರ್ಯಾರ ಪ್ರಭಾವ ಆಗಿ ಹೇಗೆ ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದು ಅದೇ ಒಂದು ಥೀಸಿಸ್ ಆಗಿಬಿಡತ್ತೆ. ಶಾಂತಃ, ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋಕ್ಕೆ. ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ. ನಮ್ಮಲ್ಲಿ ಭಕ್ತಿ ಅಂದ್ರೇನು? ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಅಂತ. ಭಕ್ತಿ ಹೀಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಆಚಾರ್ಯ ಶಂಕರ ಶಿವಾನಂದ ಲಹರಿನಲ್ಲಿ ಎಂಥ ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕಾ ಸಾಧ್ವಿ ನೈಜ ವಿಭಂ ಲತಾಕ್ಷಿತಿರುಹಂ ಸಿಂಧುಸ್ಸರಿದ್ವಲ್ಲಭಂ. ಯಾವ ರೀತಿ ಹೊರಡುತ್ತೆ ಮೊದಲೆತ್ಕೋತಾ? ಅಂಕೋಲಂ ನಿಜ ಬೀಜ ಸಂತತಿ. ಒಂದು ಆಲದ ಬೀಜ ಇದೆ, ಆಲದ ಮರ ಇದೆ, ಎರಡೂ ಕೂಡ ಬೇರೆ ಬೇರೆಯಾಗಿ ನಮಗೆ ತೋರ್ತಾ ಇದೆ. ಅದು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಭಕ್ತಿ. ಅಲ್ಲಿಂದನೂ ನೀವು ಸ್ವಲ್ಪ ಮುಂದಕ್ಕೆ ಹೋದರೆ ಅಯಸ್ಕಾಂತೋಪಲಂ ಸೂಚಿಕ. ಒಂದು ಅಯಸ್ಕಾಂತ ಸೂಜಿಯನ್ನು ಹೆಂಗೆ ಪಕ್ಕಂತ ಹಿಡ್ಕೊಳ್ಳುತ್ತೋ, ಪ್ರಾರಂಭದಲ್ಲಿ ಬೇರೆ ಬೇರೆಯಾಗಿದ್ದರೂ ಹಿಡ್ಕೊಂಡ್ಮೇಲೆ ಹೇಗೆ ಒಂದಾಗುತ್ತೋ ಅದಕ್ಕಿಂತ ಸುಪೀರಿಯರ್ ಭಕ್ತಿ. ಸಾಧ್ವಿ ನೈಜ ವಿಭುಂ. ಮೂರನೇದು, ಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ಹೆಂಗಸು ತನ್ನ ಗಂಡನನ್ನೇ ಸರ್ವಸ್ವ ಅಂತ ಹೆಂಗೆ ಭಾವಿಸ್ಕೊಂಡಿರ್ತಾಳೋ ಹಾಗೆ. ಸೀತೆ ರಾವಣಾಸುರನ ಕುರಿತು ಮಾತಾಡುವಾಗ ಮುಖ ನೋಡ್ಕೊಂಡು ಮಾತಾಡ್ತಾ ಇರಲಿಲ್ಲ, ಒಂದು ಹುಲ್ಲುಕಡ್ಡಿನ ಕಿತ್ಕೊಂಡು ಹುಲ್ಲುಕಡ್ಡಿಗೆ ಮಾತಾಡೋ ಹಾಗೆ ರಾವಣನಿಗೆ ಮಾತಾಡ್ತಾ ಇದ್ಲು. ಅಂದ್ರೇನು? ನೀನು ಹುಲ್ಲುಕಡ್ಡಿ ಅಷ್ಟೇ, ನಿಸ್ಸಾರ ಅಂತ ತೋರಿಸೋದಕ್ಕೆ. ಕೇವಲ ತನ್ನ ಪಾತಿವ್ರತ್ಯದಿಂದ ಬೇಕಾದರೆ ರಾವಣಾಸುರನ ಸುಟ್ಟು ಬೂದಿ ಮಾಡ್ತಕ್ಕಂಥ ಅಂತಸತ್ವ ಇತ್ತು ಸೀತೆಗೆ. ಆದರೆ ಮಾಡಲಿಲ್ಲ. ನನ್ನ ಗಂಡ ಬರಲಿ, ನನ್ನ ಯಜಮಾನ ಬರಲಿ, ಅವನು ಬಂದು ಆ ಕೆಲಸ ಮಾಡಿ ನನ್ನ ಕರ್ಕೊಂಡೋಗ್ಲಿ, ಸುಮ್ಮನೆ ಇರಲೇ ಹೊರತು ಅಶಕ್ತವಾಗಲ್ಲ, ದೀನವಾಗಲ್ಲ. ತನ್ನ ಗಂಡನ ಮೇಲಿದ್ದಂಥ ಗೌರವ, ಪ್ರೀತಿ, ಆದರ, ವಿಶ್ವಾಸ, ಶ್ರದ್ಧೆಯಿಂದ. ಅದಕ್ಕೆ ಯಾರಾದರೂ ಏನಾದರೂ ಮಾಡದೆ ಹೋದರೆ ಅವ್ರ ಕೈಯಲ್ಲಿ ಆಗಲ್ಲ ಅಂತ ದಯವಿಟ್ಟು ಭಾವಿಸ್ಕೋಬೇಡಿ. ಅವ್ರಿಗೆ ಮಾಡೋಕ್ಕೆ ಇಷ್ಟ ಇರಲ್ಲ ಅಷ್ಟೇ. ನಾಟ್ ಡೂಯಿಂಗ್ ಸಮಥಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್, ವಿಚ್ ಕ್ವೈಟ್ ಆಫನ್ ದೇ ನಾಟ್ ವಿ ಮಿಸ್ಟೇಕ್ ಒನ್ ಫಾರ್ ದಿ ಅದರ್ ಆ್ಯಂಡ್ ಲೇಬಲ್ ದಿ ಅದರ್ ಪರ್ಸನ್ ಆಸ್ ಯೂಸ್ಲೆಸ್, ವಿಚ್ ಇಸ್ ರಾಂಗ್. ಸೊ ಆ ದೃಷ್ಟಿಯಿಂದ ಸಮಃ ಶಾಂತಃ. ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾವಿಲಾಸದ 21ನೇ ಶ್ಲೋಕದಲ್ಲಿ ಅವರು ಹೇಳೋ ಹಾಗೆ, ಶಾಂತಾಹಂಕೃತಿ ದೋಷಃ ಸುಸಮಾಹಿತ ಮಾನಸಕ್ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕಃ. ಶಾಂತ ಅಹಂಕೃತಿ ದೋಷ ವರ್ಜಿತಃ. ಯಾರಿಗೆ ಅಹಂ ಅನ್ನೋದು ದೂರವಾಗಿದೆಯೋ ಸುಸಮಾಹಿತ ಮಾನಸಕ್ಕೋಪಿ, ಅವನ ಮನಸ್ಸು ಅನ್ನೋದು ಸಮಾಹಿತ ಸ್ಥಿತಿಯನ್ನು ಮುಟ್ಟತ್ತೆ. ಸಮಾಹಿತ ಸ್ಥಿತಿ ಅಂದ್ರೇನು? ದ ಸೆನ್ಸ್ ಆಫ್ ಈಕ್ವಿಪಾಯ್ಸ್, ಈಕ್ವಾನಿಮಿಟಿ, ಆ ಮಟ್ಟ ಮುಟ್ಟತ್ತೆ. ಪೂರ್ಣೇಂದು ಶಿಶಿರಭಾವ. ಅವನು ಹೆಂಗಿರ್ತಾನೆ ಅಂದರೆ ಹುಣ್ಣಿಮೆಯ ಚಂದ್ರ ಹೇಗೆ ಎಲ್ಲರಿಗೂ ಸಂತೋಷವನ್ನೇ ಕೊಡ್ತಾನೋ ಹಾಗಿರ್ತಾನೆ. ರಾಜತಿ ಆನಂದ ಸತ್ಯಚಿದ್ ರಸಿಕ. ತನ್ನ ಸತ್ ಚಿತ್ ಆನಂದ ಸ್ವರೂಪದಲ್ಲಿ ನೆಲೆಗೊಂಡಿರ್ತಾನೆ. ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಬ್ರಹ್ಮಸ್ವರೂಪ. ಸಚ್ಚಿದಾನಂದ ಲಕ್ಷಣ ನಾಹಂ ದೇಹ. ಇದು ಅವನಿಗೆ ಸ್ಪಷ್ಟವಾಗಿರುತ್ತೆ. ನಾನು ಅಂದರೆ ದೇಹವಲ್ಲ. ಯಾಕೆ? ದೇಹಕ್ಕೆ ಹುಟ್ಟಿದೆ, ಹುಟ್ಟಿರ್ತಕ್ಕಂಥದ್ದು ಬೆಳೆಯತ್ತೆ, ಬೆಳೆದದ್ದು ದೊಡ್ಡದಾಗತ್ತೆ, ದೊಡ್ಡದಾಗಿದ್ದು ಕುಗ್ಗತ್ತೆ,
ಕುಗ್ಗಿದ್ದು ಬೀಳತ್ತೆ, ಬಿದ್ದಿದ್ದು ಸಾಯತ್ತೆ. ಈ 6 ಭಾವ ವಿಕಾರಗಳು ದೇಹಕ್ಕಿದೆಯೇ ಹೊರತು ಆತ್ಮನಿಗಿಲ್ಲ. ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಈ 6 ದೇಹಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ದೇಹ ಅಂದ್ರೇನು? ದಹ್ಯತೆ ಇತಿ ದೇಹ, ತಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಇತಿ ಶರೀರಂ, ಯಾವುದು ಕುಗ್ಗತ್ತೋ ಅದು ಶರೀರ. ಅದಕ್ಕೆ ಚಿಕ್ಕ ಮಕ್ಕಳ ದೇಹವನ್ನು ವರ್ಣನೆ ಮಾಡುವಾಗ ಶರೀರ ಅಂತ ಯೂಸ್ ಮಾಡಬಾರ್ದು ಶಬ್ದ. ಯಾಕೆ ಗೊತ್ತಾ? ಶರೀರ ಅಂದರೆ ಬೆಳೆದಿದ್ದು ಆಗೋಗ್ಬಿಟ್ಟಿದೆ, ಏನು ಕುಗ್ಗೋ ಸ್ಥಿತಿಲಿರೋರಿಗೆ ಮಾತ್ರ ಶರೀರ ಅಂತ ಹೇಳಬೇಕು. ಹಾಗಿದ್ರೆ ಅವ್ರಿಗೇನು ಹೇಳಬೇಕು ಅಂದರೆ ತನು ಅಂತ ಹೇಳಬೇಕು. ತನು ಅನ್ನೋದು ಶರೀರಕ್ಕೆ ಪರ್ಯಾಯ ಪದ. ತನು ವಿಸ್ತಾರೆ ಅನ್ನೋ ಧಾತುವಿನಿಂದ ಬಂದಿರೋದು. ಬೆಳೀತಕ್ಕಂಥ ಮಗು ಅಂತ ಅರ್ಥ ಮಾಡಿಸಬೇಕಾದ್ರೆ ಸಂಸ್ಕೃತದಲ್ಲಿ ತನು ಶಬ್ದವನ್ನು ಬಳಸಬೇಕೇ ಹೊರತು ಶರೀರ ಶಬ್ದವನ್ನು ಬಳಸಬಾರ್ದು. ಹಾಗೆ ವಯಸ್ಸಾಗಿರೋರಿಗೆ ಶರೀರವನ್ನು ಬಳಸಬೇಕು ಹೊರತು ತನು ಶಬ್ದವನ್ನು ಬಳಸಬಾರ್ದು. ಇದೆಲ್ಲ ಕೆಲವು ಸೂಕ್ಷ್ಮಗಳು. ಪರ್ಯಾಯ ಪದ ಇದ್ದರೂ ಕೂಡ ಯಾವ ಸಂದರ್ಭದಲ್ಲಿ ಏನು ಹೇಳಬೇಕೋ ಅದನ್ನೇ ಹೇಳಬೇಕು. ಅದಕ್ಕೆ ಸುಮತಿ ಶತಕದಲ್ಲಿ ಒಂದು ಮಾತು ಹೇಳ್ತಾರೆ, ಎಪ್ಪಟಿಗೆ ಏಮಿ ಪ್ರಸ್ತುತಮೋ ದಾನ ಮಾತ್ರಂ ಪಲಕು ಸುಮತಿ ಅಂತ. ಯಾವಾಗ ಏನೇನೋ ಹೇಳ್ತಾ ಇರೋದಲ್ಲ, ಅಂದ್ರೇನು ನನ್ನ ಭಾಷಣ ತರಹ ಇರಬಾರ್ದು ಅಂತ ಅಷ್ಟೇ ತಾತ್ಪರ್ಯ. ನಾಹಂ ದೇಹ, ಯಾಕೆ ನಾನು ಯಾಕೆ ದೇಹ ಅಲ್ಲ? ಅಸದ್ರೂಪ. ನೋಡಿ, ಲೋಕದಲ್ಲಿರೋದು ಎರಡೇ, ಸತ್ ಅಸತ್. ಸತ್ ಅಂದ್ರೇನು? ಒಂದೇ ತರಹ ಇರೋದು. ಒಂದೇ ತರಹ ಇರೋದು ಯಾವುದು? ಆತ್ಮ. ಆತ್ಮ ಅಂದರೆ ಯಾವುದು? ನಾನು. ಅಸತ್ ಅಂದ್ರೇನು? ದೇಹ. ದೇಹ ಅಂದ್ರೇನು? ಕುಗ್ಗೋದು, ಬೀಳೋದು, ಎಡವೋದು, ಸಾಯೋದು. ಅದು ನಾನಲ್ಲ. ನಾಹಂ ದೇಹ ಅಸದ್ರೂಪ. ಹಾಗಿದ್ರೆ ಏನು ನಾನು? ಜ್ಞಾನಮಿತ್ಯುಚ್ಯತೆ ಬುಧೈಹಿ. ಬುಧ ಅಂದರೆ ಯಾರು ಗೊತ್ತಾ? ಜ್ಞಾನಿ ಅಂತ ಅರ್ಥ. ಬೋಧ ಅನ್ನೋದರಿಂದ ಬುಧ ಅಂತ ಬರುತ್ತೆ. ಬುದ್ಧ ಅಂತ ಅವನಿಗೆ ಯಾಕೆ ಹೆಸರು ಬಂತು ಗೊತ್ತಾ? ಬೋಧಿ ವೃಕ್ಷದ ಕೆಳಗೆ ಬೋಧವನ್ನು ಪಡ್ಕೊಂಡಿದ್ದರಿಂದ ಅವನು ಬುದ್ಧನಾದ. ಬುದ್ಧ ಹುಟ್ಟಿದ್ದು ಪೂರ್ಣಿಮೆ ದಿವಸ, ಅವನಿಗೆ ಜ್ಞಾನೋದಯ ಆಗಿದ್ದು ಪೂರ್ಣಿಮೆ ದಿವಸ, ಅವನ ದೇಹತ್ಯಾಗ ಮಾಡಿದ್ದು ಪೂರ್ಣಿಮೆ ದಿವಸ. ಅದಕ್ಕೆ ನಾವು ಬುದ್ಧ ಪೂರ್ಣಿಮಾ ಅಂತ ಸೆಲೆಬ್ರೇಟ್ ಮಾಡೋದು. ನೋಡಿ, 3 ಕೋಯಿನ್ಸೈಡ್ ಆಯಿತು ಒಂದೇ ದಿನ. 2 ಕೋಯಿನ್ಸೈಡ್ ಆಗೋದೇ ಕಷ್ಟ ಸಾಮಾನ್ಯವಾಗಿ. ಡೇಟ್ ಆಫ್ ಬರ್ತ್ ಕೋಯಿನ್ಸೈಡಿಂಗ್ ವಿತ್ ಡೇಟ್ ಆಫ್ ಡೆತ್ ವಿತ್ ಓನ್ಲಿ ದಿ ಡಿಫ್ರೆನ್ಸ್ ಆಫ್ ಇಯರ್ಸ್ ಅಷ್ಟೇ. ನಮ್ಮ ಅಜ್ಜಿಗೆ ಆ ತರಹ ಆಯಿತು. ಅವರು ನಾಗಪಂಚಮಿ ದಿನ ಹುಟ್ಟಿದ್ರಿಂದ ನಾಗಮ್ಮ ಅಂತ ಹೆಸರಿಟ್ಟಿದ್ರು. ಅವ್ರು ಹುಟ್ಟಿದ್ದು ನಾಗಪಂಚಮಿ ದಿವಸನೇ, ಅವ್ರು ಹೋಗಿದ್ದು ನಾಗಪಂಚಮಿ ದಿವಸನೇ. ಸೊ ಆ ದೃಷ್ಟಿಯಿಂದ ಕೆಲವ್ರಿಗೆ ಆ ರೀತಿ ಅದು ಓದಕ್ಕೆ ಬರುತ್ತೆ, ಅದು ಏನೂ ಹೇಳೋಕ್ಕಾಗಲ್ಲ ನಾವು. ಬ್ರಹ್ಮೈವಾಹಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ನೋಡಿ, ಮನೀಷಾ ಪಂಚಕದಲ್ಲಿ ಎಂಥ ಒಳ್ಳೆ ಮಾತನ್ನು ಹೇಳಿದ್ದಾರೆ. ದೃಗ್ದೃಶ್ಯ ವಿವೇಕಕ್ಕೆ ಸಂಬಂಧಪಟ್ಟ ಹಾಗೆ ಆಚಾರ್ಯ ಶಂಕರರು ಅಂದರೆ, ಬ್ರಹ್ಮೈವ ಅಹಮಿದಂ. ಈ ತೋರ್ತಾ ಇರತಕ್ಕಂಥದ್ದು ಪ್ರತಿಯೊಂದು ಕೂಡ ಬ್ರಹ್ಮವೇ. ಯಾರಿಗೆ ಇದು ಅನುಭವ ಬರೋದು? ಜ್ಞಾನಿಗೆ, ಸಾಮಾನ್ಯರಿಗಲ್ಲ. ಸಾಮಾನ್ಯರಿಗೆ ನಾನು ಬ್ರಹ್ಮ ಅಲ್ಲ ಅನ್ನೋದೇ ಕೂತ್ಕೊಂಡ್ಬಿಟ್ಟಿದೆ ಜ್ಞಾನ. ಮೊದಲು ನಾನು ಬ್ರಹ್ಮ ಅಲ್ಲ ಅನ್ನೋದನ್ನು ಆಚೆ ತೆಗೆದು ಹಾಕಿದರೆ ಆಮೇಲೆ ಇರೋದೇ ಬ್ರಹ್ಮವಸ್ತು. ಬ್ರಹ್ಮವಸ್ತು ಆಚೆಯಿಂದ ಬರೋದಲ್ಲ, ಯಾವಾಗಲೂ ಇರೋದು. ನಿಮಗೊಂದು ಉದಾಹರಣೆ ಕೊಡ್ತೀನಿ, ಸ್ಪಷ್ಟ ಆಗುತ್ತೆ. ಒಬ್ಬ ಶಿಲ್ಪಿ ಒಂದು ದೊಡ್ಡ ಬಂಡೆಕಲ್ಲನ್ನು ನೋಡ್ತಾನೆ. ಬಂಡೆಕಲ್ಲಿನಲ್ಲಿ ಅವನಿಗೆ ಗಣೇಶ ಕಾಣುತ್ತೆ. ಗಣೇಶನನ್ನು ತಂದು ಅವನು ಪ್ರತಿಷ್ಠಾಪನೆ ಮಾಡಲ್ಲ. ಅಲ್ಲಿ ಅವನೇನು ಮಾಡ್ತಾನೆ ಗೊತ್ತಾ? ಗಣೇಶನಿಗೇನು ಬೇಡವೋ ಅದೆಲ್ಲ ತೆಗೆದಾಕ್ತಾ ಬರ್ತಾನೆ. ಕೊನೆಗೆ ಉಳಿಯೋದೇನೋ ಅದೇ ಗಣೇಶ. ನೇತಿ ನೇತಿ, ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ. ಹಾಗಿದ್ರೆ ಏನು ನಿನಗೆ ಬೇಕಾಗಿರೋದು? ಅದೆಲ್ಲವೂ ಬೇಡದೆ ಆಗಿ ಏನು ಉಳ್ಕೊಂಡಿದೆಯೋ ಅದೇ ನೀನು. ರಾಮೂರು ಯಾರು? ರಾಮು ರಾಮಸ್ವಾಮಿ ಅಲ್ಲ, ರಾಮು ರಂಗನಾಥ್ ಅಲ್ಲ, ರಾಮು ಚಿದಾನಂದ ಅಲ್ಲ, ರಾಮು ಮೀನಾಕ್ಷಿ ಅಲ್ಲ. ಹಾಗಿದ್ರೆ ರಾಮು ಯಾರು? ಅದೆಲ್ಲ ಆಗಿ ಉಳಿದಿರೋರು ಯಾರು? ಅವರೇ ರಾಮು. ಹಾಗೆಯೇ ಅರ್ಥ ಮಾಡಬೇಕೇ ಹೊರತು ನಾವು ನಿಷೇಧ ಮುಖಾಂತರವಾಗಿ ನೇತಿ ನೇತಿ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಚಕ್ಷು ಅಪಾಣಿ ಹೀಗೇ ಹೇಳಬೇಕೇ ಹೊರತು ಇದಂತದ್ದು ಅಂತ ಹೇಳಕ್ಕೆ ಬರಲ್ಲ. ಹೇಳಿಬಿಟ್ರೆ ಏನಾಗುತ್ತೆ? ಕಣ್ಣಿಂದ ನೋಡೋದು ಅಂತಾಗತ್ತೆ. ನೋಡೋದೇನೋ ಕಣ್ಣು, ಕಣ್ಣು ಅನ್ನೋದೇನೋ ಇಂದ್ರಿಯ, ಇಂದ್ರಿಯ ಅನ್ನೋದು ಹುಟ್ಟಿದೆ. ಯಾವ ಹುಟ್ಟಿರೋದ್ರಿಂದನೂ ಹುಟ್ಟಿಲ್ಲದೆ ಇರೋದನ್ನು ನೋಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನೇತಿ ನೇತಿನೇ ನಮಗೆ ಪ್ರಮಾಣ. ಹಾಗೆಯೇ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬ್ರಹ್ಮೈವ ಅಹಮಿದಂ ಜಗಚ್ಚ ಸಕಲಂ. ಸಮಸ್ತವಾಗಿರ್ತಕ್ಕಂತಹ ಜಗತ್ತೂ ಕೂಡ ಯಾವಾಗಲೂ ಶಾಶ್ವತವಾಗಿಲ್ಲ. ಯಾಕೆಂದರೆ ಜಗತ್ತು ಅನ್ನೋದು ದೃಶ್ಯ, ಅದು ಕಾಣ್ತಾ ಇರತಕ್ಕಂಥದ್ದು. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ ಆತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರೆಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅದಕ್ಕೆ ಆ ಮಾತು ಹೇಳಿರೋದು.
ದೃಗ್ದೃಶ್ಯೋ ದ್ವೌ ಪದಾರ್ಥೋಸ್ತಃ. ಸ್ಪಷ್ಟವಾಗಿ ಬ್ರಹ್ಮಜ್ಞಾನಾವಳಿ ಮಾಲಾದಲ್ಲಿ ಆಚಾರ್ಯ ಶಂಕರು 17ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ದೃಕ್ಕು ಮತ್ತು ದೃಶ್ಯ ಎಂಬತಕ್ಕಂಥ ಎರಡಿದೆಯಪ್ಪ. ಪರಸ್ಪರ ವಿಲಕ್ಷಣವು, ಎರಡೂ ಕೂಡ ಒಂದಕ್ಕೊಂದು ಪೂರ್ವಾಪರ ವಿರೋಧವಾಗಿರ್ತಕ್ಕಂಥದ್ದು. ಹೆಂಗೆ ಅಂದರೆ ತಮಪ್ರಕಾಶವತ್ ವಿರುದ್ಧ ಸ್ವಭಾವಯೋ, ಕತ್ತಲೆ ಮತ್ತು ಬೆಳಕು ಎರಡೂ ಕೂಡ ವಿರೋಧವಾಗಿರೋ ಹಾಗೆ. ಏಕಕಾಲದಲ್ಲಿ ಕತ್ತಲೆ ಬೆಳಕು ಎರಡೂ ಇರೋಕ್ಕಾಗಲ್ಲ. ಒಂದು ಸಲ ಬೆಳಕು ಬಂತು ಅಂದರೆ ಕತ್ತಲೆ ಹೋಯ್ತು ಅಂತಲೇ ಗ್ಯಾರಂಟಿ. ಯಾವಾಗ ಕತ್ತಲೆ ಇದೆ ಅಂತ ಹೇಳ್ತೀರೋ ಆವಾಗ ಬೆಳಕಿನ ಅಭಾವ ಇದೆ ಅಂತಲೇ ಗ್ಯಾರಂಟಿ. ಅದರಿಂದ ಎರಡೂ ಏಕಕಾಲದಲ್ಲಿ ಇರೋಕ್ಕಾಗಲ್ಲ. ಒಂದು ಬಂದರೆ ಒಂದಿರಲ್ಲ. ಹಾವು ಮುಂಗುಸಿ ತರಹ ಅದು ಪರಸ್ಪರವಾಗಿ ವಿಲಕ್ಷಣವಾಗಿರ್ತಕ್ಕಂಥ ಪದಾರ್ಥಗಳು. ದೃಗ್ದೃಶ್ಯೌ ದ್ವೌ ಪದಾರ್ಥೌಸ್ತಃ ಹೆಂಗಿದೆ? ಪರಸ್ಪರ ವಿಲಕ್ಷಣವು, ಎರಡೂ ಕೂಡ ಒಂದಕ್ಕಿಂತ ಇನ್ನೊಂದು ವಿಲಕ್ಷಣವಾಗಿದೆ. ದೃಕ್ ಬ್ರಹ್ಮ ದೃಶ್ಯಂ ಜಗತ್ ಇತಿ ಸರ್ವ ವೇದಾಂತ ಡಿಂಡಿಮಃ. ಅದರಿಂದ ವೇದಾಂತ ಡಿಂಡಿಮ ಘೋಷದಿಂದ ನಗಾರಿ ಬಾರಿಸಿದ ಹಾಗೆ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ದೃಕ್ ಮತ್ತು ದೃಶ್ಯ ಎರಡೂ ಕೂಡ ಬೇರೆ. ಈ ದೃಷ್ಟಿಯಿಂದ ಜಗತ್ತು ಎಂಬತಕ್ಕಂಥದ್ದು ಏನು ಹಾಗಿದ್ರೆ ದೃಶ್ಯ. ಆ ಜಗತ್ತು ಹೆಂಗಿದೆ? ಏವಂ ಜಗತಃ ಜನ್ಮ ಕಾರ್ಯಂ ಗೃಹ್ಯಮಾಣಂ ಮಾಯಾವಿನಮಿವ ಪಾರಮಾರ್ಥಸಂತಹ ಜನ್ಮ ಮಾಯಾರೂಪಂ ಅವಗಮಯತಿ. ಮಾಂಡುಕ್ಯ ಕಾರಿಕಾ ಭಾಷ್ಯ ಆಚಾರ್ಯ ಶಂಕರರದು 3ನೇ ಪ್ರಕರಣದ 27ನೇ ಶ್ಲೋಕದ ಮೇಲೆ. ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ ಅಂತ ಮಾಂಡುಕ್ಯ ಕಾರಿಕೆ 4 ಪ್ರಕರಣಗಳ ರೂಪದಲ್ಲಿ 4 ಅಧ್ಯಾಯಗಳಲ್ಲಿ ವಿಭಜಿತವಾಗಿರೋದರಲ್ಲಿ ಅದ್ವೈತ ಪ್ರಕರಣ ಎಂಬತಕ್ಕಂಥ 3ನೇ ಪ್ರಕರಣದ 27ನೇ ಶ್ಲೋಕದ ಮೇಲೆ ಭಾಷ್ಯವನ್ನು ಅನುಗ್ರಹಿಸ್ತಾ ಶಂಕರರ ಮಾತಿದು. ಮಾಯಾ ಕಾರ್ಯವಾದ ಇಂದ್ರಜಾಲ ಜಗತ್ತು ಹುಟ್ಟಿದೆ ಎಂಬುದು ಕಾರ್ಯ. ಜಗತ್ತಿಗೆ ಒಂದು ಹುಟ್ಟು ಎಂಬತಕ್ಕಂಥದ್ದಿದೆ ನೋಡಿ. ಮಾಯಾ ಕಾರ್ಯವಾದ ಇಂದ್ರಜಾಲ ನೋಡಿದಾಗ ಅದಕ್ಕೆ ಕಾರಣನಾದ ಮಾಯೆಯಿಂದ ಇಂದ್ರಜಾಲಕ ಹೇಗೆ ತೋರುತ್ತಾನೋ ಹಾಗೆ ಜಗತ್ತು ಜನ್ಮ ಎಂಬ ಕಾರ್ಯ ಮಾಯಾವಿಯಾದ ಈಶ್ವರನಿದ್ದಾನೆ ಎಂದು ತಿಳಿಸಿಕೊಡುತ್ತದೆ. ಯಾವಾಗಲೂ ಕೂಡ ಮಾಯಾಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಅದಕ್ಕೆ ಮಾತು ಹೇಳೋದು ಶ್ವೇತಾಶ್ವತರ ಉಪನಿಷತ್ತಲ್ಲಿ. ಮಾಯಾ ಅನ್ನೋದು ಪ್ರಕೃತಿ. ಮಾಯಾ ಅಂದ್ರೇನೋ ಯಾಮ ಸಾ ಮಾಯಾ. ಯಾವುದು ಆವರಿಸ್ಕೊಳ್ಳತ್ತೋ, ಯಾವುದು ಮುಚ್ಚಿ ಹಾಕತ್ತೋ, ಯಾವುದು ತಡೆಯತ್ತೋ ಅದು ಮಾಯೆ. ಮಾಯೆ ಅಂದ್ರೇನೋ ಅದೇ ಆವರಣ. ವಿಕ್ಷೇಪ ಅಂದ್ರೇನೋ ಅದೇ ರಜೋಗುಣ ಪ್ರವೃತ್ತಿ. ಅದರಿಂದ ತಮೋಗುಣ ಪ್ರವೃತ್ತಿ ಇದ್ದರೆ ಅದು ಮಾಯೆ, ರಜೋಗುಣ ಪ್ರವೃತ್ತಿ ಇದ್ದರೆ ಅದರ ವಿಕ್ಷೇಪ. ಎರಡಕ್ಕೂ ಡೌಟ್ ಬಂದುಬಿಟ್ರೆ ಅದು ಸಂಶಯ. ನೋಡಿ, ನಮ್ಮಲ್ಲಿ 3 ತರಹ ಆಗತ್ತೆ ಮಿಥ್ಯಾಜ್ಞಾನ ಅನ್ನೋದು. ಒಂದು ಆವರಣ ಶಕ್ತಿಯಿಂದ, ಇನ್ನೊಂದು ವಿಕ್ಷೇಪ ಶಕ್ತಿಯಿಂದ, 3ನೇದು ಸಂಶಯ ಜ್ಞಾನದಿಂದ. ಒಬ್ಬರು ಎದುರುಗಡೆ ಕೂತಿದ್ರೂ ಕೂಡ ಅವ್ರು ಇಲ್ಲ ಅಂತ ತಿಳ್ಕೊಂಬಿಟ್ರೆ ಅದು ಆವರಣ ಶಕ್ತಿ. ಯಾರೋ ಕೂತಿದ್ರೆ ಇನ್ಯಾರೋ ಅಂತ ತಿಳ್ಕೊಂಬಿಟ್ರೆ ಅದು ವಿಕ್ಷೇಪ ಶಕ್ತಿ. ಅವರೋ ಇವರು ನಾಗೇಶೋ ರಾಮುನೋ ಕೊನೆ ತನಕ ನನಗೆ ಡೌಟೇ ಪರ್ಸಿಸ್ಟ್ ಆಗಿಬಿಟ್ರೆ ಅವಾಗೇನಾಗತ್ತೆ? ಅದು ಸಂಶಯ. ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು, ಸಂದೇಹವನ್ನು ಇಟ್ಕೊಂಡು ಯಾರೂ ಕೂಡ ಹೋಗಬಾರ್ದು. ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ನಮಗಿರಬೇಕೇ ಹೊರತು ಸಂಶಯಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಇರಬಾರ್ದು. ಹಾಗಿದ್ದರೆ ಈ ಮಾಯಾ ಕಾರ್ಯ ಹೆಂಗಿದೆ ಅಂತ ಕೇಳಿದರೆ, ಇಂದ್ರಜಾಲ ಮಾಡ್ತಕ್ಕಂಥವನು ತಾನು ಇಂದ್ರಜಾಲ ಮಾಡೋ ಸಮಯದಲ್ಲಿ ತೋರಿಸ್ತಕ್ಕಂತಹ ಕ್ರಿಯೆ ಹೇಗಿರುತ್ತೋ ಹಾಗೆ. ನೋಡೋವಾಗ ಯಾರಿಗೂ ಕೂಡ ಮ್ಯಾಜಿಕ್ ಸುಳ್ಳು ಅನ್ನೋ ಅನುಭವಕ್ಕೆ ಬರಲ್ಲ. ಈಗ ನೀವು ಎಷ್ಟೋ ಜನ ನೋಡಿರ್ತೀರ, PC ಸರ್ಕಾರ ಮ್ಯಾಜಿಕ್ ಶೋ ನಡೆಯುತ್ತಪ್ಪ ಟೌನ್ ಹಾಲಲ್ಲಿ. ಒಂದು ಮಗುನ ಮಲಗಿಸ್ತಾನೆ ಟೇಬಲ್ ಮೇಲೆ, ಆ ಮಗುನ ಕತ್ತರಿಸ್ದ ಹಾಗೆ ನೋಡ್ತಾನೆ. ಆಮೇಲೆ ಮ್ಯಾಜಿಕ್ ಮುಗಿದ ಮೇಲೆ ಆ ಮಗು ಎದ್ದು ಕೂತ್ಕೊಂಡಾಗ, ಓಹೋ ನಾನು ನೋಡಿದ್ದೆಲ್ಲ ಸುಳ್ಳು, ಬರೀ ಕಣ್ಣು ಕಟ್ಟು ಅಂತ ನನಗೆ ಗೊತ್ತಾಗುತ್ತೆ. ನೋಡೋ ತನಕ ಸತ್ಯವೇ ಹೊರತು ಯಾವಾಗಲೂ ಇರತಕ್ಕಂಥ ಸತ್ಯವಲ್ಲ ಅದು. ಅದಕ್ಕೇನೆ ಪ್ರಾತಿಭಾಸಿಕ ಅಂತ ಕರೆಯೋದು. ತೋರುವಿಕೆ. ಯಾವುದು ತೋರತ್ತೋ ಅದಿರೋದಲ್ಲ. ಅವ್ರು ಹಾಗೆ ತೋರ್ತಾ ಇದ್ದಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟು. ನೆಕ್ಸ್ಟ್ ಮಿನಿಟ್ ಇನ್ನೊಂದು ತರಹ ತೋರ್ತಾರೆ ಅನ್ನೋ ಅನುಭವ ಬರುತ್ತೆ ಅದು. ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು. ಯಾವಾಗಲೂ ಕೂಡ ಇದ್ದಾರೆ ಅಂದರೆ ಯಾವಾಗಲೂ ಅದೇ ತರಹ ಇರ್ತಾರೆ ಅಂತ. ಅದಕ್ಕೆ ಇರುವಿಕೆ ಬೇರೆ, ತೋರುವಿಕೆ ಬೇರೆ. ಇರುವಿಕೆ ಇರತಕ್ಕಂಥದ್ದು ದೃಕ್, ತೋರುವಿಕೆ ಇರತಕ್ಕಂಥದ್ದು ದೃಶ್ಯ. ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ದೃಕ್ ಅಂದರೆ ಬ್ರಹ್ಮ, ದೃಶ್ಯ ಅಂದರೆ ಪ್ರಪಂಚ ಅಥವಾ ಜಗತ್ತು. ಸರ್ವಂ ಹಿ ಅಂತಃಕರಣ ವಿಕಾರಮೇವ ಜಗತ್. ನೋಡಿ, ಮುಂಡುಕೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಶಂಕರರು 2:1-4 ಜಗತ್ತು ಅಂತಃಕರಣದ ವಿಕಾರ, ಏಕೆಂದರೆ ಅದು ಸುಷುಪ್ತಿಯಲ್ಲಿ ಲಯವಾಗಿರುತ್ತದೆ.
ನೀವು ಪ್ರತಿಯೊಬ್ಬರು ಯೋಚನೆ ಮಾಡಿ, ಗಾಢ ನಿದ್ರಾವಸ್ಥೆಯಲ್ಲಿ ನೀವು ಹೆಂಗಿದ್ರಿ ಅಂತ. ಮರುದಿನ ಬೆಳಗ್ಗೆ 100 ಜನಕ್ಕೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ಪ್ರತಿಯೊಬ್ಬರು ಒಂದೇ ಉತ್ತರ ಕೊಡ್ತಾರೆ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೋ ಗೊತ್ತಾಗಲಿಲ್ಲ. ಅಹಂ ಸುಖಮಸ್ವಾಪ್ಸಂ ನಕಿಂಚಿದ್ ಅವೇದಿಶಂ. ಅದೇ ಸ್ವಪ್ನ ಕೇಳಿ, ನಾನು ಮಹಾರಾಜ ಆಗಿದ್ದೆ, ನಾನೇ ರಾಜಕುಮಾರಿ ಆಗಿದ್ದೆ, ಏನೇನೋ ಹೇಳ್ತಾರೆ ಸ್ವಪ್ನದಲ್ಲಿ. ಯಾಕೆಂದರೆ ಸ್ವಪ್ನ ಅನ್ನೋದು ಸತ್ಯವಲ್ಲ, ಸ್ವಪ್ನ ಅನ್ನೋದು ಕೇವಲ ತೋರಿಕೆ. ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನ ನೇತ್ರೀಣಿ ಪಂಚವೈ. ಅಷ್ಟಾವಕ್ರ ಮುನಿಗಳು ಅಷ್ಟಾವಕ್ರ ಗೀತೆಯಲ್ಲಿ ಜನಕ ಮಹಾರಾಜನಿಗೆ ಬೋಧನೆ ಮಾಡ್ತಾರೆ. ಇದು ನೋಡಿ, ಅಷ್ಟಾವಕ್ರರು ಮಹಾಬ್ರಹ್ಮಜ್ಞಾನಿಗಳು. ನಾವು ಅಷ್ಟಾವಕ್ರ ಅನ್ನೋ ಹೆಸರನ್ನ ಅರ್ಥವೇ ತಿಳ್ಕೊಳ್ಳದೆ ಅಪಾರ್ಥವಾಗಿ ಎಷ್ಟೋ ಸಲ ಬಳಸೋದುಂಟು. ಬಂದ ನೋಡು ಅಷ್ಟಾವಕ್ರ ಅಂದ್ರೇನು, ಏನಕ್ಕೂ ಕೆಲಸಕ್ಕೆ ಬಾರದೇ ಇರೋ ನಾಲಾಯಕ್ಕೂ ಅರ್ಥದಲ್ಲಿ ಅಷ್ಟಾವಕ್ರ ಅಂತ ಬಳಸ್ತೀವಿ ಹೆಸರು. ಎಂತಹ ಜ್ಞಾನಿ ಗೊತ್ತಾ ಅಷ್ಟಾವಕ್ರ? ನಿಮಗೆ ಗೊತ್ತಿರ್ಬೋದು ಕತೆ. ಅಷ್ಟಾವಕ್ರ ತಾಯಿಯ ಗರ್ಭದಲ್ಲಿದ್ದಾಗಲೇ, ಹುಟ್ಟಕ್ಕೆ ಮುಂಚೆನೇ ತಂದೆ ಹೇಳ್ತಕ್ಕಂಥ ವೇದದ ಸ್ವರ ತಪ್ಪು ಅಂತ ಗರ್ಭದಿಂದ ಕರೆಕ್ಟ್ ಮಾಡ್ದ. ಆವಾಗ ತಂದೆ ಕೋಪ ಬಂದು, ಎಷ್ಟು ನಿನಗೆ ಅಹಂಕಾರ, ಇನ್ನು ಪ್ರಪಂಚಕ್ಕೆ ಬಂದಿಲ್ಲ ಆಗಲೇ ನಾನು ಕರೆಕ್ಟ್ ಮಾಡ್ತೀಯಾ ಅಂಥೇಳಿ ಶಾಪ ಕೊಟ್ಬಿಟ್ಟ. ಮಗನೇ ತಂದೆಯೇ ಹುಟ್ಟತಕ್ಕಂಥ ಮಗನಿಗೆ ಶಾಪ ಕೊಟ್ಬಿಟ್ಟ, ನೀನು ಅಷ್ಟವಕ್ರನಾಗಿ ಹುಟ್ಟು ಅಂತ. ಅದನ್ನು 8 ಕಡೆ ಅಂಕುಡೊಂಕಾಗಿ ಆ ಮಗು ಆಚೆ ಬಂದಿದ್ದು ಗರ್ಭದಿಂದ. ಆಮೇಲೆ ಏನಾಯಿತು, ತಂದೆಯಾಗಿರೋವನು ವಂಕಿ ಎಂಬತಕ್ಕಂಥ ವಿದ್ವಾಂಸನ ಹತ್ರ ವಾದದಲ್ಲಿ ಸೋತು ಹೋಗಿ ಅವನನ್ನು ನದಿಯಲ್ಲಿ ಮುಳುಗಿಸಿದಾಗ, ಅಷ್ಟಾವಕ್ರ 8 ವರ್ಷದವನಾಗಿದ್ದಾಗ ಯಾವ ವಂಕಿ ತನ್ನ ತಂದೆಯನ್ನು ಅವಮಾನಗೊಳಿಸಿ ಹೀಯಾಳಿಸಿದ್ನೋ ಅವನನ್ನು ಮುಗಿಸ್ಬಿಟ್ಟು ತನ್ನ ತಂದೆಯನ್ನು ವಾಪಸ್ ಮನೆಗೆ ಕರ್ಕೊಂಬಂದ. ಅದು ಅಷ್ಟಾವಕ್ರನ ಧೀಮಂತವಾಗಿರ್ತಕ್ಕಂಥ ಚರಿತ್ರೆ. ಅದರಿಂದ ಅಷ್ಟಾವಕ್ರ ಗೀತಾ ಅನ್ನೋದು ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆ, ಭಗವದ್ಗೀತೆ ತರಹಾನೆ. ಅವಧೂತ ಗೀತ, ಅಷ್ಟಾವಕ್ರ ಗೀತ, ನಹುಷ ಗೀತ, ಪಾಂಡವ ಗೀತ, ಋಭುಗೀತ, ವ್ಯಾದಗೀತ, ಗೋಪಿಕಾ ಗೀತ, ಈ ರೀತಿ 29 ಗೀತೆಗಳಲ್ಲಿ ಅಷ್ಟಾವಕ್ರ ಗೀತೆ ನಮ್ಮ ಸ್ವಾನುಭವವನ್ನು ಹಂಚಿಕೊಳ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಗೀತೆ. ಜಗತ್ತು ಅಂತಃಕರಣದ ವಿಕಾರ, ಸಮಸ್ತವಾಗಿರ್ತಕ್ಕಂಥ ಜಗತ್ತೇನಾಗಿದೆ ಅಂದರೆ ನಮ್ಮ ಮನಸ್ಸಿನ ವಿಕಾರ ಅಷ್ಟೇ. ನನಗೆ ಕಾಮಾಲೆ ರೋಗ ಬಂದಿದ್ದರೆ ಪ್ರಪಂಚ ಎಲ್ಲ ನನಗೆ ಹಳದಿಯಾಗೇ ಕಾಣುತ್ತೆ. ಹಾಗೆಂದ ಮಟ್ಟಕ್ಕೆ ಪ್ರಪಂಚ ಹಳದಿಯಾಗಿಲ್ಲ, ನನ್ನ ದೋಷದಿಂದ ನಾನು ಕಾಣ್ತಕ್ಕಂಥದ್ದೇ ಹೊರತು ನಿಜವಾಗಿ ಹಾಗಿರೋದಲ್ಲ. ಅದಕ್ಕೇನು ಕರೀತಾರೆ, ಭ್ರಾಂತಿ ಅಂತ ಕರೆಯೋದು. ಯಾವುದು ಸಮ್ಯಜ್ಞಾನವಲ್ಲವೋ, ಯಾವುದು ಯಥಾರ್ಥ ಜ್ಞಾನವಲ್ಲವೋ ಅದು ಅಯಥಾರ್ಥ ಜ್ಞಾನ. ಅಯಥಾರ್ಥ ಅಂದ್ರೇನು, ಇಲ್ಲದೆ ಇರೋದನ್ನು ತಿಳ್ಕೊಳ್ಳೋ ಹಾಗೆ ಅಥವಾ ಇರೋದನ್ನು ತಿಳ್ಕೊಳ್ಳದೆ ಇರೋ ಹಾಗೆ, ಎರಡೂ ಆಗತ್ತೆ ಅಯಥಾರ್ಥ ಜ್ಞಾನದಲ್ಲಿ. ಇರ್ತಕ್ಕಂಥದ್ದನ್ನು ಇದ್ದ ಹಾಗೆ ತಿಳ್ಕೊಂಡ್ಬಿಟ್ರೆ ಅದು ಸಮ್ಯಜ್ಞಾನ. ಅದಕ್ಕೆ ಹೇಳ್ತಾರೆ ನೋಡಿ, ಅಂತಃಕರಣದ ವಿಕಾರವೇ ಈ ಜಗತ್ತು. ನಾಮರೂಪಗಳಿಂದ ಬಿಡಿಯಾದ ಕರ್ತೃತ್ವ ಭೋಕ್ತೃತ್ವಗಳಿಂದ ಕೂಡಿದ. ನೋಡಿ, ಪ್ರತಿಯೊಬ್ಬನು ಹೇಳ್ತಾನೆ ನಾನು ಮಾಡಿದ್ದು, ಐ ಡಿಡ್ ದಿಸ್, ಐ ಸೇ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೀ, ಅದರ್ವೈಸ್ ಇಟ್ ವುಡ್ ಹ್ಯಾವ್ ನೆವರ್ ಹ್ಯಾಪನ್ಡ್. ನೋಡಿ, ನಾನೇ ಕರ್ತ, ನಾನೇ ಭೋಕ್ತ. ನಾನು ಅಂದರೆ ಏನು, ದೇಹವನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದಾರೆ ಹೊರತು ಪ್ರತಿಯೊಬ್ಬರು ಕೂಡ ಒಬ್ಬರಾದರೂ ಆತ್ಮವನ್ನು ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಪರಂಪರೆಯಲ್ಲಿ ಏನಿರೋದು, ನಾನು ಮೊನ್ನೆ ಹೇಳಿದ್ದೀನಿ ಉಪನ್ಯಾಸದಲ್ಲಿ, ಮತ್ತೆ ಸ್ಮರಿಸ್ಕೋತಾ ಇದ್ದೀನಿ ಅಷ್ಟೇ. ರಸ್ತೆಯಲ್ಲಿ ಯಾರಾದರೂ ಸಿಕ್ಕಿದಾಗ ಎಲ್ಲ ಸ್ವಸ್ಥವೇ ಅಂತ ಕೇಳ್ತಕ್ಕಂಥ ಪರಂಪರೆ ಇತ್ತು ನಮ್ಮಲ್ಲಿ. ಸ್ವ ಅಂದರೆ ಆತ್ಮ, ಸ್ಥ ಅಂದರೆ ನೆಲೆ ನಿಂತಿರೋದು. ನೀನು ನಿನ್ನ ಆತ್ಮನಲ್ಲಿ ನೆಲೆ ನಿಂತಿದ್ದೀಯಾ ಆಂತರಿಕವಾಗಿ ಅಂತ ಪ್ರಶ್ನೆ. ಅವನು ಸ್ವಸ್ತಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗೋವನು, ಹೌದು ನಾನು ನನ್ನ ಆತ್ಮದಲ್ಲಿ ನೆಲೆ ನಿಂತಿದ್ದೀನಿ ಅಂತ. ಈಗ ಆ ಥರ ಪ್ರಶ್ನೆ ಕೇಳೋರು ಇಲ್ಲ, ಉತ್ತರ ಕೊಡೋರು ಇಲ್ಲ. ಅರ್ಥಜ್ಞಾನ ಮೊದಲೇ ಇಲ್ಲ. ಅದು ಆಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ನೋಡಿ, ನಾವು ಕೇಳ್ತಕ್ಕಂಥ ಕ್ಯಾಶುಯಲ್ ಆಗಿ ಮಾತಾಡೋದ್ರಲ್ಲೂ ಕೂಡ ಎಂಥ ವೇದಾಂತದ ಅಂತರಾರ್ಥಗಳನ್ನು ಹುಗಿದಿಟ್ಟಿರ್ತಾಯಿದ್ರು ನಮ್ಮ ಹಿಂದಿನವರು ಅನ್ನೋದಕ್ಕೆ. ಆ ಥರದ್ದು ನಾವು ಬೆಳೆಸ್ಕೋಬೇಕು ಯಾವಾಗಲೂ ಕೂಡ. ನಾಮರೂಪಗಳಿಂದ ಬಿಡಿಯಾದ ಈ ದೇಹ ಏನಾಗಿದೆ, ಈ ಜಗತ್ತೇನಾಗಿದೆ, ಜಗತ್ತಿಗೆ ಒಂದು ನಾಮ ಇದೆ, ಜಗತ್ತಿಗೆ ಒಂದು ರೂಪ ಇದೆ. ದೇಹಕ್ಕೊಂದು ನಾಮ ಇದೆ, ದೇಹಕ್ಕೊಂದು ರೂಪ ಇದೆ. ಆ ದೃಷ್ಟಿಯಿಂದನೇ ರೂಪಂ ರೂಪಂ ಪ್ರತಿರೂಪೋ ಬಭೂವ. ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇರೋದು, ರೂಪವನ್ನು ಇಟ್ಕೊಂಡು ಮರಳಾಗಬೇಡ. ರೂಪದ ಹಿಂದೆ ಇರ್ತಕ್ಕಂಥ ಸದ್ವಸ್ತುವನ್ನು ನೀನು ಯಾವಾಗಲೂ ಕೂಡ ಸ್ಮರಿಸ್ಕೋ. ಸದೈವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ಛಾಂದೋಗ್ಯೋಪನಿಷತ್ತಲ್ಲಿ ಎಂಥ ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ಮಣ್ಣಿದೆ, ಮಣ್ಣಿನಿಂದ ಮನೆ ಮಾಡ್ತಾನೆ. ಮನೆ ಆಗೋಕ್ಕೆ ಹಿಂದೆ ಏನಿದೆ, ಮನೆಯ ಅಭಾವ ಇದೆ. ಮನೆ ಒಡೆದಾಕಿದ ಮೇಲೆ ಏನಾಯಿತು, ಮನೆ ಹೋಯಿತು, ಮತ್ತು ಮಣ್ಣೇ ಇದೆ. ಮಣ್ಣು ಸತ್ಯವೇ ಹೊರತು ಮನೆ ಸತ್ಯವಲ್ಲ. ಹಾಗೆಯೇ ಒಂದು ಚಿನ್ನ ಇದೆ.
ಚಿನ್ನವನ್ನು ನೀವು ಅಕ್ಕಸಾಲಿಗನಿಗೆ ಕೊಟ್ಟರೆ ಉಂಗುರ ಬೇಕಾ, ಮೂಗುತಿ ಬೇಕಾ, ಡಾಬ್ ಬೇಕಾ, ಕಾಲುಂಗುರ ಬೇಕಾ, ಗೆಜ್ಜೆ ಬೇಕಾ, ನೆಕ್ಲೆಸ್ ಬೇಕಾ, ಏನು ಬೇಕೋ ಅದು ಮಾಡಿಕೊಡ್ತಾನೆ. ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡುಗಳು ಸತ್ಯವಲ್ಲ. ನಿಮಗದು ಬೇಡ ಅಂದರೆ ಮತ್ತೆ ಕರಗಿಸ್ಬಿಟ್ಟು ಮತ್ತೆ ಚಿನ್ನವನ್ನೇ ವಾಪಸ್ ಕೊಡ್ತಾನೆ, ಸ್ವಲ್ಪ ತಗೊಂಡು. ಅಷ್ಟೇ ವ್ಯತ್ಯಾಸ. ಸೊ ಆ ದೃಷ್ಟಿಯಿಂದ ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡು ಸತ್ಯವಲ್ಲ, ಮಣ್ಣು ಸತ್ಯವೇ ಹೊರತು ಮಣ್ಣಿನ ಮಾರ್ಪಾಡದ ಮನೆ ಸತ್ಯವಲ್ಲ. ಅದಕ್ಕೆ ಪ್ರಾಗಭಾವ ಪ್ರಧ್ವಂಸಾಭಾವ ಅಂತ ತಾರ್ಕಿಕರ ಹೇಳಿಬಿಟ್ಟು ನಮ್ಮನ್ನು ಹೆದರಿಸೋದು. ಪ್ರಾಗಭಾವ ಅಂದ್ರೇನೋ ಹುಟ್ಟಕ್ಕೆ ಹಿಂದೆ ಇರತಕ್ಕಂಥ ಅಭಾವ. ಮನೆ ಆಗೋಕ್ಕೆ ಹಿಂದೆ ಏನು ಅಭಾವ ಇದೆ, ಮನೆಯ ಅಭಾವ ಇದೆ. ಯಾವ ರೀತಿಯಾಗಿದೆ? ಮಣ್ಣಿನ ರೂಪದಲ್ಲಿದೆ. ಮನೆ ಒಡೆದಾಕಿದ ಮೇಲೆ ಏನಿದೆ? ಮನೆ ಅಭಾವ ಅಲ್ಲೂ ಇದೆ. ಅದ್ಯಾವ ಅಭಾವ? ಪ್ರಧ್ವಂಸಾಭಾವ. ಮನೆ ಧ್ವಂಸವಾದ ಮೇಲೆ ಇರ್ತಕ್ಕಂಥ ಮಣ್ಣು ಅಷ್ಟೇ. ಪ್ರಾಗಭಾವ ಪ್ರಧ್ವಂಸಾಭಾವ ಅಂದರೆ ಏನು ಹೆದರ್ಕೋಬೇಕಾಗಿಲ್ಲ. ತಾರ್ಕಿಕರು ಹೆದರಿಸೋದಕ್ಕೆ ಹುಟ್ಟಿರೋರು. ನಾಮರೂಪಗಳಿಂದ ಬಿಡಿಯಾದ ಕರ್ತೃತ್ವ ಭೋಕ್ತೃತ್ವಗಳಿಂದ ಕೂಡಿದ ದೇಶ ಕಾಲ ನಿಮಿತ್ತಗಳಿಂದ ಹುಟ್ಟುವ. ನೋಡಿ, ಈ ದೇಶ ಈ ಕಾಲದಲ್ಲಿ ಇಲ್ಲಿ ಹುಟ್ಟಿದಾಗ ಇದೇ ಸಮಯದಲ್ಲಿ ಇದೇ ಕಾಲದಲ್ಲಿ ಇನ್ನೊಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ ಈ ದೇಹಕ್ಕೆ. ಹೇಗಿದೆ? ದೇಹಕ್ಕೆ ಒಂದು ಪರಿಮಿತಿ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್. ಆದರೆ ಮಹಾತ್ಮರಿಗೆ ಹಾಗಲ್ಲ. ಏಕೆಂದರೆ ಅವರಿಗೆ ಅಷ್ಟಸಿದ್ಧಿಗಳಿರುತ್ತೆ ಅಂತ ಯೋಗದಲ್ಲಿ ಹೇಳ್ತಾರೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧಯ. ನೋಡಿ, 8 ಸಿದ್ಧಿಗಳು. ಅದಕ್ಕೆ ಮತ್ತೆ ಎಲ್ಲಿ ಹೋಗ್ಬೇಕು ನಾವು? ಹನುಮಂತನಿಗೆ ಬರಬೇಕು. ಹನುಮಂತ ನೋಡಿ, ಆ ರಾಕ್ಷಸಿಯನ್ನು ಪರಾಜಯ ಮಾಡೋದಕ್ಕೆ ಅವಳು 10 ಬೆಳೆದ್ರೆ ಇವನು 20 ಬೆಳೆಯೋದು, 20 ಬೆಳೆದ್ರೆ 30 ಬೆಳೆಯೋದು, 30 ಬೆಳೆದ್ರೆ 40 ಬೆಳೆಯೋದು, ಕೊನೆಗೆ 100 ಬೆಳೆದ್ಬಿಟ್ಟು ಕೊನೆಗೆ ಸಣ್ಣದಾಗಿ ಇಷ್ಟ ಆಗಿಬಿಟ್ಟು ಅವಳು ಒಳಗಡೆ ಬಂದು ಆಚೆ ಬಂದು ಇನ್ನು ನನ್ನ ಮುಂದಕ್ಕೆ ಹೋಗಿಬಿಡು ಅಂತ ಹೇಳ್ದ. ಅಣುವಿಗಿಂತ ಅಣುವೂ ಆಗಬಲ್ಲದ್ದು, ಮಹತ್ತಿಗಿಂತ ಮಹತ್ತೂ ಆಗಬಲ್ಲದ್ದಾದ್ದರಿಂದನೇ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಶ್ಚ ಜಂತೋರ್ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಸ್ಪಷ್ಟವಾಗಿ ಹೇಳ್ತಾರೆ. ಯೋಗಸಿದ್ಧಿ ಇರ್ತಕ್ಕಂಥವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಇರುತ್ತೆ. ಏನು ಗೊತ್ತಾ? ಆರ್ಟ್ ಆಫ್ ಲೆವಿಟೇಷನ್ ಅಂತ ತಾವೆಲ್ಲ ಕೇಳಿರ್ತೀರ. ನಮ್ಮ ತರಹ ಅವರು ನೆಲದ ಮೇಲೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಮಾತಾಡಬೇಕಾಗಿಲ್ಲ. ಈ ಹೈಟಲ್ಲಿ ಪದ್ಮಾಸನ ಹಾಕ್ಕೊಂಡು ಥಿನ್ ಏರಲ್ಲಿ ಮಾತಾಡೋ ಶಕ್ತಿ ಇರುತ್ತೆ. ನಿಮ್ಮಲ್ಲಿ ಕೆಲವು ನೋಡ್ಬೋದು ಹಿಂದಿನವರು, ನನಗೆ ಗೊತ್ತಿಲ್ಲ, ನಾನು ಕೇಳಿ ಹೇಳ್ತಾ ಇರೋದು, ನನ್ನ ಸ್ವಾನುಭವ ಅಲ್ಲ. ಈಗಲ್ಲ, ಇವರ ಹಿಂದೆ ಇದ್ದಂತಹ ಕೂಡಲಿ ಜಗದ್ಗುರು ಶಂಕರಾಚಾರ್ಯರು ಅವ್ರ ಮೇಲೆ ಕೋಟಾ ನೋಟ್ ಕೇಸ್ ಹಾಕಿ ಅವಾಗ ಏನೇನೋ ತೊಂದರೆ ಮಾಡಿದ್ರಲ್ಲ, ಅವರು ಆ ರೀತಿ ಪಾಠ ಮಾಡ್ತಾಯಿದ್ರು ಅಂತ ಅವ್ರ ಹತ್ರ ಪಾಠ ಕಲ್ತಿರೋರು ನಾನು ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. 6 ಗಂಟೆ 7 ಗಂಟೆ ಥಿನ್ ಏರಲ್ಲಿ ಈ ಹೈಟಲ್ಲಿ ಪದ್ಮಾಸನ ಹಾಕ್ಕೊಂಡು ನಾಟ್ ಎ ಪೇಪರ್ ಇನ್ ದ ಹ್ಯಾಂಡ್ 6 ಗಂಟೆ 7 ಗಂಟೆ ಪಾಠ ಮಾಡ್ತಾಯಿದ್ರಂತೆ ಅವರು ಕೂಡಲಿ ಜಗದ್ಗುರುಗಳು. ಅದು ಸ್ಕಾಲರ್ಶಿಪ್ ಅಂದರೆ ನಿಜವಾದ ಅರ್ಥದಲ್ಲಿ. ಅದಕ್ಕೆ ಆ ರೀತಿ ಯಾರು ಪಾಠ ಮಾಡಿಸ್ಕೊಂಬಂದ್ರೋ ಅವ್ರ ಮನೆಗೆ ಹೋಗಿ ತಿಂಗಳಿಗೊಂದು ಸಲ ನಾನು ಬೈಸ್ಕೊಂಡು ಬರ್ತೀನಿ. ಅವ್ರು ಬೈದರೆ ನನಗೆ ಆಶೀರ್ವಾದ. ಯಾವಾಗಲೂ ಕೂಡ ಹಿರಿಯರು ಕಿರಿಯರನ್ನು ಬೈದರೆ ತಪ್ಪು ತಿಳ್ಕೊಬಾರ್ದು. ಯಾತಕ್ಕೋಸ್ಕರ ಬೈತಾರೆ? ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ, ಇನ್ನೂ ಮುಂದುವರಿಲಿ ಅಂತ ಬೈತಾರೆ ಹೊರತು ಅದರಿಂದ ಅವ್ರಿಗೇನು ಆಗಬೇಕಾಗಿಲ್ಲ. ಅವ್ರು ನಾನು ನೋಡಿದಾಗೆಲ್ಲ ಅದೇ ಬೈಯೋದು. ಯು ಹ್ಯಾವ್ ಎ ಸ್ಪಾರ್ಕ್ ಐ ಸೈ, ಬಟ್ ಅನ್ಲೆಸ್ಲಿ ಯು ಸಿ ದ ಪಾರ್ಕ್ ಔಟ್ಸೈಡ್ ಯುವರ್ ಹೌಸ್ ಅಂತ. ಆ ಸ್ಪಾರ್ಕ್ ಶುಡ್ ಬಿಕಮ್ ಫ್ಲೇಮ್ ಆ್ಯಂಡ್ ನಾಟ್ ಸಿ ದ ಪಾರ್ಕ್ ಅಂತ. ದಿನಕ್ಕೆ 16 ಗಂಟೆ ಓದು ಅಂತ ಹೇಳ್ತಾರೆ. ನನಗಾಗಲ್ಲ, ಏನು ಮಾಡೋದು 16 ಗಂಟೆ ಓದೋಕ್ಕೆ? 6 ಗಂಟೆನೇ ನಾನು ಓದೋದು ದಿನಕ್ಕೆ. ಸೊ ಅದರಿಂದ ಯಾವಾಗಲೂ ಕೂಡ ದೊಡ್ಡವರು ಚಿಕ್ಕವರನ್ನ ಬೈದರೆ, ನಾನು ನನ್ನ ವಿದ್ಯಾರ್ಥಿಗಳಿಗೆ ಆ ಮಾತನ್ನು ಹೇಳ್ತೇನೆ ಕ್ಲಾಸ್ ರೂಮಲ್ಲಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ತಂದೆ ತಾಯಿ ಏನಾದರೂ ನಿಮ್ಮನ್ನು ಬೈದರೆ ಯಾತಕ್ಕೆ ಬೈದ್ರಿ ಅಂತ ಯೋಚನೆ ಮಾಡಿ ಸ್ವಲ್ಪ. ಸುಮ್ಮನೆ ಯಾವ ಕಾರಣಕ್ಕೂ ಯಾವ ತಂದೆ ತಾಯಿನೂ ಯಾವ ಮಕ್ಕಳನ್ನೂ ಬೈಯಲ್ಲ. ದೀಪ ಇಟ್ಟ ಮೇಲೂ ಇನ್ನೂ ಹೆಣ್ಮಕ್ಳು ಮನೆಗೆ ಬರದೇ ಹೋದರೆ ಯಾವ ತಂದೆ ತಾಯಿಗೆ ತಾನೇ ಆತಂಕ ಆಗಲ್ಲ? ಯೋಚನೆ ಮಾಡಿ. ನೀವು ನಿಮ್ಮ ದೃಷ್ಟಿಕೋನದಿಂದನೇ ನೋಡ್ತಾರೆ ಹೊರತು ಅವರ ಮನಪ್ರವೃತ್ತಿ ಏನಾಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಅವರ ಮನದಾಳಕ್ಕೆ ಇಳಿದು. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಹಿರಿಯರು ಯಾತಕ್ಕೆ ನಮ್ಮಲ್ಲಿ ಆ ಮಾತನ್ನು ಹೇಳಿರೋದು, ನಸಾ ಸಭಾ ಯತ್ರ ನ ಸಂತಿ ವೃದ್ಧಾ. ಎಲ್ಲಿ ವೃದ್ಧರಿಲ್ಲವೋ ಅದು ಸಭೆಯಲ್ಲ. ನತೇ ವೃದ್ಧಾ ಯೇ ನವದಂತಿ ಧರ್ಮಂ. ಯಾರು ಧರ್ಮವನ್ನು ಹೇಳುವುದಿಲ್ಲವೋ ಅವರು ವೃದ್ಧರಲ್ಲ. ಅದಕ್ಕೆ ನಮ್ಮ ಮಾತು ಬಂದಿರತಕ್ಕಂಥದ್ದು. ಅದಕ್ಕೆ ಪ್ರಧಾನವಾಗಿ ನಾಮರೂಪಗಳಿಂದ ಬಿಡಿಯಾದ ಕರ್ತೃತ್ವ ಭೋಕ್ತೃತ್ವಗಳಿಂದ ಕೂಡಿರುವ ದೇಶ ಕಾಲ ನಿಮಿತ್ತಗಳಿಂದ ಹುಟ್ಟಿದ ಮನಸ್ಸಿನ ಊಹೆಗೂ ಅತೀತವಾದ. ನೋಡಿ, ಈ ಪ್ರಪಂಚ ಹೆಂಗಿದೆ ಅಂದರೆ ನೀವು ಊಹೆನೂ ಮಾಡ್ಕೊಳ್ಳೋಕ್ಕೆ ಬರಲ್ಲ, ಹೆಂಗಿರತ್ತೆ ಹೆಂಗಾಗತ್ತೆ ಅಂತ. ಯಾಕೆಂದರೆ ಅದು ಅತ್ಯಂತ ಅದ್ಭುತವಾಗಿರೋದು, ಅನಿರ್ವಚನೀಯವಾಗಿರೋದು. ವಿವೇಕ್ ಚೂಡಾಮಣಿ ಆ ಮಾತನ್ನು ಹೇಳ್ತಾರೆ. ಗಣೇಶ್ ಭಟ್ ಹೋಬಳಿಯವರು
ವಿವೇಕ್ ಚೂಡಾಮಣಿ ಶುರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರದನ್ನು ಕವರ್ ಮಾಡುವಾಗ ಹೇಳ್ತಾರೆ, ಸನ್ನಾಪ್ಯ ಸನ್ನಾಪ್ಯ ಭಯಾತ್ಮಿಕಾನೋ ಭಿನ್ನಾಪ್ಯ ಭಿನ್ನಾಪ್ಯ ಭಯಾತ್ಮಿಕಾನೋ ಸಾಂಗಾಪ್ಯ ನಂಗಾಪ್ಯ ಭಯಾತ್ಮಿಕಾನೋ ಮಹಾದ್ಭುತ ಅನಿರ್ವಚನೀಯ ರೂಪ ಅಂತ. ಸತ್ತು ಅಲ್ಲ, ಅಸತ್ತು ಅಲ್ಲ, ಸಾಂಗವೂ ಅಲ್ಲ, ಅನಂಗವೂ ಅಲ್ಲ. ಹಾಗಿದ್ರೆ ಏನದು? ಅನಿರ್ವಚನೀಯ. ಇದನ್ನು ಹೀಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹೇಳಿಕೆಗೆ ಅತೀತವಾಗಿರ್ತಕ್ಕಂಥದ್ದು, ಮನಸ್ಸಿಂದ ಗ್ರಹಿಸೋದಕ್ಕೆ ಅತೀತವಾಗಿರ್ತಕ್ಕಂಥದ್ದು. ಅದರಿಂದ ಅನಿರ್ವಚನೀಯ ಅಂತ ಕರೆಯೋದು. ಅದ್ವೈತ ವೇದಾಂತದಲ್ಲಿ ಅನಿರ್ವಚನೀಯ ಖ್ಯಾತಿಯನ್ನು ಒಪ್ತಾರೆ ಅವರು. ಸತ್ಖ್ಯಾತಿ, ಅಸತ್ಖ್ಯಾತಿ, ವಿಪರೀತ ಖ್ಯಾತಿ, ಅಖ್ಯಾತಿ, ಅನ್ಯಥಾ ಖ್ಯಾತಿ, ಅನಿರ್ವಚನೀಯ ಖ್ಯಾತಿ ಅಂತ 5 ಖ್ಯಾತಿಗಳನ್ನು ನಾವು ಒಪ್ಪೋದ್ರಿಂದನೇ ಖ್ಯಾತಿ ಪಂಚಕ ಅಂತ ಹೇಳೋದು. ಪಂಚಕೋಶ ವಿವೇಕ ತರಹ ಪಂಚಖ್ಯಾತಿಗಳು ವೇದಾಂತದಲ್ಲಿ ಇರತಕ್ಕಂಥದ್ದು. ಹಾಗೆಯೇ ಅದ್ವೈತ ಸಿದ್ಧಾಂತದಲ್ಲಿ ಪಂಚಸಿದ್ಧಿ ಗ್ರಂಥಗಳು ಇರತಕ್ಕಂಥದ್ದು. ಅದ್ವೈತ ಸಿದ್ಧಿ, ನೈಷ್ಕರ್ಮ್ಯ ಸಿದ್ಧಿ, ಇಷ್ಟಸಿದ್ಧಿ, ಸ್ವರಾಜ್ಯ ಸಿದ್ಧಿ, ಬ್ರಹ್ಮಸಿದ್ಧಿ. ಇದು 5 ಕೂಡ ಸಿದ್ಧಿ ಗ್ರಂಥಗಳು ಅಂತ ಪ್ರಸಿದ್ಧವಾಗಿರೋದು. ಇವತ್ತು ಬೆಂಗಳೂರೆಲ್ಲ ಹುಡುಕಿದರೂ ಕೂಡ 5 ಜನ ವಿದ್ವಾಂಸರು ಸಿಗಲ್ಲ ಪಂಚಸಿದ್ಧಿ ಗ್ರಂಥಗಳನ್ನು ಪಾಠ ಮಾಡೋರು. ಅಷ್ಟು ಪ್ರೌಢವಾಗಿರೋದು ಅದ್ವೈತ ಸಿದ್ಧಿ. ಅಂದರೆ ಮಧುಸೂದನ ಸರಸ್ವತಿಗಳು ಅನುಗ್ರಹಿಸಿರ್ತಕ್ಕಂಥ ಕೃತಿ ಅದು. ಲೋಕದಲ್ಲಿ ಇಬ್ಬರಿಗೇನಂತೆ ಅದ್ವೈತ ಸಿದ್ಧಿ ಅರ್ಥ ಆಗಿರೋದು. ಯಾರಿಗೆ ಗೊತ್ತಾ? ಒಂದು ಮಧುಸೂದನ ಸರಸ್ವತಿಗೆ, ಎರಡನೇದು ಸಾಕ್ಷಾ ಸರಸ್ವತಿಗೆ, ಮೂರನೇವ್ರಿಗೆ ಅರ್ಥ ಆಗಿಲ್ಲ ಅಂತ. ಅಷ್ಟು ಪ್ರೌಢವಾಗಿರೋ ಗ್ರಂಥ ಅದು ಅಂತ. ಮಧುಸೂದನ ಸರಸ್ವತ್ಯಾ ತತ್ವಂ ವೇತ್ತಿ ಸರಸ್ವತಿ, ಸರಸ್ವತ್ಯಾ ತತ್ವಂ ವೇತ್ತಿ ಮಧುಸೂದನ ಸರಸ್ವತಿ ನತು ಮಾದೃಶಾಹ ಅಂತ. ಮಾಯಾ ಕಲ್ಪಿತ ಮಾತೃತಾಮುಖಮೃಷಾದ್ವೈತ ಪ್ರಪಂಚಾಶ್ರಯ ಸತ್ಯಜ್ಞಾನ ಸುಖಾತ್ಮಕ ಶ್ರುತಿಶಿಖೋತ್ಥ ಖಂಡಧೀಗೋಚರ ಮಿಥ್ಯಾಬಂಧ ವಿದೂನನೈನ ಮನವ ಪರಮಾನಂದೈತಕಥಾನಾತ್ಮಕಂ ಮೋಕ್ಷಂ ಪ್ರಾಪ್ತ ಇವ ಸ್ವಯಂ ವಿಜಯತೆ ವಿಷ್ಣುರ್ವಿಕಲ್ಪೋಜ್ಜಿತ. ಮಂಗಳ ಶ್ಲೋಕಕ್ಕೆ 3 ತಿಂಗಳು ಬೇಕು. ನಮಗೆಲ್ಲ 3 ತಿಂಗಳು ಪಾಠ ಮಾಡಿದರು ಅದನ್ನು, ಒಂದು ಶ್ಲೋಕನ ವಿದ್ವತ್ ಪರೀಕ್ಷೆಯಲ್ಲಿ. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ ಅಷ್ಟು ಪ್ರೌಢವಾಗಿರ್ತಕ್ಕಂಥ ಗ್ರಂಥ ಅದ್ವೈತ ಸಿದ್ಧಿ ಅಂತ ಹೇಳೋದಕ್ಕೆ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸಿನಿಂದ ಯಾವಾಗಲೂ ಸಹಿತನೇ ಆಗಿರುವ ಭಗವಂತ. ಭಗವಂತನಿಗೆ 6 ಗುಣಗಳಿದೆ. ಅದಕ್ಕೇನೆ ಷಣ್ಣಾಂ ಭಗ ಇತೀರಣಾಹ ಅಂತ ಮಾತು ಬಂದಿರೋದು. ಯಾವ 6 ಗುಣಗಳು ಭಗವಂತಂದು ಅಂದರೆ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು. ಈ 6 ಕೂಡ ಸ್ವತಃಸಿದ್ಧವಾಗಿ ಭಗವಂತನಲ್ಲಿ ಕಾಣಿಸ್ತಕ್ಕಂಥ ಗುಣಗಳು. ಯಾವಾಗಲೂ ಸಹಿತನಾಗಿರುವ ಭಗವಂತ ತ್ರಿಗುಣ ಸ್ವರೂಪವಾದ ವೈಷ್ಣವೀ ಮಾಯೆ ಎಂಬ ಮೂಲ ಪ್ರಕೃತಿಯನ್ನು ವಶಪಡಿಸಿಕೊಂಡು. ನೋಡಿ, ಲೋಕದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ತ್ರಿಗುಣಗಳಿದ್ದೇ ಇರುತ್ತೆ. ಸತ್ವ, ರಜಸ್, ತಮಸ್. ಅದಕ್ಕೇ ಸಾತ್ವಿಕರು, ರಾಜಸಿಕರು, ತಾಮಸಿಕರು ಅಂತ ಹೇಳೋದು. ವಿಭೀಷಣ ಸಾತ್ವಿಕ. ಅದರಿಂದನೇ ಸ್ವಂತ ಸಹೋದರನಾಗಿರ್ತಕ್ಕಂಥ ರಾವಣನ ಬಿಟ್ಟು ಶತ್ರುಪಕ್ಷದವನಾಗದಾದರೂ ಕೂಡ ರಾಮನನ್ನು ಬಂದು ಸೇರಿಕೊಂಡ. ರಾವಣ ರಜೋಗುಣ ಪ್ರವೃತ್ತಿ, ಅದಕ್ಕೆ ಅವನು ಯಾವಾಗಲೂ ಕೂಡ ಎವರ್ ಆ್ಯಕ್ಟಿವ್. 3ನೇದು ಕುಂಭಕರ್ಣ, ತಮೋಗುಣ ಪ್ರವೃತ್ತಿ, 6 ತಿಂಗಳು ನಿದ್ದೆ. ಸೊ ಹಾಗೆ ನಾವು ಯಾವ ರೀತಿ ಆಹಾರ ತೆಗೆದುಕೋತೀವೋ ಅದಕ್ಕನುಗುಣವಾಗಿ ನಮ್ಮ ದೇಹವೂ ಇದಾಗತ್ತೆ. ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅಂತ ಅದಕ್ಕೆ ಹೇಳೋದು. ಸೊಪ್ಪು ಸದೆ ಆ ಥರ ತಿಂದ್ಕೊಂಡಿರೋರು ಸಾತ್ವಿಕ ಆಹಾರಿಗಳು. ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಜಾಸ್ತಿ ತಿನ್ನೋರು ರಾಜಸಾಹಾರಿಗಳು. ಉದ್ದಿನೊಡೆನ ಗಸಗಸೆ ಪಾಯಸದಲ್ಲಿ ತಿಂದು ನೀವು ನಿದ್ದೆ ಮಾಡದೆ ಹೋದರೆ ನೀವು ಮನುಷ್ಯರೇ ಅಲ್ಲ, ಅದು ತಾಮಸಾಹಾರ. ಸೊ ಆ ದೃಷ್ಟಿಯಿಂದನೇ ಆಹಾರ ತ್ರೈವಿಧ್ಯ, ಗುಣತ್ರೈವಿಧ್ಯ, ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಯಾಕೆ ಒತ್ತಿ ಒತ್ತಿ ಹೇಳಿರ್ತಕ್ಕಂಥದ್ದು ಅಂದರೆ ಇದೇ ಕಾರಣದಿಂದನೇ. ಯಾವಾಗಲೂ ಕೂಡ ನಾವು ಹೇಳ್ತೇವೆ, ಏನು ತಿಂದರೆ ಏನೋ, ನಾನು ಸರಿಯಾಗಿದ್ದರೆ ಅದು ಹೆಂಗೆ ಸರಿಯಾಗಿರೋಕ್ಕೆ ಸಾಧ್ಯ? ನೀನು ಹೆಂಗಿರ್ತೀಯೋ ಹಂಗದ ಆವಿರ್ಭವಿಸತ್ತಪ್ಪ. ಯಾದೃಶಿ ಭಾವನಾಸ್ತತ್ರ ಸಿದ್ಧಿರ್ಭವತಿ ತಾದೃಶಿ. ಅದರಿಂದ ಮಾಡಿದ್ದುಣ್ಣೋ ಮಹಾರಾಯ, ನೀನು ಅದನ್ನು ವ್ಯತ್ಯಾಸ ಮಾಡೋದಕ್ಕೆ ಬರೋದಿಲ್ಲ. ಜ್ಞಾನ, ಐಶ್ವರ್ಯ. ಯಾವ ಐಶ್ವರ್ಯ? ಐಶ್ವರ್ಯ ರಾಯ್ ಅಲ್ಲ. ಐಶ್ವರ್ಯ ಅಂದರೆ ಯಾವುದು ಶ್ವರ್ಯವಲ್ಲವೋ ಅದು ಐಶ್ವರ್ಯ. ಹೆಚ್ಚಾಗೋದಲ್ಲ, ಕುಗ್ಗೋದಲ್ಲ, ಒಂದೇ ತರಹ ಇರತಕ್ಕಂಥದ್ದು ಅಂತ ಐಶ್ವರ್ಯ ಅಂದರೆ. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯವು. ಸುಖ ಬಂದಾಗ ಹಿರಿ ಹಿಗ್ಗೋದಲ್ಲ, ದುಃಖ ಬಂದಾಗ ಅಯ್ಯೋ ಹೀಗಾಯಿತು ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋದಲ್ಲ. ಎರಡನ್ನು ಒಂದೇ ತರಹ ಯಾವ ನೋಡ್ಕೋತಾನೋ ಅವನು ಸ್ಥಿತಪ್ರಜ್ಞ ಅಂತ. ಅದಕ್ಕೇ ಭಗವದ್ಗೀತೆಯ 2ನೇ ಅಧ್ಯಾಯದ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ 18 ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಸಾರ್ವದೇಶಿಕ, ಸಾರ್ವಕಾಲಿಕ, ನಿತ್ಯ ಸತ್ಯ ಸಂದೇಶ ಏನಿದೆಯೋ ಅದನ್ನೇ ಶಂಕರ ಭಗವತ್ಪಾದಾಚಾರ್ಯರು ವಿವೇಕ ಚೂಡಾಮಣಿಯ ಕೊನೆ 42 ಶ್ಲೋಕದಲ್ಲಿ ಜೀವನ್ಮುಕ್ತ ಲಕ್ಷಣವನ್ನು ಪ್ರತಿಪಾದನೆ ಮಾಡಿರೋದು.
ಜೀವನ್ಮುಕ್ತ ಬೇರೆಯಲ್ಲ, ಸ್ಥಿತಪ್ರಜ್ಞ ಬೇರೆಯಲ್ಲ. ಯಸ್ಯ ಸ್ಥಿತ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರಃ ಪ್ರಪಂಚೋ ವಿಸ್ಮೃತ ಪ್ರಾಯ ಜೀವನ್ಮುಕ್ತ ಸ ಉಚ್ಯತೆ ಏನು ಶುರುವಾಗುತ್ತೆ ವಿವೇಕ ಚೂಡಾಮಣಿನಲ್ಲಿ. 487ನೇ ಶ್ಲೋಕ ಅಂತ ಕಾಣುತ್ತೆ. ಇರಲಿ. ಸೊ ಆ ದೃಷ್ಟಿಯಿಂದ ಜೀವನ್ಮುಕ್ತ ಅಂದರೆ ಯಾರು? ಯಸ್ಯಾನಂದೋ ನಿರಂತರ, ಯಾರಿಗೆ ನಿರಂತರವಾಗಿರ್ತಕ್ಕಂಥ ಆನಂದ ಇರುತ್ತೋ. ಯಾವ ಆನಂದ ಅದು? ಅದೇ ಬ್ರಹ್ಮಾನಂದ. ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ ದ್ವಂದ್ವಾತೀತಂ. ಆ ಶ್ಲೋಕ ಯಾತಿಗೆ ಬಂದಿರತಕ್ಕಂಥದ್ದು? ಬ್ರಹ್ಮಾನಂದ ಅದು. ಜಿಲೇಬಿ ಆನಂದ ಅಲ್ಲ, ರಸಗುಲ್ಲ ಆನಂದ ಅಲ್ಲ, ಬ್ರಹ್ಮಾನಂದ ಅದು. ಇದು ತಿನ್ನೋ ತನಕ ಆನಂದ, ಮುಗಿದೋದ್ಮೇಲೆ ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಲ್ಲ ಮತ್ತೆ ದುಃಖ. ಆದರೆ ಆ ಆನಂದ ಪಡ್ಕೊಂಡ್ಮೇಲೆ ದುಃಖ ಅನ್ನೋದು ಹತ್ರನೂ ಸುಳಿಯೋಲ್ಲ. 3 ರೀತಿ ದುಃಖ ನಮ್ಮನ್ನು ಕಾಡೋದು: ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ. ಈ 3 ದುಃಖಗಳನ್ನು ನಾವು ದಾಟಬೇಕು ಅಂತ ಅದಕ್ಕೆ ಸಾಂಖ್ಯರು ಮೊದಲನೇ ಸಾಂಖ್ಯಕಾರಿಕೆನಲ್ಲೇ ದುಃಖತ್ರಯಾಭಿಘಾತ ಜಿಜ್ಞಾಸ ತದಪಘಾತಕೆ ಹೇತೌ ದೃಷ್ಟೇ ಸಾ ಪಾರ್ಥ ಚೈತ್ನೈಕಾಂತತಃ ಅತ್ಯಂತತೋ ಅಭಾವಾತ್. ಮೊದಲನೇ ಶ್ಲೋಕದಲ್ಲೇ ದುಃಖತ್ರಯಗಳನ್ನು ದಾಟಬೇಕು ಅಂತ ಅವರು ಅಪ್ಪಣೆ ಕೊಡಿಸಿರ್ತಕ್ಕಂಥದ್ದು. ವೀರ್ಯ ಮತ್ತು ತೇಜಸ್ಸುಗಳಿಂದ ಕೂಡಿರುವ ಭಗವಂತ. ನೋಡಿ, ತೇಜಸ್ಸು ಅಂದರೆ ಅಗ್ನಿ ಅಂದರೆ ತೇಜಸ್ಸು, ತೇಜಸ್ಸು ಅಂದರೆ ಅಗ್ನಿ. ನಮ್ಮ ಪರಂಪರೆಯಲ್ಲಿ ಒಂದು ಮಾತಿತ್ತು, ಗರ್ಭಾಷ್ಟಮದಲ್ಲಿ ಉಪನೀತನಾಗಿರ್ತಕ್ಕಂಥ ವಟು ನಡ್ಕೊಂಡು ಬರ್ತಾ ಇದ್ದರೆ ಹೆಂಗೆ ಬರ್ತಾನೆ ಅಂದರೆ ಅಗ್ನಿರ್ಮಾಣವಕಃ, ಅಗ್ನಿ ಬಂದಂಗೆ ಬರ್ತಾ ಇದ್ದಾನೆ. ಅಷ್ಟು ಪ್ರಜ್ವಾಲ್ಯವಾಗಿದೆ ಅವನ ಮುಖ, ಅಷ್ಟು ಕಾಂತಿಯಿಂದ ಕೂಡ್ಕೊಂಡಿದೆ, ಅಷ್ಟು ತೇಜಸ್ಸಿನಿಂದ ಕೂಡ್ಕೊಂಡಿದೆ ಅಂತ. ಹೀ ಈಸ್ ವೆರಿ ಲಸ್ಟ್ರಸ್, ಹೀ ಈಸ್ ವೆರಿ ರೇಡಿಯಂಟ್, ಹೀ ಈಸ್ ರೆಸ್ಪ್ಲೆಂಡೆಂಟ್, ಹೀ ಈಸ್ ಎಫ್ಲಾರೆಸೆಂಟ್ ಅನ್ನೋ ಅರ್ಥದಲ್ಲಿ ಬರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದನೇ ತೇಜಸ್ಸಿನಿಂದ ಯಾವಾಗಲೂ ಸಹಿತನಾಗಿರುವ ತ್ರಿಗುಣ ಸ್ವರೂಪವಾದ ತನ್ನ ವೈಷ್ಣವಿ ಮಾಯೆಯಿಂದ ಗುಣತ್ರಯಗಳು ಪ್ರತಿಯೊಬ್ಬರಲ್ಲೂ ಜಾಸ್ತಿ ಇದೆ. ಬರೀ ಸತ್ವಗುಣ ಇದ್ದರೆ ಏನಾಗುತ್ತೆ ಗೊತ್ತಾ? ಅವರು ದೇವತೆಗಳಾಗ್ತಾರೆ. ಸತ್ವ ರಜಸ್ ಮಿಕ್ಸ್ಚರ್ ಆದರೆ ಏನಾಗುತ್ತೆ ಗೊತ್ತಾ? ಅವರು ಮನುಷ್ಯರಾಗ್ತಾರೆ. ಬರೀ ತಮೋಗುಣ ಜಾಸ್ತಿ ತುಂಬಿಕೊಂಡಿದ್ರೆ ಅವರು ಪ್ರಾಣಿಗಳಾಗ್ತಾರೆ ಅಂತ. ನರಜನ್ಮ ಪ್ರಶಸ್ತಿ ತತ್ಕೃತ್ಯಂಚ ಅಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು 1923ನೇ ಇಸ್ವಿನಲ್ಲಿ 14 ಪುಟ ಸಂಸ್ಕೃತದಲ್ಲಿ ಒಂದು ಎಸ್ಸೆ ಬರೆದಿದ್ದಾರೆ. ಅದರಲ್ಲಿ ಈ ಮಾತು ಬರುತ್ತೆ, ನನ್ನ ಮಾತಲ್ಲ. 4 ವರ್ಷದ ಕೆಳಗೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಒದಗಿತ್ತು. ಅದರಿಂದ ಓದಬೇಕಾಯಿತು, ಇಲ್ಲದವರು ನಾನು ಓದ್ತಾ ಇರಲಿಲ್ಲ. ತ್ರಿಗುಣ ಸ್ವರೂಪವಾಗಿರ್ತಕ್ಕಂಥ ವೈಷ್ಣವೀ ಮಾಯೆ ಎಂಬ ಮೂಲ ಪ್ರಕೃತಿಯನ್ನು ವಶಪಡಿಸಿಕೊಂಡು ಸ್ವತಃ ಜನ್ಮರಹಿತನೂ ನಾಶರಹಿತನೂ ನಿತ್ಯ ಶುದ್ಧ ಭುಕ್ತ ಮುಕ್ತ ಸ್ವಭಾವನೂ ಆಗಿದ್ದರೂ ಮಾಯೆಯಿಂದ ದೇಹಾಭಿಮಾನವಿರುವ ಹಾಗೆ ಕಂಡು ಬರುತ್ತಾನೆ. ನೋಡಿ, ಭಗವಂತ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಶುದ್ಧಿ ಅನ್ನೋದು ಅಪ್ಲೈ ಆಗೋದಿಲ್ಲ ಭಗವಂತನಿಗೆ, ಯಾಕೆಂದರೆ ಯಾವಾಗಲೂ ಶುದ್ಧವೇ. ನಾವು ಶುದ್ಧಿ ಮಾಡ್ಕೊಳ್ಳೋದು ಯಾವುದಕ್ಕೆ? ದೇಹಕ್ಕೆ ಹೊರತು ಆತ್ಮನಿಗಲ್ವಲ್ಲ. ಆತ್ಮ ನಿತ್ಯ ಶುದ್ಧ, ಅದಕ್ಕೇನು ಶುದ್ಧಿ ಮಾಡ್ಕೊಳ್ಳೋದು ನೀವು? ದೇಹ ಮಲಿನವಾದಾಗ, ದೇಹ ಕೊಳಕಾದಾಗ ಅದಕ್ಕೆ ನಾವು ಶುದ್ಧಿ ಮಾಡಿಕೊಳ್ಳೋದು. ಅನೂಚಾನವಾಗಿ ಹೇಳಬೇಕು ಅಂದರೆ ದಿನಕ್ಕೆ 5 ಸಲ ಸ್ನಾನ ಮಾಡಬೇಕು ಅಂತಿರೋದು ಪರಂಪರೆಯಲ್ಲಿ. ಸ್ನಾನ ಅಂದರೆ ಏನು ಗೊತ್ತಾ? ನಮ್ಮ ತಾತ ನನಗೊಂದು ಪ್ರಶ್ನೆ ಕೇಳೋರು, ಸ್ನಾನ ಮಾಡ್ಕೊಂಬಂದ್ಯೋ ಮೈ ತೊಳ್ಕೊಂಬಂದ್ಯೋ ಅಂತ. ನಾವೆಲ್ಲ ಮೈ ತೊಳ್ಕೊಂಬರೋದಷ್ಟೇ. ಸ್ನಾನ ಯಾರು ಮಾಡ್ತಾರೆ? ತಲೆ ಕೂದಲಿಂದ ಹಿಡಿದು ಕಾಲು ಉಗುರು ತನಕ ನೆಂದಿರಬೇಕು ಅಂತ ಸ್ನಾನ ಅಂದರೆ. ನಖಶಿಖ ಪರ್ಯಂತಂ ಯತ್ ತತ್ ಸ್ನಾನಮಿತ್ಯಭಿಧೀಯತೆ. ನಾನು ಮೊನ್ನೆ ಕೋಟ್ ಮಾಡಿದೆ, DS ಸುಬ್ರಹ್ಮಯ್ಯ ಅಂತ ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಪ್ರೊಫೆಸರು, CV ರಾಮನ್ ಡೈರೆಕ್ಟ್ ಸ್ಟೂಡೆಂಟು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಭಾಷ್ಯಾಧ್ಯಯನ ಮಾಡಿದಂತಹ ಮಹನೀಯರು ವಸಂತನಗರದ 13ನೇ ಮೇನ್ ರೋಡಿನ 27ನೇ ಡೋರ್ ನಂಬರ್ಲಿ 23 ವರ್ಷಗಳ ಕೆಳಗೆ ಗತಿಸಿ ಹೋದವರು ದಿನಕ್ಕೆ 5 ಸಲ ಸ್ನಾನ ಮಾಡ್ತಾಯಿದ್ರು. ಅವರ ಬಾವಿಯಿಂದ ಅವ್ರ ನೀರು ಸೇದ್ಕೊಂಡು ಅವರು ಸ್ನಾನ ಮಾಡೋರು. ಒಂದು ಸಲ ಕಾರ್ಪೊರೇಷನ್ ಆಫೀಸಲ್ಲಿ ನಾನು ಇದ್ದ ಹಾಗೇ ಎದುರುಗಡೆ ಬಂದು, ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ ಹೇಳಿದೆ. ಇವರು ಅವನ್ನ ಕರ್ಕೊಂಡು ಹೋಗ್ಬಿಟ್ಟು, ಲುಕ್ ಹಿಯರ್, ದಿಸ್ ಇಸ್ ಮೈ ವೆಲ್, ದಿಸ್ ಇಸ್ ಮೈ ಬಕೆಟ್, ದಿಸ್ ಇಸ್ ಮೈ ರೋಪ್. ಹವೆವರ್ ಮಚ್ ಐ ವಾಂಟ್ ಐ ವಿಲ್ ಪೋಲ್ ಇಟ್ ಆನ್ ಮೈ ಹೆಡ್. ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದರು. ಸೊ ಆ ದೃಷ್ಟಿಯಿಂದ ನನ್ನ ಬಾವಿ, ನನ್ನ ಹಗ್ಗ, ನನ್ನ ಬಕೆಟ್ ಎಷ್ಟು ಸಲ ಬೇಕಾದ ತಲೆ ಮೇಲೆ ಸುಯ್ಕೋತೀನಿ. ನೀನು ಯಾರಯ್ಯ ಕೇಳೋದಕ್ಕೆ? ನಾನು ಇನ್ನು ಕಾರ್ಪೊರೇಷನ್ ವಾಟ್ರೆಲ್ಲ ಯೂಸ್ ಮಾಡ್ತಾ ಇರೋದು, ನನ್ನ ಬಾವಿ ನೀರು ನಾನು ಯೂಸ್ ಮಾಡ್ತಾ ಇರೋದು ಅಂತ. ಆಜನ್ಮ ಬ್ರಹ್ಮಚಾರಿಗಳು ಭಾಳ ಸ್ಟ್ರಿಕ್ಟಾಗಿದ್ದರು ಅವರು. ಅವರು ಮನಸ್ಸು ಮಾಡಿದರೆ ಹಿ ಕುಡ್ ಹ್ಯಾವ್ ಗಾಟ್ ಅ ನೊಬೆಲ್ ಪ್ರೈಸ್ ಫಾರ್ ಇಂಡಿಯಾ ಇನ್ ಫಿಸಿಕ್ಸ್. ಹಿ ಡಿಂಟ್ ಕೇರ್ ಅಷ್ಟೇ. ಸೊ ಅದರಿಂದ ನಮ್ಮಲ್ಲಿ ಎಷ್ಟೋ ಕಾರಣಗಳು ನೊಬೆಲ್ ಪ್ರೈಸ್ ಬರದೇ ಇರೋದಕ್ಕೆ. ಯಾಕೆಂದರೆ ಕೆಲವರು ತುಂಬ ನೋಬಲ್ಲಾಗಿ ಇದ್ದುಬಿಡ್ತಾರೆ, ಅವ್ರಿಗೆ ನೊಬೆಲ್ಲೇ ಬೇಡ. ಸೊ ಅದರಿಂದನೇ
ವೈಷ್ಣವೀ ಪ್ರಕೃತಿಯನ್ನು ವಶಪಡಿಸಿಕೊಂಡು ಜನ್ಮರಹಿತ, ಜನ್ಮ ಇಲ್ಲ, ಆಮೇಲೆ ನಾಶರಹಿತ. ಯಾವಾಗ ಜನ್ಮವೇ ಇಲ್ವೋ ಅವಾಗ ನಾಶ ಇರೋಕ್ಕೆ ಹೆಂಗೆ ಸಾಧ್ಯ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯಾರ್ಥೇ ನತ್ವಂ ಶೋಚಿತುಮರ್ಹಸಿ. ನಿತ್ಯ ಶುದ್ಧ, ನಿತ್ಯ ಬುದ್ಧ. ಅವನಿಗೆ ಇನ್ನು ಯಾವ ಜ್ಞಾನವೂ ಬರಬೇಕಾಗಿಲ್ಲ. ಏಕೆಂದರೆ ಆತ್ಮಜ್ಞಾನ ಅನ್ನೋದು ಒಳಗಡೆನೇ ಇರುವಾಗ ಇನ್ನು ಬೇರೆ ಜ್ಞಾನ ಯಾಕೆ ಬರಬೇಕು ಅವನಿಗೆ? ಯಾರಿಗೆ ಅಮೃತಪಾನ ಮಾಡಿರ್ತಕ್ಕಂಥ ಸುಖ ದೊರಕಿದೆಯೋ ಅವರಿಗೆ ಕಾಫಿ ಪಾನ ಮಾಡೋ ಸುಖ ಯಾಕೆ ಬೇಕು? ಅಮೃತ ಕುಡಿದುಬಿಟ್ಟಿದ್ದಾರೆ ಅವರು, ಅವ್ರಿಗೆ ಇದನ್ನು ಕಟ್ಕೊಂಡು ಏನಾಗಬೇಕಾದ್ದು? ಏಕೆಂದರೆ ಕಾಫಿ ಅಂದ್ರೇ ತ್ರಿವೇಣಿ ಸಂಗಮ ತಾನೇ. ಗಂಗಾ ಯಮುನಾ ಸರಸ್ವತಿ ಈಸ್ ಈಕ್ವಲ್ ಟು ಕಾಫಿ. ಗಂಗಾ ಬಣ್ಣ ಬಿಳಿ ಆಗಿರೋದು ಹಾಲು, ಯಮುನಾ ಬಣ್ಣ ಕಪ್ಪು ಆಗಿರೋದು ಡಿಕಾಕ್ಷನ್ನು, ಸಕ್ಕರೆ ಕಣ್ಣಿಗೆ ಕಾಣಲ್ಲ ಆಗಿರೋದು ಸರಸ್ವತಿ. ಅದರಿಂದ ಗಂಗಾ ಪ್ಲಸ್ ಯಮುನಾ ಪ್ಲಸ್ ಸರಸ್ವತಿ ಈಸ್ ಈಕ್ವಲ್ ಟು ತ್ರಿವೇಣಿ ಸಂಗಮ್. ನೀವು ಇಲಹಾಬಾದ್ಗೆ ಪ್ರಯಾಗ್ ಯಾಕೆ ಹೋಗಬೇಕು? ಬೆಳಗ್ಗೆ ಎದ್ದು ತ್ರಿವೇಣಿ ಸಂಗಮೇ ನೀವು ಪಾನ ಮಾಡ್ತಾ ಇರೋದು ಅಂತ ನಾನೆಲ್ಲ ಹೇಳಿರೋದು. ಪಂಚಭಾಷಾ ಕವಿತಾ ವಲ್ಲಭ ಅಂತ ಖ್ಯಾತರಾದಂಥ ಅರಿಯರ್ ಶ್ರೀರಾಮ ಶರ್ಮಾ ಅವರು ಮೇಲ್ಕೋಟೆ ಸಮೃದ್ಧ ಕಾಲೇಜಿನ ಪ್ರಾಕ್ತನ ಪ್ರಾಂಶುಪಾಲರು ಭಗವದ್ ರಾಮಾನುಜರ ಮೇಲೆ ಬರೆದಿರತಕ್ಕಂಥ ಅಸ್ಮತ್ ಚಂಪು ಎಂಬತಕ್ಕಂಥ ಅಪ್ರಕಟಿತವಾಗಿರ್ತಕ್ಕಂಥ ಚಂಪು ಗ್ರಂಥದ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಬರೆದಿದ್ದಾರೆ. ನನ್ನ ಮಾತಲ್ಲ, ಅವ್ರ ಮಾತದು. ನನ್ನ ಮಾತು ಯಾವುದೂ ಅಲ್ಲ. ನಾನೊಬ್ಬ ಕಳ್ಳ, ಎಲ್ಲರದು ಕದಿಯೋದೇ ನನ್ನ ಸ್ವಭಾವ. ಅಗ್ನಿಪುರಾಣದಲ್ಲಿ ಒಂದು ಮಾತು ಬರುತ್ತೆ ಗೊತ್ತಾ? ಡಾಕ್ಟರ್ NS ಅನಂತರಂಗಾಚಾರ್ ರಾಗಿಗುಡ್ಡ ಪ್ರವಚನ ಮಾಲಿಕೆಯಲ್ಲಿ 37 ವರ್ಷಗಳ ಕೆಳಗೆ ಹೇಳಿದ ಮಾತು. ನಾನು ನೋಟ್ಸ್ ಬರ್ಕೊಂಡಿದ್ದೀನಿ, ಡೇಟ್ ಪಕ್ಕದಲ್ಲಿ ಹಾಕ್ಕೊಂಡು. ಅನಂತರಂಗಾಚಾರ್ ಆ ಉಪನ್ಯಾಸದಲ್ಲಿ ಏನು ಹೇಳಿದರು ಅಂತ. 36 ಜನ ಉಪನ್ಯಾಸದ್ದು 36 ವರ್ಷ ನಾನು ಕೇಳಿರೋದು ನೋಟ್ಸ್ ನನ್ನ ಹತ್ರ ಇದೆ. ನಂದು ಯಾವುದೂ ಅಲ್ಲ. ಇದು ಕೀರ್ತಿ ಅವರೆಲ್ಲರಿಗೂ ಸೇರಬೇಕು, ಎಲ್ಲರ ಮಹನೀಯರಿಗೂ. ಅವರು ಕೋಟ್ ಮಾಡಿದರು ಆವತ್ತು ಅಗ್ನಿಪುರಾಣದ ಮಾತನ್ನು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಪ್ರಪಂಚದಲ್ಲಿ ಇರೋ ದೊಡ್ಡ ಕಳ್ಳ ಯಾರು ಗೊತ್ತಾ? ಭಗವಂತ. ಭಗವಂತನಿಗಿಂತ ದೊಡ್ಡ ಕಳ್ಳನೇ ಇಲ್ಲ. ಯಾಕೆ? ಭಕ್ತರು ಮಾಡ್ತಕ್ಕಂಥ ಪ್ರತಿನಿತ್ಯ ಮಾಡೋ ಪಾಪಗಳ ಮೂಟೆಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಅವನು ಹೋಗ್ತಾನಂತೆ. ಒಂದಿನಕ್ಕೆ ನಾವು ಇಷ್ಟು ಪಾಪ ಮಾಡಿದರೆ 1 ವರ್ಷಕ್ಕೆ ಎಷ್ಟು ಮಾಡಿರ್ಬೋದು? 100 ವರ್ಷಕ್ಕೆ ಎಷ್ಟು ಮಾಡಿರ್ಬೋದು? ಯಾರಾದರೂ ಬದುಕಿದ್ರೆ 100 ವರ್ಷ, ಆವಾಗ ಸಾಗಿಸೋದು ಎಷ್ಟು ಕಷ್ಟ ಆಗುತ್ತೆ. ಅದರಿಂದ ಭಕ್ತರ ಪಾಪಗಳ ಮೂಟೆಯನ್ನು ಸಾಗಿಸ್ತಕ್ಕಂಥ ದೊಡ್ಡ ಕಳ್ಳ ಯಾರು ಅಂದರೆ ಭಗವಂತ. ಅವನೇ ನಾರಾಯಣ ಅಂತ ಅಗ್ನಿಪುರಾಣದಲ್ಲಿ ಬರೋ ಮಾತು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಚೋರ. ಟಿಪ್ಪು ಸುಲ್ತಾನು ಪೂರ್ತಿ ಮಹಾಭಾರತ ಕೇಳಿಸ್ಕೊಂಡಂತೆ. ಕೇಳಿಸ್ಕೊಂಡು 3 ಶಬ್ದದಲ್ಲಿ ಮಹಾಭಾರತ ಅಷ್ಟನ್ನು ಸಮಪ್ ಮಾಡಿಬಿಟ್ನಂತೆ. ಏನು? ಉಸ್ಮೆ ಕ್ಯಾ ಹೈ? ಏಕ್ ಬುಡ್ಡ, ಏಕ್ ಛೋಕ್ರ, ಅವರ್ ಏಕ್ ಮಾದರ್ ಛತ್. ದಿಸ್ ಇಸ್ ಟಿಪ್ಪು ಸುಲ್ತಾನ್ ಸಮಿಂಗ್ ಅಪ್ 1 lakh ಸ್ಟಾನ್ಸಾಸ್ ಇನ್ 3 words. ಬುಡ್ಡ ಮುದುಕ ಯಾರು? ಭೀಷ್ಮಾಚಾರ್ಯರು. ಛೋಕ್ರ ಅಭಿಮನ್ಯು. ಒಳಗಡೆ ಪ್ರವೇಶ ಮಾಡೋಕ್ಕೆ ಗೊತ್ತಿತ್ತು, ಆಚೆ ಬರೋಕ್ಕೆ ಗೊತ್ತಿರಲಿಲ್ಲ. ಕೃಷ್ಣನ ಅವನು ಮಾದರ್ ಛತ್ ಅಂತ ಕರೀತಾನೆ. ಇರಲಿ, ಅದು ಅವನ ಸಂಸ್ಕಾರ. ಸೊ ಆ ದೃಷ್ಟಿಯಿಂದ ಸಮಸ್ತವಾಗಿರ್ತಕ್ಕಂಥ ಮಹಾಭಾರತ 1,00,000 ಶ್ಲೋಕಗಳು ಅಂತ ಹೇಳಿದರೆ ನಾವು ಅವನು 3 ಪದದಲ್ಲಿ ಸಮಪ್ ಮಾಡಿಬಿಟ್ನಂತೆ. ಹಾಗೆ ಯಾವಾಗಲೂ ಕೂಡ ತನ್ನ ಮಾಯೆಯಿಂದ ದೇಹಭಾವನೆಯಿಂದ ಲೋಕಾನುಗ್ರಹ ಮಾಡುವಂತೆ ಕಂಡುಬರುತ್ತದೆ. ಈ ದೃಷ್ಟಿಯಿಂದನೇ ಈ ಆತ್ಮವಸ್ತು ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಒಂದೇ ಇರತಕ್ಕಂಥದ್ದು. ಹಾಗಿದ್ದರೆ ಈ ಆತ್ಮವಸ್ತುವನ್ನು ಪಡ್ಕೊಂಡವರು ಹೆಂಗಪ್ಪ ಇರ್ತಾರೆ ಅಂದರೆ, ದತ್ತಾತ್ರೇಯರು ಶ್ರೀಮದ್ ಭಾಗವತದಲ್ಲಿ ನನಗೆ 10 ಜನ ಮಾನಸಿಕ ಗೆಳೆಯರಿದ್ದಾರೆ ಅಂತ ಹೇಳಿದ್ದಾರೆ. ದತ್ತಾತ್ರೇಯರ ಮಾತು, ನನ್ನ ಮಾತಲ್ಲ. ದತ್ತಾತ್ರೇಯರು ಏನು? ಸಾಕ್ಷಾತ್ ಪರಮೇಶ್ವರನ ಅವತಾರ. ಕೃತೇ ಚ ದಕ್ಷಿಣಾಮೂರ್ತಿ ತ್ರೇತಾಯಾಂ ಗುರುದತ್ತಕಃ ದ್ವಾಪರೇ ವ್ಯಾಸರೂಪಶ್ಚ ಕಲೌ ಶ್ರೀ ಗುರುಶಂಕರ ಅಂತ ಒಂದು ಪಾರಂಪರಿಕ ಶ್ಲೋಕ. ಇಲ್ಲಿವರೆಗೂ ನನಗೆ ಸೋರ್ಸ್ ಸಿಗ್ತಾ ಇಲ್ಲ. ಯಾರ್ಯಾರನ್ನೋ ಕೇಳಿದ್ದೀನಿ, ಇನ್ನು ಯಾರೂ ಕೊಟ್ಟಿಲ್ಲ ರಿಪ್ಲೈ. ನಿಮ್ಮಲ್ಲಿ ಯಾರಾದರೂ ಗೊತ್ತಿದ್ರೆ ಹೇಳಿ, ನಾನು ದಯವಿಟ್ಟು ಬರ್ಕೋತೀನಿ. ಕೃತೇಚ ದಕ್ಷಿಣಾಮೂರ್ತಿ. ಕೃತಯುಗದಲ್ಲಿ ಯಾರು ದಕ್ಷಿಣಾಮೂರ್ತಿಯಾಗಿ ಅವತರಿಸಿದರೋ ತ್ರೇತಾಯಾಮ್ ಗುರು ದತ್ತಕಃ. ತ್ರೇತಾಯುಗದಲ್ಲಿ ಅವರೇ ದತ್ತಾತ್ರೇಯರಾಗಿ ಹುಟ್ಟಿ ಬಂದ್ರಂತೆ. ದ್ವಾಪರೇ ವ್ಯಾಸರೂಪಶ್ಚ. ದ್ವಾಪರ ಯುಗದಲ್ಲಿ ಅವರೇ ವೇದವ್ಯಾಸರಾಗಿ ಮಹಾಭಾರತ ರಚನೆ ಮಾಡಿದ್ರಂತೆ. ಕಲೌ ಶ್ರೀ ಗುರು ಶಂಕರ. ಕಲಿಯುಗದಲ್ಲಿ ಅವರೇ ಶಂಕರರಾಗಿ ಅವತರಿಸಿದರು ಅಂತ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಶ್ಲೋಕ ಇದು. ಆ ದೃಷ್ಟಿಯಿಂದ ಆ ದತ್ತಾತ್ರೇಯರು ಹೆಂಗಿದ್ರು ಅಂದರೆ, ನರಸಿಂಹಾರತಿ ಮಹಾಸ್ವಾಮಿಗಳು ಶೃಂಗೇರಿ ಪೀಠದ 33ನೇ ಜಗದ್ಗುರುಗಳು ಹೇಳ್ತಾರೆ,
ಕಥಿತಾಗಮಾರ್ಥಸಾರಂ ಮಥಿತಾ ಕಿಲ ಕಾರಣಾವಿದ್ಯಂ ಪತಿಪರಮೇ ಸ್ಥಿತಮನಿಷಂ ಶಿಥಿಲಿತ ಪಾಪೌಗಮಾಶ್ರಯೇ ದತ್ತಂ. ಯಾರು ದತ್ತಾತ್ರೇಯರನ್ನು ಎಡೆಬಿಡದೆ ಆಶ್ರಯಿಸ್ತಾರೋ ಅವಿದ್ಯೆ ಅನ್ನೋದು ತಾನೇ ತನಗೆ ಕಳಿಸ್ಕೊಂಡು ಹೋಗುತ್ತೆ ಅಂತ ಮುಂಡಕೋಪನಿಷತ್ತೇ ಪ್ರಮಾಣ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಯಾವಾಗ ಹೃದಯದ ಗ್ರಂಥಿ ಬಿಟ್ಟು ಹೋಗುತ್ತೋ, ಸಂಶಯಗಳೆಲ್ಲ ನಿವಾರಣೆ ಆಗುತ್ತೋ, ಆವಾಗ ನಾನೇ ಬ್ರಹ್ಮ ಎಂಬತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಸ್ಫುರಣೆ ಅನ್ನೋದು ಪ್ರತಿಯೊಬ್ಬರಿಗೂ ಉಂಟಾಗತ್ತೆ ಲೋಕದಲ್ಲಿ. ಆಚೆಯಿಂದ ಬರೋ ಸ್ಫುರಣೆ ಅಲ್ಲ, ಅದು ಅಂತಃಸ್ಫುರಣೆ ಅದು. ಅದಕ್ಕೆ ನಾವು ಯಾವಾಗಲೂ ಕೂಡ ಅಂತರ್ಮುಖಿಗಳಾಗಬೇಕು ಅಂತ ಹೇಳಿರೋದು. ಬಹಿರ್ಮುಖತ ನಮಗೆಲ್ಲ ಇದೆ, ಆದರೆ ಅಂತರ್ಮುಖತ ಇಲ್ಲ. ಅದು ಬಂದಿರತಕ್ಕಂಥ ಒಂದು ದೊಡ್ಡ ಇದು. ಅದಕ್ಕೆ ನೋಡಿ, ದತ್ತಾತ್ರೇಯರು ಮಾನಸ ಸ್ನೇಹಿತರ ಬಗ್ಗೆ ಹೇಳ್ಕೋತಾರೆ. ಮೊದಲನೇ ಸ್ನೇಹಿತರು ಯಾರು ಗೊತ್ತಾ? ಪೃಥ್ವಿ, ಭೂಮಿ. ಭೂದೇವಿಯಿಂದ ನಾವು ಕಲಿಯೋದಿದೆ. ಏನು ಕಲಿಬೇಕು? ಕ್ಷಮಾಗುಣ. ನೋಡಿ, ಭೂಮಿ ಎಲ್ಲವನ್ನೂ ಕ್ಷಮಿಸಿಬಿಡತ್ತೆ. ಭೋಜ್ಯೇಶು ಮಾತಾ ಶಯನೇಶು ರಂಭ ಕಾರ್ಯೇಚ ದಾಸಿ ಕರಣೇಶು ಮಂತ್ರಿ ರೂಪೇಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಷಾಡ್ಗುಣ್ಯಯುಕ್ತ ಕುಲಧರ್ಮಪತ್ನಿ ಅಂತ ನಮ್ಮ ಹಿಂದಿನವರು ಹಾಕಿರೋದು. ಧರ್ಮಪತ್ನಿಗೆ ಮಾತ್ರ 6 ಗುಣ ಹೇಳಿಬಿಟ್ರಿ, ಪತಿ ಹೆಂಗಾದರೂ ಇರ್ಬೋದಾ ಅಂತ ಕೇಳ್ತಾರೆ ಈಗಿನವರು. ಅದಕ್ಕೂ ಒಂದು ಶ್ಲೋಕ ಇದೆ, ಅದನ್ನು ಮಾತ್ರ ಯಾರೂ ಹೇಳಲ್ಲ ಅಷ್ಟೇ. ನಾವು ಹೇಳದೆ ಬಿಟ್ಟಿರೋದು ಏನೂ ಇಲ್ಲ. ನಮಗೆ ಬೇಕಾದ ಮಾತ್ರ ನಾವು ಹೇಳ್ಕೊತೀವಿ, ಇಲ್ಲದನ್ನು ಬಿಟ್ಬಿಡ್ತೀವಿ ಅಷ್ಟೇ. ನಾವು ಭಾಳ ಸೆಲ್ಫಿಶ್ ನೋಡಿ ಅದರಿಂದ. ಸೊ ಕ್ಷಮಾಗುಣ ಅಂದರೆ ಏನು? ಎಲ್ಲವನ್ನೂ ಕ್ಷಮಿಸ್ತಕ್ಕಂಥದ್ದು. ಏನೆಲ್ಲ ಮಾಡಲ್ಲ ನೋಡಿ, ನಾವು ಭೂಮಿ ಮೇಲೆ ನಡೀತೀವಿ, ನಗಿತೀವಿ, ಕುಣಿತೀವಿ, ಕುಪ್ಪಳಿಸ್ತೀವಿ, ಜಿಗಿತೀವಿ. ಒಂದು ಸಲ ಆದರೂ ಭೂದೇವಿ ನಮ್ಮ ಮೇಲೆ ಕೋಪ ಮಾಡಿಕೊಂಡಿರೋದಿದೆಯಾ? ಧರಣಿ, ಧರಿತ್ರಿ, ವಸುಧಾ, ವಸುಂಧರಾ, ರತ್ನಗರ್ಭ, ಮೇದಿನಿ, ಮೇಖಲಾ, ಧರಿತ್ರಿ, ಇದೆಲ್ಲವೂ ಕೂಡ ಪರ್ಯಾಯ ಪದಗಳು ಭೂಮಿಗಿರ್ತಕ್ಕಂಥದ್ದು. RV ಟೀಚರ್ಸ್ ಕಾಲೇಜ್ ಹಿಂದ್ಗಡೆ ಗರುತ್ಮನ್ ಪಾರ್ಕ್ ರೋಡ್ ಇದೆ. ಗರುತ್ಮನ್ ಪಾರ್ಕ್ ರೋಡಲ್ಲಿ ಆಂಡಾಳ್ ಮಂದಿರದಿಂದ ರೈಟ್ ಸೈಡ್ ಬಂದರೆ 3ನೇ ಮನೆ ಮಾಡಿ ಮೇಲೆ ಇರ್ತಕ್ಕಂಥ ಸೈಕ್ಯಾಟ್ರಿಸ್ಟ್ ಹೆಸರು ಧರಿತ್ರಿ ಅಂತ ಇರಲಿ. ಸೊ ಅದರಿಂದ ಕ್ಷಮಾಗುಣ ಹೆಂಗಿರುತ್ತೆ ಅಂದರೆ ಎಲ್ಲವನ್ನೂ ಕ್ಷಮಿಸ್ತಕ್ಕಂಥದ್ದು. ನಾವು ಎಲ್ಲವನ್ನೂ ಕ್ಷಮಿಸಿಬಿಡ್ಬೇಕು ಅಲ್ಲಲ್ಲೇ. ಅದರಿಂದ ಭೂಮಿಯಿಂದ ನಾವು ಪಾಠ ಕಲಿಯೋದಿದೆ. ಏನು ಮಹಾಭೂಮಿ ಅಂತ ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ. ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ, ನೋಡಿ ಪಂಚಭೂತಗಳಿಂದಲೂ ಕೂಡ ನಾವು ಪಾಠ ಕಲಿಯೋದಿದೆ ಅಂತ ದತ್ತಾತ್ರೇಯರು ಭಾಗವತದಲ್ಲಿ ಹೇಳಿರ್ತಕ್ಕಂಥ ಮಾತು. ವಾಯು, ಗಾಳಿಯಿಂದ ನಾವೇನು ಪಾಠ ಕಲಿಯೋದಿದೆ? ಹೂದೋಟ ಇರಲಿ, ಸ್ಮಶಾನ ಇರಲಿ, ಒಂದೇ ತರಹ ಗಾಳಿ ಬೀಸತ್ತೆ ನೋಡಿ. ಇದು ಹೂದೋಟ ಇಲ್ಲಿ ಬೀಸಬೇಕು, ಇದು ಸ್ಮಶಾನ ಇಲ್ಲಿ ಬೀಸಬಾರ್ದು ಅನ್ನೋದಿಲ್ಲ. ಗಾಳಿಗೆ ಸರ್ವ ಸಮಭಾವ, ಸರ್ವ ಸಮಭಾವವನ್ನು ನಾವು ವಾಯುವಿನಿಂದ ಕಲಿಬೇಕು ಯಾವಾಗಲೂ ಕೂಡ, ಗಾಳಿಯಿಂದ. ನೋಡಿ, ಗಾಳಿ 5 ತರಹ: ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಅಂತ. ಪ್ರಾಗಮನವಾನ್ ಪ್ರಾಣ, ಮೇಲ್ಮುಖವಾಗಿ ಹೋಗ್ತಕ್ಕಂಥದ್ದು ಪ್ರಾಣವಾಯು. ಅದಕ್ಕೆ ಮಹಾತ್ಮರಿಗೆ ಇಲ್ಲೊಂದು ಬ್ರಹ್ಮರಂಧ್ರ ಅಂತಿರುತ್ತೆ. ಆ ಬ್ರಹ್ಮರಂಧ್ರವನ್ನು ಹೊಡ್ಕೊಂಡು ಪ್ರಾಣ ಮೇಲ್ಮುಖವಾಗಿ ಹೋಗಬೇಕು ಅಂತ. ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ದೇಹತ್ಯಾಗ ಮಾಡೋಕ್ಕೆ 3 ದಿವಸದ ಮುಂಚೆ ಮ್ಯಾನೇಜರ್ನ ಕರ್ಕೊಂಡು ಒಂದು ರೌಂಡ್ ಹೋದ್ರಂತೆ ತುಂಗಾ ನದಿ ದಂಡದ ಮೇಲೆ. ಇದ್ದಕ್ಕಿದ್ದಂಗೆ ಆ ಮ್ಯಾನೇಜರ್ ಕೈ ಹಿಡ್ಕೊಂಡು ತನ್ನ ತಲೆ ಮೇಲೆ ಇಟ್ರಂತೆ. ಅವ್ನಿಗೆ ಅರ್ಥ ಆಗಲಿರುವಂತೆ, ಇದೇನು ಸ್ವಾಮಿಗಳು ಒಂಥರ ವಿಚಿತ್ರವಾಗಿ ಇವತ್ತು ಬಿಹೇವ್ ಮಾಡ್ತಾ ಇದ್ದಾರಲ್ಲ. ಅಷ್ಟೊತ್ತಿಗಾಗಲೇ ಈ ಪ್ರದೇಶದಲ್ಲಿ ಮೆತ್ತಗಾಗ್ಬಿಟ್ಟಿತ್ತಂತೆ. ಅಂದರೆ ಏನು ಇಂಡಿಕೇಷನ್ನು? ಇನ್ನು ಮುಂದೆ ಮಠದ ಜವಾಬ್ದಾರಿ ನೀನು ನೋಡ್ಕೋಬೇಕಪ್ಪ, ನನ್ನ ಕಾಲ ಆಯಿತು ಅಂತ. ಅದನ್ನು ಸೂಚ್ಯವಾಗಿ ಹೇಳಿರ್ತಕ್ಕಂಥದ್ದು ಆ ಮಾತು. ಅದಕ್ಕೆ ಬ್ರಹ್ಮರಂಧ್ರದ ಮುಖಾಂತರ ಹೊಡ್ಕೊಂಡು ಹೋಗಬೇಕು. ಅದಕ್ಕೆ ಬ್ರಾಹ್ಮೀ ಜ್ಞಾನ ಅಂತ ಹೇಳ್ತಕ್ಕಂಥದ್ದು. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡಕ ಶ್ರುತಿ ತೆಗೆದುಕೊಳ್ಳಿ, ಭಗವದ್ಗೀತೆ ತೆಗೆದುಕೊಳ್ಳಿ. ಆ ಬ್ರಾಹ್ಮೀ ಸ್ಥಿತಿ ಅಂದರೆ ಏನು ಅನ್ನೋದನ್ನು ಅವರು ವರ್ಣನೆ ಮಾಡಿದ್ದಾರೆ ನೋಡಿ. ಹೂದೋಟ, ಸ್ಮಶಾನ ಎರಡರಲ್ಲೂ ಒಂದೇ ತರಹ ಬೀಸೋದರಿಂದ ಸರ್ವ ಸಮನ್ವಯ ಸಮಭಾವವನ್ನು ಗಾಳಿಯಿಂದ ನಾವು ಪಾಠ ಕಲಿಯೋದಿದೆ. 3ನೇದು ಆಕಾಶ. ಆಕಾಶದಿಂದ ಏನು ಕಲಿಯೋದಿದೆ? ಹಾಗಿದ್ದರೆ ನಾನು ಮಳೆ ಬರಲಿ, ಗುಡುಗು ಬರಲಿ, ಮಿಂಚು ಬರಲಿ, ಆಕಾಶ ತನಗೆ ಅದು ಸಂಬಂಧ ಇಲ್ಲದೇ ಇರೋ ಹಾಗಿರುತ್ತೆ, ನಿರ್ಲಿಪ್ತತ್ವ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಬಾಯಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ, ಆದರೆ ಇರೋಕ್ಕಾಗತ್ತಾ? ಕರ್ಮ ಮಾಡಿಬಿಡಿ, ಫಲದ ಬಗ್ಗೆ ಯೋಚನೆ ಇಟ್ಕೋಬೇಡಿ. ನಮಗೆ ಯಾವಾಗಲೂ ಫಲದ ಬಗ್ಗೆನೇ ಯೋಚನೆ.
ಫಲದಿಂದನೇ ಕಾರ್ಯ ಮಾಡೋದು, ಇಲ್ಲ ನಾವು ಕಾರ್ಯದಲ್ಲೇ ಪ್ರವೃತ್ತವಾಗೋದಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಒಂದು ನಿಯಮ ಇದೆ ನೋಡಿ, ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಇಲ್ಲದೆ ಹೋದರೆ ಒಬ್ಬ ಮುಟ್ಟಾಳ್ನೂ ಯಾವ ಕೆಲಸವನ್ನು ಮಾಡೋದಿಲ್ಲ. ಅಮೇರಿಕನ್ ಪ್ರಾವರ್ಬ್, ವಾಟ್ ಈಸ್ ಇನ್ ಇಟ್ ಫಾರ್ ಮೀ? ಇಫ್ ದರ್ ಇಸ್ ನಥಿಂಗ್ ಇನ್ ಇಟ್ ಫಾರ್ ಮೀ, ವೈ ಶುಡ್ ಐ ಪ್ರೊಸೀಡ್ ಅಟ್ ಆಲ್? ವೈ ಶುಡ್ ಐ ಡೂ ಇಟ್ ಅಟ್ ಆಲ್? ಪ್ರಾಕ್ಟಿಕಲ್ ಕ್ವೆಶ್ಚನ್ನು. ನಮಗೆಲ್ರಿಗೂ ಕೂಡ ನಮ್ಮ ಹಕ್ಕುಗಳ ಬಗ್ಗೆ ಚೆನ್ನಾಗಿ ಗೊತ್ತೇ ಹೊರತು ನಾವು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳ ಬಗ್ಗೆ ಯಾರಿಗೂ ಜ್ಞಾನ ಇಲ್ಲ. ಅದಕ್ಕೆ ಜಾನ್ ಎಫ್ ಕೆನಡಿ ಅಮೇರಿಕಾ ಪ್ರೆಸಿಡೆಂಟ್ ಆದಾಗ ಒಂದು ಮಾತು ಹೇಳಿದಂತೆ, ಆಸ್ಕ್ ನಾಟ್ ದ ಕಂಟ್ರಿ ವಾಟ್ ದ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ದೇಶ ನನಗೆ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಹೇಳೋಕ್ಕೆ ಮುಂಚೆ ನೀನು ದೇಶಕ್ಕೆ ಏನು ಮಾಡೋದಿದೆ ಅಂತ ಯೋಚನೆ ಮಾಡಪ್ಪ ಮೊದಲು. ಇನ್ನೊಬ್ಬರ ಕಡೆ ಬೆಟ್ ತೋರಿಸಿದಾಗ ಒಂದು ಬೆಟ್ಟು 3 ಬೆಟ್ಟು ನಿನ್ನ ಕಡೆನೇ ನೋಡ್ತಾ ಇದೆ ಅನ್ನೋದನ್ನು ಮರಿಬೇಡ ಯಾವಾಗಲೂ ಕೂಡ. ಅದಕ್ಕೆ ನಾವು ಯಾವಾಗಲೂ ಕೂಡ ಬೇರೆಯವರಲ್ಲಿ ತಪ್ಪು ಹುಡ್ಕೋದಕ್ಕೆ ಹೋಗಬಾರ್ದು. ನನ್ನನ್ನು ನಾನು ಸರಿಪಡಿಸ್ಕೊಂಡ್ರೆ ಸಾಕು ಮೊದಲೆತ್ಕೋತ. ನಾನು ತಿದ್ದುಕೊಂಡ್ರೆ ಅಷ್ಟು ಮಟ್ಟಿಗಾದ್ರೆ ಇನೆಫಿಷಿಯನ್ಸಿ ಕಡಿಮೆ ಆಯಿತೋ ಲೋಕದಲ್ಲಿ. ಇನ್ನು ಎಲ್ಲರನ್ನೂ ತಿದ್ದೋ ಶಕ್ತಿ ನಾನೇನು ಮಹಾತ್ಮರಲ್ಲ, ನಾನೇನು ರಮಣರಲ್ಲ, ಆ ಮಟ್ಟದಲ್ಲಿ ಹುಟ್ಟು ಬಂದಿಲ್ಲ. ಆ ದೃಷ್ಟಿಯಿಂದ ಸಮದರ್ಶಿತ್ವ ಏನಿದೆಯೋ ಅದನ್ನು ಆಕಾಶದಿಂದ ಕಲಿಬೇಕು. 4ನೇದು ಜಲ, ನೀರು. ನೀರಿಗೆ 100 ಪರ್ಯಾಯ ಪದ ಇದೆ ಸಂಸ್ಕೃತದಲ್ಲಿ. 100 ಸಿನಾನಿಮ್ಸ್ ಫಾರ್ ವಾಟರ್. ಜಲಂ, ತೋಯಂ, ಸಲಿಲಂ, ಜೀವನಂ ಅಂತಲೂ ಒಂದು ಪರ್ಯಾಯ ಪದ ಇದೆ. ನೀರು ಅಂದರೆ ಜೀವನ, ಜೀವನ ಅಂದರೆ ನೀರು. ನೀವು ಬೇಕಾದ್ರೆ ಪ್ರಯತ್ನ ಮಾಡಿ, 2 ದಿನ ಊಟ ಇಲ್ಲದೆ ಬದುಕ್ಬೋದು ಬರೀ ನೀರು ಕುಡ್ಕೊಂಡು. ಕಂಪ್ಲೀಟಾಗಿ ನೀರು ಕಟ್ ಆಫ್ ಮಾಡಿಬಿಟ್ರೆ ಭಾಳ ಕಷ್ಟ ಬದುಕೋದು. ಈಗ ನಾನು ಮಾತಾಡ್ತಾ ಇರೋದು ಯಾಕೆ, ನೀರು ಜೊಲ್ಲು ರೂಪದಲ್ಲಿ ನನ್ನ ನಾಲಿಗೆಯ ಮೇಲೆ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ಶಬ್ದಗಳು ಆಚೆ ಹೊರಡ್ತಾ ಇರೋದು. ಇದರ ಬಾಯಿ ಮುಚ್ಕೊಳ್ಳುತ್ತೆ, ಬಾಯಿ ತೆಕ್ಕೊಳ್ಳುತ್ತೆ, ಶಬ್ದಗಳೇ ಆಚೆ ಬರಲ್ಲ. ಆ ದೃಷ್ಟಿಯಿಂದ ನೀರಿನ ಅಂಶ ತುಂಬ ಮುಖ್ಯ ಲೋಕದಲ್ಲಿ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದಲೇ ನಾವು ಪ್ರತಿದಿನ ಸ್ನಾನ ಮಾಡುವಲು ಇದೇ ಗಂಗೆ, ಇದೇ ಯಮುನೆ, ಇದೇ ಶುತುದ್ರಿ ಅನ್ನೋ ಭಾವನೆಯಿಂದನೇ ಮಾಡಬೇಕು. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಗುಂ ಸಜತ ಪರುಷ್ಣ್ಯ ಅಸಿಕ್ನಿಯ ಮರುದ್ವದೇವಿತಸ್ತಯಾರ್ಜೀಕೀಯೇ ಶೃಣುಹ್ಯ ಸುಶೋಮಯ. ಅದಕ್ಕೆ ಮಾತಿರ್ತಕ್ಕಂಥದ್ದು. ನಾನು ಯಾವ ಭಾವನೆ ಮಾಡ್ಕೋತೀನೋ ಅದರಲ್ಲಿ ಅದಾಗತ್ತೆ. ಅಷ್ಟಿಲ್ಲದೆ ಹೋದರೆ ನಾವು ರಥಸಪ್ತಮಿ ದಿವಸ ಯಾಕೆ ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡಬೇಕು? ಈ ಕಡೆ 4 ಆ ಕಡೆ 3, ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ. ಯಾತಿಗೆ ಬಂತ ಮಾತು? ಸೊ ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಹಿನ್ನೆಲೆ ಇಲ್ಲದೆ ನಮ್ಮ ಹಿಂದಿನವರು ಏನೂ ಮಾಡಿಲ್ಲ. ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣವೂ ಇದೆ. ಕಾರಣ ಗೊತ್ತಿಲ್ಲದೆ ಹೋದರೆ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಅದಕ್ಕೆ ಕಾರಣ ಇಲ್ಲ ಅಂತ ಹೇಳಬಾರ್ದು ಯಾವಾಗಲೂ ಕೂಡ. ಮಂತ್ರಕ್ಕೆ ಪ್ರತಿಯೊಂದಕ್ಕೂ ಇವತ್ತಿಗೂ ಬೆಲೆ ಇದೆ. ಸರಿಯಾದವರು ಅನುಷ್ಠಾನ ಇರೋರು ಮಾಡಿದರೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೇ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ನಾನು ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ ಮೊನ್ನೆ ನಿಮ್ಮ ಹತ್ರ, ಈ ನೀರಿನ ದೃಷ್ಟಾಂತ ಕೊಡುವಾಗ. 70 ವರ್ಷದ ಕೆಳಗೆ ನಮ್ಮ ತಾತ ಏನಾಯಿತು ಅಂತ ನನಗೆ ಹೇಳಿದ್ದನ್ನು. ಮೈಸೂರಿಂದ ಬೆಂಗಳೂರಿಗೆ ನಡ್ಕೊಂಡು ಬರ್ತಾ ಇದ್ದಾಗ ಮಂಡ್ಯ ಹತ್ತಿರ ಬರೋಷ್ಟೊತ್ತಿಗೆ ಮಾಧ್ಯಾಹ್ನಿಕ ಸಂಧ್ಯಾವನೆ ಮಾಡಬೇಕು ಅಂತ ಬಾವಿ ಹುಡುಕ್ತಾ ಇದ್ರಂತೆ. ಅವ್ರು ಯಾರೋ ಇವ್ರಿಗೆ ಬಾವಿ ತೋರಿಸ್ಬಿಟ್ಟು ಹೋಗ್ಬಿಟ್ರಂತೆ. 1 ಗಂಟೆ ಬಿಟ್ಕೊಂಡು ಬಂದು ಸ್ನಾನ ಆಯಿತಾ ಅಂತ ಕೇಳಿದ್ರಂತೆ. ಅಲ್ಲ ಸ್ವಾಮಿ, ತಾವೇನೋ ಹಗ್ಗ ತರಕ್ಕೆ ಹೋಗಿದ್ದೀರಾ ಅಂತ ಕಾಯ್ತಾ ಇದ್ದೀನಿ ಅಂದರೆ ಅವರು ಓಹೋ ಹಾಗೋ ನಿಮ್ಮ ಸಮಾಚಾರ ಅಂದ್ಬಿಟ್ಟು ಆ ಮಂತ್ರ ಹೇಳಿದ್ರಂತೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಗುಂ ಸಜತ ಪರುಷ್ಣ್ಯ. ಹೇಳಿದ ಕೂಡಲೇ 60 ಅಡಿ ಕೆಳಗಡೆ ಇರ್ತಕ್ಕಂಥ ನೀರು ಬಂದು ಅವ್ರ ತಲೆ ಮೇಲೆ ಬಿದ್ದು ಅವ್ರಿಗೆ ಸ್ನಾನ ಆಯ್ತಂತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೇ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಹಿಂದೆ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಜರಿ ಶಾಲು ಕೊಡ್ತಾಯಿದ್ರು ವಿದ್ವಾಂಸರಿಗೆ. ವಿದ್ವಾಂಸರು ಎಡಗೈಯಲ್ಲಿ ಇಸ್ಕೊಂಡ್ರಂತೆ. ಆಗ ಮಹಾರಾಜರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಏನೇ ಕೊಟ್ಟರು ಬಲಗೈಯಲ್ಲಿ ಇಸ್ಕೋಬೇಕು ಅಂತ. ತಾವು ಎಲ್ಲ ಗೊತ್ತಿರೋ ಪಂಡಿತರು ಎಡಗೈಯಲ್ಲಿ ಇಸ್ಕೋತಿರಲ್ಲ, ಏನಿದು ಅಂತ. ಅದಕ್ಕೆ ಪಂಡಿತರು ಹೇಳಿದ್ರಂತೆ, ಮಹಾಪ್ರಭುಗಳ ಅಪ್ಪಣೆ ಆದರೆ ಬಲಗೈಯಲ್ಲಿ ತೊಗೊಳ್ಳೋದ್ರೆ ನನಗೇನು ಅಭ್ಯಂತರ ಇಲ್ಲ, ಪರಿಣಾಮ ಏನಾಗತ್ತೆ ಅನ್ನೋದನ್ನು ತಾವು ಸ್ವಂತ ತಮ್ಮ ಕಣ್ಣಿಂದ ನೋಡ್ತೀರಾ ಅಂತ ಹೇಳಿದ್ರಂತೆ. ಯಾವಾಗ ಎಡಗೈಯಿಂದ ಬಲಗೈ ಟ್ರಾನ್ಸ್ಫರ್ ಆಯಿತೋ ಶಾಲು ಊರಿದು ಬಿದ್ದೋಯ್ತಂತೆ. ಆ ಶಾಲು ಅಗ್ನಿ ಕಾರ್ಯ ಮಾಡ್ತಾ ಇದ್ದು ಕೈಯದು. ಆ ಅಗ್ನಿ ಅನ್ನೋದು ಆ ರೀತಿ ಪ್ರಜ್ವಲಿಸ್ತಾ ಇರುತ್ತೆ ಅಂತ. ಅದಕ್ಕೆ ಯಾವಾಗಲೂ ಕೂಡ ಅಗ್ನಿ ಅನ್ನೋದಕ್ಕೆ 7 ನಾಲಿಗೆಗಳು. ನಮಗೆ 1 ನಾಲಿಗೆ ಇದ್ದೇ ಹಸುವಾಗುತ್ತೆ, ಇನ್ನು 7 ನಾಲಿಗೆ ಇರ್ತಕ್ಕಂಥ ಅಗ್ನಿಗೆ ಹಸುವಾಗಲ್ವಾ? ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯ ಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾ. ಮುಂಡಕೋಪನಿಷತ್ ಹೇಳುತ್ತೆ 7 ನಾಲಿಗೆಗಳು ಅಂತ. ಅದಕ್ಕೆ ಹಿಲ್ ಬ್ರ್ಯಾಂಟ್ ಎಂಬತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ 2ನಲ್ಲಿ ಅಗ್ನಿ ಈಸ್ ಈಕ್ವಲ್ ಟು ಎವರ್ ಹಂಗ್ರಿ ಗಾಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾನೆ. ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್ ಬಿಕಾಸ್ ಫೈರ್ ಈಸ್ ಆಲ್ವೇಸ್ ಹಂಗ್ರಿ. ಅದಕ್ಕೆ ಋಗ್ವೇದದ ಮೊದಲನೇ ಮಂತ್ರ ಶುರುವಾಗೋದೇ ಅಗ್ನಿ ಮಂತ್ರದಿಂದ ತಾನೆ.
ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಪೂರ್ವೇ ವಿಋಷಿಭಿರೀಢ್ಯೋ ನೂತನೈರುತ ಸ ದೇವಂ ಯೇಹ ವಕ್ಷತಿ ಅಗ್ನಿನಾರಯಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿರಾಗಮತ್ ಯದಂಗದಾಶು ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇದಮೇ ಸನಪ್ಪಿತೇವ ಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಮೊದಲನೇ ಮಂತ್ರ ಋಗ್ವೇದ. 10,552 ಮಂತ್ರಗಳು ಒಟ್ಟಿರೋದು. 52 ಗಂಟೆ ಪಠಣ ಒಂದು ಸಲ ಋಗ್ವೇದ ಹೇಳಬೇಕಾದ್ರೆ. ನೋಡಿ, ಜಲದಿಂದ ನಾವೇನು ಕಲಿಬೇಕು? ಮಾಧುರ್ಯವನ್ನು ಕಲಿಬೇಕು. ಜಲ ಅತ್ಯಂತ ಮಧುರವಾಗಿರ್ತಕ್ಕಂಥದ್ದು. 5ನೇದು ಅಗ್ನಿಯಿಂದ ನಾವೇನು ಕಲಿಯತಕ್ಕಂಥದ್ದಿದೆ ಪಾಠ ಅಂದರೆ, ಪರೇಚ್ಛೆಯಿಂದ ಸಮರ್ಪಿಸೋದನ್ನು ಮಾತ್ರ ತಿನ್ನುತ್ತದೆ, ಹಾಗೆಯೇ ಅಪರಿಗ್ರಹನಾಗಿರಬೇಕು. ನೋಡಿ, ತಾನೇ ಸುಡೋದಕ್ಕೆ ಬರೋದಿಲ್ಲ ಅಗ್ನಿ. ಅದ್ರಲ್ಲಿ ಹಾಕಿದ್ದನ್ನು ಮಾತ್ರ ಅದು ಬಿಡಲ್ಲ, ಅಷ್ಟೇ. ಅದನ್ನು ನಾವು ಕಲಿಬೇಕು. ಅಂದ್ರೇನು? ತೃಪ್ತರಾಗಿರ್ತಕ್ಕಂಥ ಜೀವನ ಮಾಡಬೇಕು ಅಂತಿರೋದು. ಭಗವಂತ ನನಗೆ ಇಷ್ಟು ಕೊಟ್ಟಿದ್ದಾನೋ ಇಲ್ವೋ, ಅಷ್ಟು ಇಲ್ಲದೆ ಇರೋರನ್ನ ನಾನು ನೋಡಬೇಕೇ ಹೊರತು, ಮೇಲ್ಗಡೆ ಇಬ್ಬರು ಇದ್ದೇ ಇರ್ತಾರೆ ಯಾವಾಗಲೂ ನಮಗಿಂತ ಸಾಹುಕಾರರು. ಅವ್ರನ್ನ ಇಟ್ಕೊಂಡು ನಾನು ಯಾವಾಗಲೂ ಹೊಟ್ಟೆ ಕಿಚ್ಚು ಪಡಬಾರ್ದು, ನನಗಿಂತ ಕೆಳಗಡೆ ಇರೋರನ್ನ ನೋಡಬೇಕು. ನೋಡಿ, ಕಲ್ಕತ್ತಾ ಈಸ್ ಅ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ಒಂದು ಕಡೆ ನೋಡಿದ್ರೆ ನೀವು ಪೆಲೇಷಿಯಲ್ ಬಿಲ್ಡಿಂಗ್ಸು, ಇನ್ನೊಂದು ಕಡೆ ನೋಡಿದರೆ they have not seen the roof at all in their lifetime. They are born on the streets, they live on the streets and they die on the streets. ಅಂಥ ಅಟ್ಟರ್ ಪಾವರ್ಟಿ ಒಂದು ಕಡೆ. ಅದಕ್ಕೆ ಮದರ್ ತೆರೆಸಾ ಅಲ್ಲಿ ಹೋಗಿದ್ದು ಸೇವೆ ಮಾಡೋದಕ್ಕೋಸ್ಕರ. ಅಂಥವರಿಗೆ ನನ್ನ ನೀಡ್ ಜಾಸ್ತಿ ಇದೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಮದರ್ ಅರ್ತ್ ಹ್ಯಾಸ್ ಗಿವನ್ ಎವ್ರಿ ಒನ್ ಅಕಾರ್ಡಿಂಗ್ ಟು ಒನ್ಸ್ ನೀಡ್ ಬಟ್ ನಾಟ್ ಅಕಾರ್ಡಿಂಗ್ ಟು ಒನ್ಸ್ ಗ್ರೀಡ್ ಅಂತ. ಭೂದೇವಿ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾಳೆ, ಆದರೆ ಅತಿ ಆಸೆ ಪಡೋಷ್ಟು ಕೊಟ್ಟಿಲ್ಲ ಅಂತ. BL ಫ್ಯಾಕ್ಟ್ರಿ, ನ್ಯೂ BL ರೋಡಿಂದ ನೀವು ಎಂಟ್ರ್ ಇರುವಾಗ ಸರ್ಕಲ್ಗೆ ಮುಂಚೆ ಲೆಫ್ಟ್ ಸೈಡು 12ನೇ ಅಡಿನಲ್ಲಿ 4 ಅಡಿ ಎತ್ತರದಲ್ಲಿ ಆ ಬೋರ್ಡ್ ಇದೆ. ಆ ದೃಷ್ಟಿಯಿಂದ ಗಾಂಧೀಜಿಯವರ ಸ್ಟೇಟ್ಮೆಂಟು ಮುಖ್ಯವಾಗಿ ನೀಡ್ ಪ್ರತಿಯೊಬ್ಬರಿಗೂ ಇದೆ, ಅದು ಗ್ರೀಡ್ ಇಲ್ಲ ಅಷ್ಟೇ. ಈ ದೃಷ್ಟಿಯಿಂದ 6ನೇದು ಚಂದ್ರನಿಂದ ನಾವೇನು ಪಾಠ ಕಲಿಯೋದಿದೆ? ವೃದ್ಧಿ ಕ್ಷಯಗಳನ್ನು ಒಂದೇ ರೀತಿ ಸ್ವೀಕರಿಸ್ತಾನೆ ನೋಡಿ ಅವನು. ಚಂದ್ರ ಬೆಳಿಲಿ ಅಥವಾ ಚಂದ್ರ ಕುಗ್ಗಲಿ ಅಂದ್ರೇನು, ಕೃಷ್ಣ ಪಕ್ಷವಾಗಲಿ ಶುಕ್ಲ ಪಕ್ಷವಾಗಲಿ ಒಂದೇ ತರಹ ಇರ್ತಾನೆ ನೋಡಿ. ಸುಖ ದುಃಖೇ ಸಮಯಕೃತ್ವ ಅನ್ನೋದು ಚಂದ್ರನಿಂದ ಕಲಿಬೇಕು ನಾವು. ಛದಿ ಆಹ್ಲಾದನೆ ಅನ್ನೋ ಧಾತು, ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು ಚಂದ್ರ. ಆಕಾಶದಲ್ಲಿ ಚಂದ್ರ ಬಂದಾಗ ಎಲ್ರಿಗೂ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಅದಕ್ಕೆ ಎಲ್ಲರೂ ಕೂಡ ಹುಣ್ಣಿಮೆ ಚಂದ್ರನನ್ನೇ ಬಯಸ್ತಾರೆ ಹೊರತು ಅಮಾವಾಸ್ಯೆಯನ್ನು ಬಯಸೋದಿಲ್ಲ. ಕಳ್ಳರು ಒಬ್ಬರನ್ನು ಬಿಟ್ಟರೆ ಅವ್ರಿಗೆ ಮಾತ್ರ ಅಮಾವಾಸ್ಯೆನೇ ಬೇಕು, ಯಾಕಂದರೆ ಅವರಿಗೆ ಐಡಿಯಲ್ ಟೈಮ್ ಅದು ದೋಚೋದಕ್ಕೆ. ನಿಮ್ಮಲ್ಲಿ ಎಷ್ಟೋ ಜನ ತಪ್ಪು ತಿಳ್ಕೊಬೇಡಿ, ಆಗ್ರಾನ ಮುಂದ್ಗಡೆಯಿಂದ ನೋಡಿದ್ದೀರಾ, ತಾಜ್ ಮಹಲ್ ಹಿಂದ್ಗಡೆಯಿಂದ ನೋಡಿಲ್ಲ. ದಯವಿಟ್ಟು ಹಿಂದ್ಗಡೆಯಿಂದ ಒಂದು ಸಲ ನೋಡ್ಕೊಂಬನ್ನಿ. ಹುಣ್ಣಿಮೆ ದಿವಸ ಯಮುನಾ ನದಿ ಮೇಲೆ ಆ ಚಂದ್ರ ಬಿದ್ದಾಗ ಆ ಚಂದ್ರನ ಕಿರಣಗಳು ಹಿಂದ್ಗಡೆಯಿಂದ ತಾಜ್ ಮೇಲೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ. ಯು ಶುಡ್ ಸಿ ದಟ್ ಆ್ಯಂಗಲ್ ಆ್ಯಂಡ್ ಯು ಶುಡ್ ಗೋ ಇನ್ ದ ಮಿಡ್ ನೈಟ್. ಕವಿಗೋಷ್ಠಿ ಮಾಡ್ತಾರೆ ಅಲ್ಲಿ, ಕಾಳಿದಾಸ್ ಸಮಾರೋಹ ಅಂತ ಮಾಡ್ತಾರೆ ಉಜ್ಜಯಿನಿಯಲ್ಲಿ. ಕವಿಗೋಷ್ಠಿ ಇಡೋದು ಎಲ್ಲಿ ಗೊತ್ತಾ? ರಾತ್ರಿ 12ರಿಂದ ಬೆಳಗ್ಗೆ 4 ತನಕ ಯಮುನಾ ನದಿ ದಂಡೆಯಲ್ಲಿ ತಾಜ್ ಮಹಲ್ ಹಿಂಭಾಗದಲ್ಲಿ. ಆವಾಗ ಯಾವತ್ತೂ ಕವಿತ್ವ ಮಾಡದೇ ಇರ್ತಕ್ಕಂಥ ನಾನು ಕೂಡ ಕವಿತ್ವ ಮಾಡಿಬಿಟ್ಟಿದ್ದೀನಿ. ಏಕೆಂದರೆ ಅಂಥ ಇನ್ಸ್ಪಿರೇಷನ್ ಅದು. ಇಲ್ಲದೆ ಹೋದರೆ ಪರ್ಸ್ಪಿರೇಷನ್ನೇ. ಸೊ ಆ ದೃಷ್ಟಿಯಿಂದ ಯು ವಿಲ್ ಬಿ ಇನ್ಸ್ಪೈರ್ಡ್ ಟು ರೈಟ್ ಪೋಯಿಟ್ರಿ. ಅದರ್ವೈಸ್ ಯು ಶುಡ್ ನಾಟ್ ರೈಟ್ ಪೋಯಿಟ್ರಿ ಅಟ್ ಆಲ್. ಎಲ್ರಿಗೂ ಅಲ್ಲ ಅದು. ಇಟ್ಸ್ ನಾಟ್ ದಿ ಕಪ್ ಆಫ್ ಟೀ ಫಾರ್ ಎವ್ರಿಬಡಿ. ಕೆಲವರು ಮಾತ್ರ ಪೋಯೆಟ್ಸು, ಕೆಲವರು ಕ್ರಿಟಿಕ್ಸು, ಕೆಲವರು ಎರಡೂ ಕೂಡ. ಅದು ತುಂಬ ರೇರ್ ಕಾಂಬಿನೇಷನ್ನು. ಚಂದ್ರ ವೃದ್ಧಿ ಮತ್ತು ಕ್ಷಯಗಳನ್ನು ಒಂದೇ ರೀತಿ ಸ್ವೀಕರಿಸುವಂತೆ ಮಾನವ ಹಿಗ್ಗದೆ ಕುಗ್ಗದೆ ಬದುಕಬೇಕು ಅಂತ ಚಂದ್ರನಿಂದ ಪಾಠ ಕಲಿ ಅಂತ ದತ್ತಾತ್ರೇಯರು ಹೇಳ್ತಾ ಇದ್ದಾರೆ. ಆಮೇಲೆ ಸೂರ್ಯನಿಂದ ಏನು ಪಾಠ ಕಲಿಯೋದಿದೆ ನಾನು ಅಂದರೆ, ಸೂರ್ಯ ತನ್ನ ಕಿರಣಗಳಿಂದ ಸಂಗ್ರಹಿಸಿ ನೀರಿಗೆ ಬಿಡುತ್ತಾನೆ ನೋಡಿ. ಪರೋಪಕಾರ ಬುದ್ಧಿ, ಪರೋಪಕಾರವನ್ನು ಸೂರ್ಯನಿಂದ ನಾವು ಪಡ್ಕೋಬೇಕು ಯಾವಾಗಲೂ ಕೂಡ. ಈ ದೇಹ ಇರೋದೇ ಪರೋಪಕಾರಕ್ಕೋಸ್ಕರ. ಇಲ್ಲದೆ ಹೋದರೆ ದೇಹ ಯಾತಕ್ಕೆ ಬಂತೋ? ಇದರಿಂದ ಉಪಯೋಗ ಏನು?
ಯಾರಿಂದ ಉಪಕಾರವನ್ನು ಪಡ್ಕೊಂಡಿದ್ರೆ ಈ ಜನ್ಮದಲ್ಲಿ ಇಲ್ಲೇ ಉಪಕಾರವನ್ನು ತೀರಿಸಿಬಿಡಬೇಕು. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ರಾಮಾಯಣದ ಸುಂದರಕಾಂಡದ ಮೊದಲನೇ ಸರ್ಗದಲ್ಲಿ ಬರ್ತಕ್ಕಂಥ ಮಾತು. ಅಲ್ಲಿ ಆ ಮೈನಾಕ ಪರ್ವತ ಅಡ್ಡ ಬಂದ್ಬಿಡ್ತಾನೆ ಹನುಮಂತ ಸಮುದ್ರೋಲ್ಲಂಘನ ಮಾಡೋವಾಗ. ಅವಾಗ ಇವನೇನು ಅನ್ಕೋತಾನೆ, ಇಲ್ಲಿ ಯಾವುದೋ ರಾಕ್ಷಸ ಮಾಯ ತರಹ ಬಂತಲ್ಲ ನನಗೆ ಅಡ್ಡ ಅಂದರೆ. ಆವಾಗ ಅವನು ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡೋಕ್ಕೆ ಬಂದಿದ್ದೀನಪ್ಪ, ತೊಂದರೆ ಕೊಡೋಕ್ಕಲ್ಲ. ಯಾಕೆ ಗೊತ್ತಾ, ನೀನು ರಾಮನ ಕಾರ್ಯ ಮಾಡ್ತಾ ಇದ್ದೀಯ. ರಾಮ ಯಾರು? ಸಗರ ವಂಶದವನು. ಸಗರ ವಂಶದವರು ಮೈನಾಕ ಪರ್ವತಕ್ಕೆ ಹಿಂದೆ ಸಹಾಯ ಮಾಡಿದರು. ಆ ಸಹಾಯವನ್ನು ಪ್ರತಿ ಅರ್ಪಣೆ ಮಾಡೋಕ್ಕೆ ನಾನು ಎದ್ದು ನಿಂತ್ಕೊಂಡು ನಿನಗೆ ರೆಸ್ಟ್ ಕೊಡ್ತಾ ಇದ್ದೇನೆ ಹೊರತು ನಿನಗೆ ಅಡ್ಡ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಅದರಿಂದಾನೇ ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಯಾರಿಂದಾದರೂ ಉಪಕಾರ ಪಡ್ಕೊಂಡ್ರೆ ಆ ಉಪಕಾರವನ್ನು ಈ ಜನ್ಮದಲ್ಲಿ ಇಲ್ಲೇ ನಾವು ತೀರಿಸ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ಬೇಕು. ನೋ ಕ್ಯಾರಿ ಫಾರ್ ಬಿಸ್ನೆಸ್. ಡೆಬಿಟ್ ಟು ಕ್ರೆಡಿಟ್ ಬ್ಯಾಲೆನ್ಸ್ ಆಗಬೇಕು ದೇಹ ಬಿಡೋಷ್ಟೊತ್ತಿಗೆ. ಆಮೇಲೆ ಸಮುದ್ರ ನೋಡಿ, ಸಮುದ್ರ ಎಷ್ಟು ಗಂಭೀರವಾಗಿರುತ್ತೆ, ಎಷ್ಟು ನಿಶ್ಚಲವಾಗಿರುತ್ತೆ ನೋಡಿ. ಸಮುದ್ರಕ್ಕೆ ಏನು ಆಗೋದೇ ಇಲ್ಲ, ನಾವು ಏನು ಮಾಡೋಕ್ಕೆ ಹೋದರೂ ಕೂಡ. ನಿಜವಾಗಿರ್ತಕ್ಕಂತಹ ಜ್ಞಾನಿಗಳು ಸಮುದ್ರ ತರಹ ಆಳವಾಗಿರ್ತಾರೆ ಅಂತ. ಅವರು ಬಾಲಿಶವಾಗಿ ಏನು ಹೇಳೋಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಂದು ಮಾತು ಕೂಡ ಅತ್ಯಂತ ತೂಕವಾಗಿ ಮಾತಾಡ್ತಾರೆ. ಮಹಾತ್ಮನಃ ಪ್ರಕೃತಿಯ ಮಿತಭಾಷಿಣಃ. ಮಾಗಕವಿ ಆ ಮಾತನ್ನು ಹೇಳ್ತಾನೆ ಶಿಶುಪಾಲವದ ಮಹಾಕಾವ್ಯದಲ್ಲಿ. ಪ್ರಕೃತಿ ಸಹಜವಾಗಿ ಯಾವಾಗಲೂ ಕೂಡ ದೊಡ್ಡವರು ಬಹಳ ಕಡಿಮೆ ಮಾತಾಡಿರೋದು. ಎವ್ರಿ ವರ್ಡ್ ದೆ ವೇ ಆ್ಯಂಡ್ ಸ್ಪೀಕ್, ನಾಟ್ ಎ ಸಿಂಗಲ್ ಯೂಸ್ಲೆಸ್ ವರ್ಡ್ ಕಮ್ಸ್ ಫ್ರಮ್ ದರ್ ಮೌತ್ ಅನ್ನೋ ದೃಷ್ಟಿಯಿಂದ ಸಮುದ್ರ ತರಹ ಗಂಭೀರವಾಗಿರಬೇಕು. ಆಮೇಲೆ ಮಧುಕರ, ದುಂಬಿಯಿಂದ ಏನು ಪಾಠ ಕಲಿಯೋದಿದೆ ಅಂತ ಕೇಳಿದರೆ, ದುಂಬಿ ನೋಡಿ ಹೂವಿಂದ ಹೂವಿಗೆ ಹೋಗಿ ಜೇನನ್ನು ಸ್ವೀಕರಿಸುವಂತೆ ಮಾನವ ವಿಭಿನ್ನ ಪಂಡಿತರನ್ನು ಆಶ್ರಯಿಸಿ ವಿಭಿನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ. ನಾವೆಲ್ಲ ದುಂಬಿ ತರಹನೇ. ದುಂಬಿಗಳು ಒಂದು ಹೂವಿಂದ ಅದಕ್ಕೆ ಸಮಾಧಾನ ಸಿಗಲ್ಲ, ಮತ್ತೊಂದು ಹೂಗೆ ಹೋಗುತ್ತೆ, ಅಲ್ಲಿಂದ ಮತ್ತೊಂದು ಹೂಗೆ ಹೋಗುತ್ತೆ. ನಾನು ನೆನ್ನೆ ಉದಾಹರಣೆ ಕೊಟ್ಟಿದ್ದೀನಿ ತತ್ವಮಸಿ ವಾಕ್ಯಾರ್ಥ ಹೇಳುವಾಗ. ಹಾಗೆ ಹೂವಿಂದ ಹೂವಿಗೆ ಹೋಗಿ ಜೇನನ್ನು ಸ್ವೀಕರಿಸಿ ಇದು ಈ ಗಿಡದ ಹೂವು, ಇದು ಈ ಮರದ ಹೂವು ಅನ್ನೋದು ಮರೆತುಬಿಟ್ಟು ಎಲ್ಲ ಜೇನು ಒಂದೇ ಅಂತ ಭಾವಿಸ್ಕೊಳ್ಳುತ್ತೋ ಹಾಗೆ ತತ್ವಮಸಿ ಅಂತ ಹೇಳೋ ಅರ್ಥದಲ್ಲಿ ಇಲ್ಲಿ ಮಧುಕರ, ದುಂಬಿಯಿಂದ ನಾವು ಪಾಠ ಕಲಿಯೋದಿದೆ. ಅದೇನು ಅಂದರೆ ವಿಭಿನ್ನ ಶಾಸ್ತ್ರಗಳಿಂದ ಒಳ್ಳೆಯ ಅಂಶಗಳನ್ನು ವಿಭಿನ್ನ ಜನಗಳಿಂದ ಕಲಿತಕ್ಕಂಥದ್ದು. ಇನ್ನು ಲೋಭಿ ಆಗಬಾರ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಲೋಭ ಎಂಬತಕ್ಕಂಥದ್ದು ನಮ್ಮಲ್ಲಿ ಸೇರ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿ ಆ ಉದಾಹರಣೆಯನ್ನು ಕೂಡ ದತ್ತಾತ್ರೇಯರು ಕೊಡ್ತಾ ಇದ್ದಾರೆ. ಅದರಿಂದ ನಾನು ಯಾರು ಅಂದರೆ, ನಾನು ದೃಕ್ ಸ್ವರೂಪವೇ ಹೊರತು ದೃಶ್ಯವಲ್ಲ. ದೃಕ್ ಅಂದ್ರೇನೋ ಬ್ರಹ್ಮ ಅಂದರೆ ಬೇರೆಯಲ್ಲ, ಆತ್ಮ ಅಂದರೆ ಬೇರೆಯಲ್ಲ. ಆತ್ಮ ಚ ಬ್ರಹ್ಮ. ಆ ದೃಷ್ಟಿಯಿಂದನೇ ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಉಪಾಧಿ ಭೇದೇನೇವ ಯೇಷಾಂ ಭೇದ ನಾಣ್ಯತಾ. ಜೀವ, ಈಶ್ವರ ಇತ್ಯಾದಿಗಳೆಲ್ಲ ಹೆಸರುಗಳಿಂದ ಬೇರೆಯೇ ಹೊರತು ಎಲ್ಲದರ ಒಳಗಡೆ ಇರತಕ್ಕಂಥ ಅಂತಃಸತ್ವವು ಒಂದೇ. ಹಾಗೆ ನಾವೆಲ್ಲರೂ ದೇಹದಿಂದ ಬೇರೆಯೇ ಹೊರತು ನಮ್ಮೆಲ್ಲರ ಒಳಗಡೆ ಇರತಕ್ಕಂಥ ಆತ್ಮವೂ ಒಂದೇ. ಆತ್ಮ ಶಾಶ್ವತ, ಆತ್ಮ ನಿತ್ಯ, ಆತ್ಮ ಸತ್ಯ. ದೇಹ ಅಶಾಶ್ವತ, ದೇಹ ಅನಿತ್ಯ ಮತ್ತು ದೇಹ ಅನ್ನೋದು ನಾಶಕ್ಕೆ ಒಳಗಾಗ್ತಕ್ಕಂಥದ್ದು. ಇದನ್ನೇ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ವಿವೇಕ ಚೂಡಾಮಣಿಯ ಸಾಧನ ಚತುಷ್ಟಯಗಳಲ್ಲಿ ಮೊದಲನೇ ಸಾಧನ ಎಂಬುದಾಗಿ ಅವರು ಪ್ರತಿಪಾದನೆ ಮಾಡಿರೋದು. ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ವೇದಾಂತ ಅಧ್ಯಯನ ಆಗಬೇಕಾದ್ರೆ ಸಾಧನ ಚತುಷ್ಟಯ ಸಂಪತ್ತಿ ಅನ್ನೋದು ಅತ್ಯಂತ ಅವಶ್ಯಕವಾಗಿ ಪೂರ್ವಭಾವಿಯಾಗಿ ಸಿದ್ಧವಾಗಿರಬೇಕು. ಜಾನನ್ ಅಜಾನನ್ನಪಿ ಸರ್ವೋ ಜಂತು ಬ್ರಹ್ಮೈವ. ಅದರಿಂದ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಬ್ರಹ್ಮಸ್ವರೂಪರೇ. ತತ್ವವನ್ನು ತಿಳಿದುಕೊಡುವುದಕ್ಕಾಗಿ ಉಪಾಯಾಂತರದಿಂದ ಇಲ್ಲಿ ಹೇಳ್ತಾರೆ ನೋಡಿ. ಪಾಲ್ ಬ್ರಂಟನ್ ಭಗವಾನರನ್ನು ಕುರಿತು, ನೀವು ಹೇಳುವುದನ್ನು ಕೇಳಿದರೆ ಇಬ್ಬರು ಆತ್ಮ ಇರುವಂತೆ ಕಾಣುತ್ತದೆಯಲ್ಲ, ನೀವು ಹೇಳುವ ಆತ್ಮ ಯಾವುದು ಅಂತ ಪ್ರಶ್ನೆ ಮಾಡಿದ್ರಂತೆ. ಅದಕ್ಕೆ ಭಗವಾನರು ನೀಡಿದ ಉತ್ತರ ಏನು ಅಂದರೆ, ಒಬ್ಬ ವ್ಯಕ್ತಿಗೆ ಎರಡು ಪ್ರತ್ಯೇಕತೆಗಳು ಇರೋದಕ್ಕೆ ಸಾಧ್ಯ ಏನು? ಇಬ್ಬರು ಆತ್ಮ ಇರೋದಕ್ಕೆ ಸಾಧ್ಯ ಏನು? ಆತ್ಮ ಒಂದೇ ಇರತಕ್ಕಂಥ ಒಂದೇ ನಿರ್ಗುಣ ನಿರಾಕಾರ ನಿರವಯವ ನಿರಂಜನ ಆತ್ಮನಿಗೆ ಅನೇಕರು ಅನೇಕ ಹೆಸರುಗಳಿಂದ ಕರೀತಾರೆ. ಹೆಸರು ಬೇರೆಯೇ ಹೊರತು ಆತ್ಮ ಒಂದೇ. ಉಪಾಧಿಗಳು ಬೇರೆ ಹೊರತು ಉಪಾಧಿ ಹಿಂದೆ ಇರತಕ್ಕಂಥ ಸತ್ವ ಒಂದೇ. ಅದರಿಂದ ಆ ಸತ್ವದ ಕಡೆಗೆ ಬೆಲೆ ಕೊಡಬೇಕು. ಅದೇ ಆತ್ಮವಸ್ತು, ಅದೇ ನೀನು ಅಂತ ಹೇಳಿ ಕಳಿಸಿದ್ರಂತೆ. ಹೀಗೆ
ಗುರು ಶಿಷ್ಯ ಸಂವಾದ ರೂಪದಲ್ಲಿ ಸಮಗ್ರವಾಗಿರ್ತಕ್ಕಂತಹ ಈ ಒಂದು ಸದ್ದರ್ಶನದಲ್ಲಿ ಸತ್ ಅಂದ್ರೇನು, ದರ್ಶನ ಅಂದ್ರೇನು ಅಂತ ಮೊದಲನೇ ದಿನದ ಉಪನ್ಯಾಸವನ್ನು ಪ್ರಾರಂಭ ಮಾಡಿ, ಈಗ ನಾವು ಸತ್ಸ್ಥಿತಿಯಲ್ಲಿ ಇದ್ದರೆ ಮುಂದೆ ನಮಗೆ ದೊರೀತಕ್ಕಂಥದ್ದು ಏನು ಅಂದರೆ ಅದೇ ಜೀವನ್ಮುಕ್ತಿ. ಆ ಜೀವನ್ಮುಕ್ತಿ ಮುಂದಿನ ತಿಂಗಳ ಮುಂದಿನ ಕಂತಿನ 5 ಉಪನ್ಯಾಸಗಳ ಕೊನೆಯ ದಿನದಲ್ಲಿ ತಮ್ಮಲ್ಲಿ ಪ್ರತಿಪಾದನೆ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡಿಕೊಂಡು ಈ 5 ದಿನಗಳ ಮೊದಲನೇ ಕಂತಿನ ಸದ್ದರ್ಶನ ಉಪನ್ಯಾಸ ಮಾಲಿಕೆಯನ್ನು ತಮ್ಮೆಲ್ಲರ ಅನುಮತಿ ಮೇರೆಗೆ ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಇಷ್ಟು ಕಾಲ ಈ ಒಂದು 5 ದಿನಗಳ ಕಾಲ ಈ ಸತ್ಸಂಗವನ್ನು ಏರ್ಪಡಿಸಿರ್ತಕ್ಕಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಗೂ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪ್ರಯೋಜನ ಮಾಡಿರ್ತಕ್ಕಂತಹ ದೇವತಾ ನಾಗರಾಜ್ ಅವರ ಕುಟುಂಬದವರಿಗೂ ಹಾಗೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸಕಾಲಕ್ಕೆ ಪ್ರತಿನಿತ್ಯವೂ ಬಂದು ನನ್ನ ಎಲ್ಲ ಇಡಿಯೋಸಿಂಕ್ರಸಿಸ್ನೂ ಕೂಡ ಮನ್ನಿಸಿ ತಾವು ಏನು ಇಲ್ಲಿವರೆಗೂ ಕೇಳಿದರೋ ತಮಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಸನ್ಮಿತ್ರ ಕರ್ಮಯೋಗಿ ರಾಮು ಅವರಿಗೂ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಉಪನ್ಯಾಸ ಮಾಲಿಕೆಯನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರಮಣಾರ್ಪಣಮಸ್ತು.